ಓಕೆ, ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೆಲವು ವಿಷಯಗಳನ್ನೊಟ್ಟಿಗೆ ಮಾತಾಡಿದ್ದಾರೆ, ಕೆಲವು ವಿಷಯವನ್ನು ದೇವರು ನನ್ನೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಅದು ಎಲ್ಲದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಸಮಯ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪರಿಶುದ್ಧನೆ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ, ಅಪ್ಪಾಜಿ ಕರ್ತನೆ, ಅಲ್ಲೆಲೂಯ ಸ್ತೋತ್ರ ಅಚ್ಚ ಕರ್ತನೆ, ಪರಿಶುದ್ಧನಾದ ದೇವರೇ ಅಪ್ಪ, ನಿನ್ನ ಸಮ್ಮುಖದಲ್ಲಿ ಬಂದು ಕರ್ತನೆ ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಆರಾಧಿಸುತ್ತೇವೆ, ಯೆಹೋವನನ್ನೇ ಸ್ತುತಿಸುತ್ತೇವೆ ಅಂತ ನಿನ್ನ ವಾಕ್ಯದ ಹೇಳೋ ಪ್ರಕಾರ ಈ ಸಬ್ಬತ್ ದಿನದಲ್ಲಿ ಬಂದು ನಾವಿಲ್ಲಿ ಆರಾಧನೆ ಮಾಡೋದಕ್ಕೆ ನಮಗೆ ಕೃಪೆ ಕೊಟ್ಟಪ್ಪ. ಅದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತ, ನಿನ್ನ ಉದ್ದೇಶ ನಮ್ಮಲ್ಲಿ ನೀನು ನೆರವೇರಿಸ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವೆ. ಅಪ್ಪಾಜಿ ಕರ್ತನೆ ಅಪ್ಪ, ವಾಕ್ಯ ಹೇಳುವಾಗ ನನ್ನೊಟ್ಟಿಗೆ ನೀನು ಮಾತಾಡಪ್ಪ, ನನ್ನ ಶಬ್ದ ಅಲ್ಲಪ್ಪ, ನಿನ್ನ ಶಬ್ದ ಮಾತ್ರ ಇಲ್ಲಿ ಕೇಳಬೇಕು ರಾಜ. ಒಂದೊಂದು ಹೃದಯದಲ್ಲಿ ನೀನು ಮಾತಾಡೋ ಪರಿಶುದ್ಧಾಪನೆ ಅಪ್ಪ. ನನ್ನ ಕರ್ತನೆ ಅಲ್ಲಿ ನಾನು ಮಾತಾಡುವಾಗ ಕರ್ತನೆ ನಿನ್ನ ಕರ ಮಾತ್ರ, ನೀನು ಬಾಯಿಗೆ ಬಾಯಾಗಿದ್ದು ನೀನು ಮಾತ್ರ ಮಾತಾಡಬೇಕಪ್ಪ. ಇಲ್ಲಿ ಅಲ್ಪ ಜನರಾಗಿದ್ರು ಕೂಡ ಹೇಳುವಂಥ ಒಂದೊಂದು ವಾಕ್ಯ ಒಬ್ಬೊಬ್ಬ ಹೃದಯದಲ್ಲಿ ಬಿತ್ತಪಡಲಿ ರಾಜ. 60 100 ಫಲ ಕೊಡತಕ್ಕಂಥ ಶಕ್ತವಾದ ರೀತಿಯಲ್ಲಿ ಬಲವಾಗಿ ನೀನು ನಡೆಸು ಕರ್ತನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲವನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂಥ ಆಲೋಚನೆಗಾಗಿ ನಾನು ದೇವರು ನನ್ನೊಟ್ಟಿಗೆ ಸುಮಾರು ದಿವಸಗಳಿಂದ ನನ್ನ ಹತ್ರ ದೇವರು ಮಾತಾಡಿದ್ದು ಯೆಹೋವ. ಲಾಸ್ಟ್ ವೀಕ್ ನಾನು ತೊಗೊಂಡೆ ಯೆಹೋವ ಶಮ್ಮ ಕುರಿತು ಬಗ್ಗೆ ನಾನು ಮಾತಾಡಿದ್ದು. ಅದು ಯೂಟ್ಯೂಬಲ್ಲಿ ಹೋದರೆ ನಿಮ್ಗೆ ಆ ವಾಕ್ಯ ಸಿಗುತ್ತೆ. ಅದು ಲಿಂಕ್ ಬೇಕಾದರೆ ನಿಮ್ಗೆ ಯೂಟ್ಯೂಬಲ್ಲಿ ಇರುತ್ತೆ. ಯೆಹೋವ ಶಮ್ಮ ಆದರೂ ಯೆಹೋವ ನಿಸಿ, ಯೆಹೋವ ಶಮ್ಮ, ಯೆಹೋವ ಮೆಕ್ಕದೇಶ ಅನ್ನೋ ಕುರಿತು ಮಾತಾಡಬೇಕಂತೇಳಿ ನನ್ನೊಟ್ಟಿಗೆ ದೇವರಾಪನ ಆಲೋಚನೆ ಕೊಟ್ಟರು. ಆ ಒಂದು ವಿಷಯದಲ್ಲಿ ಇವತ್ತು ನನ್ನೊಟ್ಟಿಗೆ ದೇವ್ರ ಮಾತು ಇವತ್ತು ನಾನು ವಾಕ್ಯ ತೆಗೆದುಕೊಳ್ಳೋಕೆ ಹೋಗ್ತಾ ಇರೋದು ಯೆಹೋವ ನಿಸಿ. ಅದ್ರ ಬಗ್ಗೆ ನಾನು ಮಾತಾಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ಯೆಹೋವ ನಿಸಿ ಅಂದರೆ ದ ಲಾರ್ಡ್ ಈಸ್ ಮೈ ರೆಫ್ಯೂಜ್ ಅಂತ ಅಂದ್ಬಿಟ್ಟು, ಅಂದರೆ ಎಲ್ಲ ವಿಧದಲ್ಲೂ ಕೂಡ ವಿಕ್ಟ್ರಿ, ನಾವು ಜಯವನ್ನು ಕಾಣ್ತೀವಿ ಅನ್ನೋದಕ್ಕೆ ಯೆಹೋವ ನಿಸಿ ಅಂತ ಹೇಳ್ತೀವಿ. ಪ್ರತಿ ಸಾರಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ದೇವರು ನಮಗೆ ಯೆಹೋವ ನಿಸಿಯಾಗಿದ್ದಾರೆ, ಯೆಹೋವ ಶಮ್ಮ ಆಗಿ, ಯೆಹೋವ ಹೀರಿಯಾಗಿ ಒಂದೊಂದು ವಿಧವಾದ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಅಂದರೆ ಅದೆಲ್ಲದಕ್ಕಿಂತ ಮುಂಚಿತವಾಗಿ ದೇವರು ಇಲ್ಲಿ ಆರಾಧನೆ ಮಾಡುವಾಗ ಕೆಲವು ವಿಷಯ ನನ್ನ ಬಳಿಯಲ್ಲಿ ಏನು ಮಾತಾಡ್ತಾ ಇದೆ ಅಂದರೆ, ಕೆಲವು ಜವಾಬ್ದಾರಿಗಳನ್ನ ದೇವರು ನಮಗೆ ಕೊಟ್ಟಿರುವಾಗ ಆ ಜವಾಬ್ದಾರಿಗಳನ್ನ ಕರೆಕ್ಟಾಗಿ ನಾವು ನಿಭಾಯಿಸಬೇಕು, ಅದನ್ನು ಕರೆಕ್ಟಾಗಿ ಮಾಡಬೇಕು. ಒಬ್ಬರು ಮಾಡೋ ತಪ್ಪಿನ ಕಾರಣದಿಂದ ಎಲ್ಲರೂ ಅದನ್ನು ವ್ಯತ್ಯಯ ಪಡಬೇಕಾಗುತ್ತೆ. ಇವತ್ತು ನೋಡಿ, ಎಷ್ಟೋ ಜನಕ್ಕೆ ಬಿಡುಗಡೆ ನಡಿಬೇಕಾಗಿತ್ತು. ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ನಾವು ಸಿದ್ಧರಾಗದೇ ಇರೋ ಸಮಯದಲ್ಲಿ ದೇವ್ರ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಇವತ್ತೊಂದು ಕುಟುಂಬ ಪಾಪ ಅವ್ರು ಬರಬೇಕಂತ ಆಸೆ ಇದೆ, ಅವ್ರ ಮಗಳು ಸ್ಪೀಡ್ಸ್ ಬಂದು ಬಿದ್ದೋಗಿದ್ದಾಳಂತೆ, ಎದ್ದೋಳಕ್ಕಾಗ್ತಾ ಇಲ್ಲ. ಇವತ್ತು ಅವಳ ಜೀವಿತದಲ್ಲಿ ಒಂದು ಬಿಡುಗಡೆ ನಡಿಬೇಕಾಗಿತ್ತು. ಬಿಡುಗಡೆ ನಡೆಯೋದಕ್ಕೆ ಯಾರು ಕಾರಣ, ಯಾವುದು ತಪ್ಪು, ಏನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಆ ವಿಷಯದಲ್ಲಿ ನಾವು ಯಾವಾಗಲೂ ಅದಕ್ಕೆ ಲೆಕ್ಕ ನಾವು ಕೊಡಬೇಕು. ಪರಲೋಕದಲ್ಲಿ ದೇವರು ನಮ್ಮನ್ನು ಒಂದು ಸಭೆಗೆ ನೇಮಿಸಿದ ಮೇಲೆ ಒಬ್ಬ ಕುರುಬರಾಗಿನೋ ಒಬ್ಬ ಸೇವಕಿಯಾಗಿನೋ ಏನೋ ಒಂದು ದೇವರು ನಮಗೊಂದು ಕೆಲವು ಜವಾಬ್ದಾರಿ, ಮ್ಯೂಸಿಕ್ ಪ್ಲೇ ಮಾಡೋದಕ್ಕೋ ಹಾಡಾಡೋದಕ್ಕೋ ಪ್ರತಿಯೊಂದು ಸೇವೆನ ನಮ್ಮ ನಂಬಿ ದೇವ್ರು ಕೊಟ್ಟಿರ್ತಾರೆ. ಅದು ನಂಬಿಕೊಂಡು ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಆ ಒಬ್ಬರು ಮಾಡೋ ತಪ್ಪಿಂದ ಎಲ್ಲರೂ ವ್ಯತ್ಯಯ ಪಡಬೇಕಾಗುತ್ತೆ, ಭಾರ ಪಡಬೇಕಾಗುತ್ತೆ. ಆದರೆ ದೇವರು ಒಂದು ಸಾರಿ ನೋಡ್ತಾರೆ, 2 ಸಾರಿ ನೋಡ್ತಾರೆ. ಆದರೆ ದೇವರು ಒಂದು ಸಾರಿ ನೋಡ್ತಾರೆ. ದೇವ್ರು ಕರೆದಾಗ ಸರಿಯಾಗಿ ಬಂದು ಆ ಜವಾಬ್ದಾರಿಯುತವಾಗಿ ನಾವು ನಡ್ಕೊಂಡಿಲ್ಲ ಅಂದರೆ, ಸರಿಯಾಗಿ ಮಾಡಿಲ್ಲ ಅಂದರೆ, ದೇವ್ರು ನನ್ನ ಒಟ್ಟಿಗೆ ಏನು ಹೇಳಿದಂದರೆ, ಯಾವುದು ಹಿಂದೆ ನೀನು ನೋಡ್ತಾ ಇದ್ದೆ ಅದನ್ನು ನಾನು ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ನೀನು ಬಿಸ್ನೆಸ್ಸಿಂದ ಓಡ್ತಾ ಇರ್ಬೋದು, ಇಲ್ಲ ಕೆಲಸದಿಂದ ಓಡ್ತಾ ಇರ್ಬೋದು, ಅದು ನನ್ನ ಜೀವನ ನನ್ನ ನಡೆಸುತ್ತೆ, ನನ್ನ ಕುಟುಂಬ ನನ್ನ ನಡೆಸುತ್ತೆ ಅಂತೇಳಿ. ಆರಂಭದಲ್ಲಿ ಕಷ್ಟ ಇರುತ್ತೆ, ಕುಟುಂಬ ನಡೆಸಬೇಕು, ಮನೆ ಮೇಂಟೈನ್ ಮಾಡಬೇಕು, ಜೀವನ ನಡೆಸಬೇಕು ಅಂತೇಳಿ. ಬರೋ ಹಣದಿಂದನೋ ಬರೋ ಬಿಸ್ನೆಸ್ಸಿಂದ ನಮ್ಮ ಜೀವನ ನಡೆಯೋದಿಲ್ಲ, ದೇವ್ರು ನಮ್ಮನ್ನು ನಡೆಸೋದು. ಆದರೆ ದೇವ್ರು ಅದನ್ನು ಕಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಯಾರ ಬಳಿಲಿ ಹೋಗ್ಬೇಕು? ಈ ಲೋಕದಲ್ಲಿ ಯಾವ ಮನುಷ್ಯರಾದರೂ ಯಾರು ನಮಗೆ ಸಹಾಯ ಮಾಡಲ್ಲ, ಸಂಬಂಧಿಕರು ನಮಗೆ ಸಹಾಯ ಮಾಡಲ್ಲ, ಕುಟುಂಬದವರು ನಮಗೆ ಸಹಾಯ ಮಾಡಲ್ಲ, ಯಾರು ನಮಗೆ ಸಹಾಯ ಮಾಡಲ್ಲ. ಕೊನೆಗೆ ದೇವರ ಪಾದದಲ್ಲಿ ಅಡ್ಡ ಬಿದ್ದು ನಾವು ಗೋಳಾಡಿ ಅಳಬೇಕು. ಮತ್ತೆ ದೇವರು ಅದ್ಭುತ ಮಾಡೋದಕ್ಕೆ ಏನು ಬೇಕು? ಸಮಯ ಬೇಕು. ನೋಡಿ, ಅಬ್ರಾಹ್ಮನ ಜೀವಿತದಲ್ಲಿ ಕೂಡ ಅದೇ ತಪ್ಪು ನಡೆದಿತ್ತು. ಅವನ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ್ರು ಮಗು ಕೊಡ್ತೀನಿ ಅಂತೇಳಿ. ವಾಗ್ದಾನ ಆಗೋದಕ್ಕಿಂತ ದೇವ್ರು ಮಾಡೋದಕ್ಕಿಂತ ಮುಂಚೆನೇ ಅವರು ತಪ್ಪಾದ ನಿರ್ಧಾರ ಮಾಡಿ ಅವ್ರು ಇನ್ನೂ 25 ವರ್ಷ ಅದು ಕಾಯಬೇಕಾಗಿದ್ದು. ಕಾಯುವಂಥ ದಿವಸ ಬಹಳ ಕಷ್ಟ. ದೇವರು ಅದ್ಭುತ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅದ್ಭುತ ನೆರವೇರೋದಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು, ಅದಕ್ಕೆ ನಾವು ರೆಡಿಯಾಗಿರ್ಬೇಕು, ಅದಕ್ಕೆ ಸಿದ್ಧರಾಗಿರ್ಬೇಕು. ಏನೇ ಇದ್ರೂ ದೇವ್ರನ್ನ ನಡೆಸ್ತಾರನ್ನ ಒಂದು ದೃಢ ನಂಬಿಕೆ ನಮ್ಮ ಒಳಗಡೆ ಇರಬೇಕು. ದೇವರದ ಮನುಷ್ಯರ ಮೇಲೆ ನಾವು ಭರವಸೆ ಇಟ್ಟಾಗ ಯಾವ ಮನುಷ್ಯರು ನಮಗೆ ಆ ಟೈಮಲ್ಲಿ ಸಹಾಯ ಮಾಡಲ್ಲ, ಅದ್ಭುತ ಮಾಡೋದಿಲ್ಲ. ಖಂಡಿತ ದೇವ್ರು ಕಾರ್ಯ ಮಾಡ್ತಾರೆ. ನಾನು ಲಾಸ್ಟ್ ವೀಕ್ ಒಂದು ಹೀಗೆ ಸೋಮವಾರ ಇಲ್ಲಿಂದ ಚರ್ಚ್ ಎಲ್ಲ ಮುಗಿಸ್ಕೊಂಡು ಮಂಡೇ ಟ್ಯೂಸ್ಡೇ ಎಲ್ಲ ಸ್ವಲ್ಪ ದಿವಸ ಆದಮೇಲೆ ನಾನು ಹೀಗೆ ದೇವರ ಸನ್ನಿಧಾನದಲ್ಲಿ ಹೆಚ್ಚು ಸಮಯ ನಾನು ಕಳೀತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರ ಹತ್ರ ದೇವರ ಪಾದದಲ್ಲಿ ಕೂತ್ಕೊಂಡು ಅನೇಕ ಸಾರಿ ನಾನು ಹೀಗೆ ನಾನು ಪ್ರಾರ್ಥಿಸ್ತಾ ಇದ್ದೆ. ಪ್ರಾರ್ಥನೆ ಮಾಡ್ತಾ 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 ಒಂದು ಆ ವಿಷಯ ನಾನು ಇವಾಗ ಅದು ವಿವರಿಸೋದಿಲ್ಲ. ಆದರೆ ನಾನು ನೆಕ್ಸ್ಟ್ ದಿವಸ ಬಂದಾಗ ದೇವರಪ್ಪ ನನಗೆ ಹೇಳಿದ್ದಾರೆ, ಆ ವಿಷಯ ನಾನು ವಿವರಿಸ್ತೀನಿ.
ಆ ಸಮಯ ಬಂದಾಗ. ಆದರೆ ದೇವ್ರು ನನಗೆ ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ, ನನಗೆ ಸೈತಾನನ್ನು ಕೆಲವು ಟೈಮು ನಮ್ಮನ್ನು ವಂಚನೆ ಮಾಡ್ತಾನೆ, ಕೆಲವು ಟೈಮು ನಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡ್ತಾನೆ, ಕೆಲವು ನಮ್ಮ ಮೈಂಡನ್ನು ಡೈವರ್ಟ್ನ ಬೇರೆ ಮಾಡೋದಕ್ಕೆ ನೋಡ್ತಾನೆ. ಆ ಒಂದು ಸಮಯದಲ್ಲಿ ಒಂದು ರೀತಿ ಸೈತಾನ ನನ್ನ ಕೆಲವು ವಿಷಯಗಳಲ್ಲಿ ನನ್ನನ್ನು ಬಾಧೆ ಪಡಿಸ್ತು. ಯಾವ ರೀತಿ ಅವಳನ್ನ ಸರ್ಪ ಬಂದು ವಂಚನೆ ಮಾಡ್ತಾ ಆ ರೀತಿ ನಮ್ಮನ್ನು ವಂಚಿಸ್ತಾನೆ ಸೈತಾನ. ನಮ್ಗೆ ಗೊತ್ತಾಗಲ್ಲ ಅದು ಸೈತಾನ ವಂಚನೆ. ಇವತ್ತು ನಾವು ಸೈತಾನ ತಂತ್ರೋಪಗಳನ್ನ ನಾವು ತಿಳಿದುಕೊಂಡಿರ್ಬೇಕು. ಕೆಲವು ಟೈಮಲ್ಲಿ ನಮಗೆ ಗೊತ್ತಿರಲ್ಲ ಇದು ಸೈತಾನ ನನ್ನನ್ನು ವಂಚಿಸ್ತಾ ಇದೆಯಾ, ಇಲ್ಲ ಮನುಷ್ಯರು ನಮ್ಮನ್ನು ವಂಚನೆ ಮಾಡ್ತಾ ಇದ್ದಾರಾ, ಇಲ್ಲ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವರು ನಮ್ಮನ್ನು ವಂಚನೆ, ಯಾವ ರೂಪದಲ್ಲಿ ಬೇಕಾದರೂ ಸೈತಾನ ಬಂದು ನಮ್ಮನ್ನು ವಂಚನೆ ಮಾಡ್ತಾನೆ. ನೋಡಿ, ಸೈತಾನ ಯಾವ ರೂಪದಲ್ಲಿ ಬಂದ? ಸರ್ಪದ ರೂಪದಲ್ಲಿ ಬಂದ. ವ್ಯಕ್ತಿಗಳ ಮೂಲಕ ಬರ್ತಾನೆ, ಜನರ ಮೂಲಕ ಬರ್ತಾನೆ, ಕುಟುಂಬದ ಮೂಲಕ ಬರ್ತಾನೆ. ಅವನು ಯಾವ ರೀತಿ ದೂತನ ವೇಷ ಹಾಕಿಕೊಂಡು ಬರ್ತಾನಂತೆ ಸೈತಾನ. ಈ ರೀತಿಯಾಗಿ ಅವನು ವಂಚನೆ ಮಾಡೋದಕ್ಕೆ ಬರ್ತಾನೆ. ಆದರೆ ನನಗೆ ಐ ಥಿಂಕ್ ಮಂಡೇನ ಟ್ಯೂಸ್ಡೇನ ಗೊತ್ತಿಲ್ಲ, ಕೆಲವು ಒಂದು ಮಾತುಗಳ ವಿಷಯದಲ್ಲಿ ಸೈತಾನ ವಂಚನೆಗೆ ನಾನು ಒಳಪಟ್ಟಾಗ ನನ್ನಲ್ಲಿ ಗಲಿಬಿಲಿ ಉಂಟಾಗೋದಕ್ಕೆ ಪ್ರಾರಂಭವಾಯಿತು. ನನ್ನ ಮನೇಲಿ ಒಬ್ಬಳೇ ಇದ್ದೆ, ನನ್ನ ಹಸ್ಬೆಂಡ್ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು. ಆಗ ಪವಿತ್ರಾತ್ಮ ವಾಕ್ಯದ ಮೂಲಕ ನನ್ನ ಹತ್ರ ಒಂದು ಮಾತು ಹೇಳಿದ್ರು, ನೀನು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ನನಗೆ ಸರಿ ಆಯಿತು. ನನಗೆ ಏನೋ ಒಂದು ರೀತಿ ನನಗೆ ಏನಾಯ್ತಂದ್ರೆ, ಆ ಟೈಮಲ್ಲಿ ಮಾತಾಡ್ತಾ ಹೀಗೆ ನಾನು ಒಬ್ಬಳೇ ಇರುವಾಗ ಕೆಲವು ಸೈತಾನ ವಂಚನೆಗೆ ಒಳಗಾದಾಗ, ಕೆಲವು ಕಾರ್ಯಗಳು ನನ್ನಲ್ಲಿ ಸಂಭವಿಸಿದಾಗ ಅಲ್ಲಿ ಸೈತಾನ್ ಬಂದು ನನಗೆ ಮ್ಯಾನಿಫೆಸ್ಟ್ ಆಗಿರೋ ಒಂದು ಫೀಲ್ ಆಯಿತು ನನಗೆ. ಅಂದರೆ ಇವಾಗ ದೇವರು ಯಾವ ರೀತಿ ಮ್ಯಾನಿಫೆಸ್ಟ್ ಆಗ್ತಾರೋ ಸೈತಾನ್ ಕೂಡ ಮ್ಯಾನಿಫೆಸ್ಟ್ ಆಗ್ತಾನೆ. ಯಾಕಂದರೆ ನಾನು ಒಂದ್ಸಾರಿ ಕೇಳಿದ್ದೀನಿ, ವಾಕ್ಯ ಕೇಳಿದ್ದೀನಿ, ಪೌಲಂಗಿಚ್ಚ ಪುಸ್ತಕದಲ್ಲಿ ಓದಿದ್ದೀನಿ. ಒಂದು ಪಟ್ಟಣಕ್ಕೆ ಅವ್ರು ಸೇವೆ ಮಾಡೋದಕ್ಕೆ ಹೋದಾಗ ಆ ಪಟ್ಟಣಕ್ಕೆ ಯಾಕೆ ಬಂದೆ ನೀನು ಅಂತ ಹೇಳ್ಬಿಟ್ಟು ಸೈತಾನ್ ಬಂದು ಪ್ರತ್ಯಕ್ಷವಾಗಿ ಅವರ ಸಂಗಡ ಅವನು ಯುದ್ಧ ಮಾಡಿದ್ನಂತೆ. ಅವಾಗ ಯಾವ ರೀತಿ ಅಂದ್ರೆ ಅವ್ರ ಶರೀರ ಎಲ್ಲ ಒಂದು ರೀತಿ ಐಸ್ ಕೋಲ್ಡ್ ತರ ಆಗಿ, ನನಗೆ ಇದು ಬೇಡ, ಈ ಸೇವೆ ಬೇಡ, ಈ ಊರು ಬೇಡ, ಈ ಜಾಗ ಬೇಡ, ಈ ಸ್ಥಳ ಬೇಡ, ಬಿಟ್ಟು ಓಡೋಗೋಣ ಅನ್ನೋ ರೀತಿಯಲ್ಲಿ ಅವರ ಶರೀರ ಬಲಹೀನ ಪಡಿಸೋದಂತೆ ಸೈತಾನ. ಆದ್ರೆ ಪರಿಶುದ್ಧಾತ್ಮ ಅವ್ರ ಹತ್ರ ಹೇಳಿದ್ರಂತೆ, ಇಲ್ಲ ನೋ ನೀನು ಬಿಟ್ಕೊಡ್ಬೇಡ, ನೀನು ಇವಾಗ ನೀನು ಅನ್ಯ ಭಾಷೆ ಮಾತಾಡೋದಕ್ಕೆ ಪ್ರಾರಂಭ ಮಾಡು, ನೀನು ಅವನನ್ನು ಗದರಿಸಿದ್ರೆ ಅವನು ನಿನ್ನ ಬಿಟ್ಟು ಓಡೋಗ್ತಾನೆ ಅಂತ ಹೇಳಿ, ಎರಡು ಒಂದು ಕಡೆ ಪರಿಶುದ್ಧಾತ್ಮ ಮಾಡ್ತಾ ಇದ್ದಾರೆ, ಒಂದು ಕಡೆ ಮಾತಾಡ್ತಾ ಇದ್ದಾರೆ, ಒಂದು ಕಡೆ ದುರಾತ್ಮ ಮಾತಾಡ್ತಾ ಇದೆ. ಇಬ್ಬರ ಮಧ್ಯದಲ್ಲಿ ಪೌಲಂಗಿಚ್ಚು ಯುದ್ಧ ಮಾಡ್ತಾ ಇದ್ರಂತೆ, ಹೋರಾಟ ಮಾಡ್ತಾ ಇದ್ರಂತೆ. ಆವಾಗ ಪರಿಶುದ್ಧಾತ್ಮದಲ್ಲಿ ಕುತ್ಕೊಂಡು ಅವ್ರು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡುವಾಗ ಅವ್ರಿಗೆ ಸೈತಾನ ಹೇಳಿದಂತೆ, ಏನು ನೀನು ಅನ್ಯ ಭಾಷೆ ಮಾತಾಡಿದ್ರೆ ನಾನು ನೋಡೋಗ್ತೀನಿ ಅನ್ಕೊಂಡಿದ್ಯಾ? ನೀನು ಪ್ರೇಯರ್ ಮಾಡಿದ್ರೆ ನಾನು ನೋಡೋಗ್ತೀನಾ? ನಾನು ನೋಡೋಗಲ್ಲ. ನೀನು ಈ ಪಟ್ಟಣ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ನಾನು ನಿನ್ನ ಕೊಳ್ತೀನಿ ಅಂತ ಹೇಳೋದಕ್ಕೆ ಅವ್ರನ್ನ ಭಯಪಡಿಸೋದಕ್ಕೆ ಪ್ರಾರಂಭ ಮಾಡಿದಂತೆ. ಅವಾಗ ಪರಿಶುದ್ಧಾತ್ಮ ಹತ್ರ ಹೇಳಿದ್ರಂತೆ, ನೋ, ಅವನು ಒಳಗಡೆ ಅವ್ನು ಭಯ ಪಡ್ತಾ ಇದ್ದಾನೆ, ಸಿಂಹದೋಪಾದಿಯಲ್ಲಿ ನಿನ್ನನ್ನು ಗರ್ಜಿಸ್ತಾ ಇದ್ದಾನೆ ಅಷ್ಟೇ. ಅವ್ನು ಒಳಗಡೆ ಪ್ರಾರ್ಥನೆ ಅಂದ್ರೆ ಭಯ ಇದೆ, ಆರಾಧನೆ ಅಂದ್ರೆ ಭಯ ಇದೆ, ಸ್ತೋತ್ರ ಹೇಳಿದ್ರೆ ಭಯ ಇದೆ, ನೀನು ಅನ್ಯ ಭಾಷೆ ಮಾತಾಡಿದ್ರೆ ಅವನಿಗೆ ಭಯ ಇದೆ, ಆದ್ರೆ ನೀನು ಮುಂದೆಗಡೆ ಅವನು ನಾಟಕ ಮಾಡ್ತಾ ಇದ್ದಾನೆ ಅಂತ ಪರಿಶುದ್ಧಾತ್ಮ ಹೇಳಿದ್ರಂತೆ. ಕೊನೆಗೆ ನಾನು ಅದನ್ನ ಆಲ್ರೆಡಿ ಅದು ವಾಕ್ಯದಲ್ಲಿ ಒಂದ್ಸರಿ ಹೇಳಿದ್ದೀನಿ ನಾನು. ಇದು ಯಾಕೆ ಅಂದ್ರೆ ವಾಕ್ಯದ ಮೂಲಕ ಅವರು ಮಾತಾಡಿದಾಗ ಅವ್ರನ್ನ ಬಿಟ್ಟು ಓಡೋದಂತೆ. ಇದೇ ರೀತಿ ಒಂದು ಅನುಭವದಲ್ಲಿ ನಾನು ಅದು ಹೋದೆ. ಯಾಕೆ ನಾನೇನಾದ್ರೂ ಪ್ರಾರ್ಥನೆ ಲೈಫ್ ಕಡಿಮೆ, ಇನ್ನೂ ದೇವರಾತ್ಮ ಹೇಳಿದ್ರು, ಸೈತಾನ ತಂತ್ರೋಪಗಳನ್ನ ಕೆಲವು ಟೈಮು ದೇವ್ರು ನಮಗೆ ಪ್ರಕಟಿಸ್ತಾರಂತೆ, ಕೆಲವು ತಿಳಿಸ್ತಾರಂತೆ. ಅವಾಗ ನನಗೆ ಆ ರೀತಿ ಮ್ಯಾನಿಫೆಸ್ಟ್ ಆಗಿರೋ ಥರ ನನಗೆ ಫೀಲ್ ಆಯಿತು. ನನ್ನ ಬಾಡಿಯೆಲ್ಲ ಒಂಥರ ಭಯ ಪಡೋದಕ್ಕೆ ಪ್ರಾರಂಭವಾಯಿತು. ನಾನು ತಕ್ಷಣವೇ ಯೇಸುನಾಮದಲ್ಲಿ ಆಮೇಲೆ ನನಗೆ ಏನಾಯಿತು, ಆಯ್ತು ಅಂದ್ಬಿಟ್ಟು ಬೈಬಲ್ ತಗೋ ಅಂತ ಹೇಳಿದ್ರು ಪರಿಶುದ್ಧಾತ್ಮ. ಒಂದು ಕಡೆ ಸೈತಾನದ ಒಂದು ಭಯ ನನಗೆ ಉಂಟಾಗ್ತಿದೆ ಶಾರೀರಿಕವಾಗಿ, ಏನೋ ಅಷ್ಟು ಭಯ ಅಲ್ಲ, ಒಂದು ರೀತಿಯಲ್ಲಿ ಭಯ ಉಂಟಾಗ್ತಿದೆ, ಗೊತ್ತಾಗ್ತಿದೆ ಸೈತಾನ ಕ್ರಿಯೆ ಮಾಡ್ತಾ ಇದ್ದಾನೆ, ವಾರ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ತಕ್ಷಣ ಪರಿಶುದ್ಧಾತ್ಮ ಅಲ್ಲಿ ನನ್ನ ಹತ್ರ ಹೇಳಿದ್ರು, ಹೋಗಿ ಬೈಬಲ್ ತಗೊಂತ. ಅಪೊಸ್ತಲರ ಬರೆದ ಕೃತ್ಯದಲ್ಲಿ ದೇವರು ಹೇಳಿದ್ರು, ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಯಾವ ರೀತಿ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕ ಮಾಡಿದ್ರಂತೆ. ಅಭಿಷೇಕ ಮಾಡಿ ಸೈತಾನನಿಂದ ಬಾಧಿಸಲ್ಪಡ್ತಿರೋ ಎಲ್ಲರನ್ನ ಯೇಸು ಏನ್ ಮಾಡಿದ್ರು, ಬಿಡಿಸಿಕೊಂಡು ಬಂದ್ರು. ಅನೇಕ ರೋಗಿಗಳನ್ನ ಸೌಖ್ಯ ಮಾಡಿದ್ರು, ಅದ್ಭುತಗಳು ಮಾಡಿದ್ರು ಅಂತ ಹೇಳಿದ್ರು. ಆ ವಾಕ್ಯ ಇಟ್ಟು ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನಾನು ನಿನ್ನೂ ಹೆಚ್ಚಾಗಿ ನಿನ್ನ ಬಲದಿಂದ, ನಿನ್ನ ಪವಿತ್ರಾತ್ಮನ ಬಲದಿಂದ ನನ್ನನ್ನು ತುಂಬಿಸಿ ನನ್ನ ಅಭಿಷೇಕ ಮಾಡಂತ ಹೇಳಿದಾಗ ತಕ್ಷಣ ಅವ್ನು ನನ್ನನ್ನು ಬಿಟ್ಟು ಅಲ್ಲಿ ಓಡಿ ಹೋದ. ವಾಕ್ಯ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭವಾದಾಗ ಪೌಲಂಗಿಚ್ಚ ಅವ್ರ ಜೀವಿತದಲ್ಲಿ ಕೂಡ ಅವ್ರು ವಾಕ್ಯ ಹೇಳಿ ಅವದಕ್ಕೆ ಯಾವಾಗ ಅವ್ರು ವಾಕ್ಯ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅವಾಗ ಅವ್ನು ಹೇಳಿದಂತೆ, ಆಯ್ತು ಸರಿ ಬಿಡು, ವಾಕ್ಯ ಎಲ್ಲ ಹೇಳ್ಬೇಡ, ಇನ್ನ ಸಾಕು ನಿಲ್ಲಿಸು, ನಾನು ಹೋಗ್ತಾ ಇದ್ದೀನಿ, ಇನ್ನ ಹೋಗ್ಬಿಟ್ಟು ಬರ್ತೀನಿ ಮತ್ತೆ ನಿನ್ನ ಹತ್ರ, ಈ ಊರು ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಹೋದಂತೆ. ಆದ್ರೆ ಅವ್ನು ಭಯಪಟ್ಟ, ವಾಕ್ಯಕ್ಕೆ ಭಯಪಟ್ಟು ಓಡಿ ಹೋದ. ಆದ್ರೆ ಅವನೇನೋ ಒಂದು ಸೂಚನೆ ಕೊಟ್ಬಿಟ್ಟು ಹೋದ ಅಷ್ಟೇ. ಈ ರೀತಿಯಾಗಿ ದೇವರು ಕೆಲವು ಟೈಮು ಅವ್ರಿಗೆ ಏನಕ್ಕೆ ಆದರೂ ಸೈತಾನ ನೋಡುವಂತ ಒಂದು ಗಿಫ್ಟ್ ಇತ್ತಂತೆ, ಸೈತಾನ ಹತ್ರ ಮಾತಾಡುವಂತ ಒಂದು ವರ ಇತ್ತಂತೆ ಅವ್ರಿಗೆ. ಹಾಗಾಗಿ ಅವ್ರು ರಿಯಲ್ ಆಗಿ ನೋಡ್ತಾ ಇದ್ರಂತೆ ಪೌಲಂಗಿಚ್ಚ ಅವರು.
ಆ ರೀತಿ ಎಲ್ಲ ನಾನು ನೋಡಿಲ್ಲ, ಬಟ್ ನನಗೆ ಅಲ್ಲಿ ಫೀಲ್ ಆಯಿತು. ಇವಾಗ ದೈವ ಸಾನ್ನಿಧ್ಯನ, ದೈವ ಪ್ರಸನ್ನತೆ ನಾವು ಹೇಗೆ ಫೀಲ್ ಮಾಡ್ತಿರೋ, ಒಂದು ದುರಾತ್ಮ ಬಂದರೂ ಕೂಡ ನಮಗೆ ಫೀಲ್ ಆಗುತ್ತೆ. ಒಂದು ಸ್ಮೆಲ್, ಇವಾಗ ದೇವರ ಪ್ರಸನ್ನತೆಯಲ್ಲಿರುವಾಗ ಒಂದು ಸುಗಂಧ ವಾಸನೆ ಪರಿಮಳ ಬರೋದು ಕೂಡ ಅದು ಒಂದು ಫೀಲ್ ಆಗುತ್ತೆ. ಇಲ್ಲ ಅಂದರೆ ದುರಾತ್ಮನ ಏನಾದರೂ ಅಲ್ಲಿ ಮ್ಯಾನಿಫೆಸ್ಟ್ ಆಗಿದ್ರೆ ಅಲ್ಲಿದ್ದರೆ ಒಂದು ದುರ್ವಾಸನೆ ಬರುವಂಥ ಒಂದು ಫೀಲ್ ಆಗುವಂಥ ಅದೆಲ್ಲ ಒಂದು ವರಗಳು. ಓಕೆ, ಅದೆಲ್ಲ ನಾನು ಅಧಿಕವಾಗಿ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಈ ರೀತಿಯಾಗಿ ಒಂದು ಅನುಭವ ಆಯಿತು. ಅದಾದಮೇಲೆ ಮತ್ತೆ ದೇವರ ಸನ್ನಿಧಾನದಲ್ಲಿ ಈ ರೀತಿಯೇ ದೇವರ ಸಮ್ಮುಖದಲ್ಲಿ ದೇವರ ಪ್ರಸನ್ನತೆಯಲ್ಲಿ ನನ್ನ ಸಮಯ ಕಳೆಯುವಾಗ, ಟೈಮ್ ಕಳೆಯುವಾಗ ನಮ್ಮ ಮನೆಯಲ್ಲಿ ಫೈನಾನ್ಷಿಯಲಿ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಅಂದರೆ ನನಗೆ ಗೊತ್ತು ದೇವರು ಇದುವರೆಗೂ 11 ತಿಂಗಳು ನಡ್ಸ್ಕೊಂಡು ಬಂದಿರೋ ದೇವರು 12ನೇ ತಿಂಗಳು ನಡೆಸೋದಿಲ್ಲ. ಇನ್ನೂ ಆರಂಭದಲ್ಲಿ ನಾವು ಕಾಲಿಟ್ಟಿದ್ದೀವಿ. ಕೊನೆ ಮೂಮೆಂಟಲ್ಲೂ ಕೂಡ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾರೆ. ಒಂದು ರಾತ್ರಿಯಲ್ಲಿ ದೇವರು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ನನಗೆ ಆ ವಿಷಯ ಇಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ಮನೆ ಯಜಮಾನ ಆಗಿರೋದ್ರಿಂದ, ಜವಾಬ್ದಾರಿಗಳು ಬಹಳವಾಗಿ ಇರೋದ್ರಿಂದ ಅವ್ರಿಗೆ ಏನಾದರೂ ಸ್ವಲ್ಪ ಹಣದ ಕೊರತೆ ಬಂದಾಗ ಬೇಗ ಟೆನ್ಷನ್ಗೊಳಗಾಗ್ತಾರೆ, ಬೇಗ ಕಲಿಬಿಲಿಗೊಳಗಾಗ್ತಾರೆ. ಅಯ್ಯೋ ಹೇಗೆ ನಡೆಸೋದು, ಹೇಗೆ ಮೇಂಟೆನೆನ್ಸ್ ಕಟ್ಟಬೇಕು, ಅದು ಇದು ಮನೆ ಮೇಂಟೈನ್, ಅದು ಏನೆಲ್ಲ ಈ ರೀತಿ ಗಲಿಬಿಲಿ ಮಾಡಿಕೊಂಡು ಈ ರೀತಿಯಾಗಿ ಅವರು ಒತ್ತಡದಲ್ಲಿ ಸಿಗಾಕೊಂಡಿದ್ರು. ಅದನ್ನ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅದು ನಾನು ಯಾವಾಗೂ ಕೂಡ ಆ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಆಲ್ರೆಡಿ ನನಗೆ ಸ್ಪಿರಿಚುವಲಿ ದೇವರು ನನ್ನನ್ನು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ಏನೇ ಪರ್ವತ ಮುಳುಗೋದ್ರೂ ಕೂಡ ದೇವ್ರು ನನ್ನ ಕೈ ಬಿಡಲ್ಲ. ಬರಗಾಲ ಬಂದರೂ ಕೂಡ ನಮಗೆ ದೇವರು ಆಹಾರ ಒದಗಿಸ್ಕೊಡ್ತಾರೆ ಅನ್ನೋ ಒಂದು ದೃಢ ನಂಬಿಕೆ. ಈ ರೀತಿಯಾಗಿರುವಂಥ ಸಮಯದಲ್ಲಿ ಒಂದು ದಿನ ಗುರುವಾರ ನೈಟು ನಾನು ಚೆನ್ನಾಗಿ ಮಾನಸ ಸಿಸ್ಟರ್ ಹತ್ರ ಮಾತಾಡ್ಬಿಟ್ಟು ಆಕೆಗೆ ಪ್ರೇಯರ್ ಮಾಡಿ, ಜಾನ್ ಅನಿಸಿಕೆದು ಒಂದು ಅನ್ಯ ಭಾಷೆ ಟಂಗ್ಸ್ ಪ್ರೇಯರ್ ಕೇಳ್ಕೊ ಅಂತೇಳಿ ಅವತ್ತು ನಾನು ಕೂಡ ಕೂತ್ಕೊಂಡು ಹೀಗೆ ಜಸ್ಟ್ ನಾನು ಪ್ರತಿ ನೈಟು ನಿಮಗೂ ಕೂಡ ನಾನು ಹೇಳೋದು, ಇಲ್ಲಿ ವೀಕ್ಷಿಸುವಂಥವ್ರಿಗೂ ಇಲ್ಲಿ ಬಂದಿರೋದು ಕೂಡ ಪ್ರತಿದಿನ ರಾತ್ರಿ ನಾನು ಮಾಡುವಂಥದ್ದು ಏನಂದರೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಸ್ಪಿರಿಚುವಲ್ ಆಗಿ 1 ಅವರ್ 2 ಅವರ್ 3 ಅವರ್ ನಾನು ಪ್ರಾರ್ಥನೆ ಮಾಡಿದ್ರು ಕೂಡ ಊಟ ಮಾಡಿ ಮಲಗೋದಕ್ಕೆ ಮುಂಚೆ 5 ನಿಮಿಷ ನಾನು ಪ್ರಾರ್ಥನೆ ಮಾಡಿ ಮಲಗ್ತೀನಿ. ಏನಂದರೆ ನನ್ನ ಕುಟುಂಬನ, ನನ್ನ ಮಕ್ಕಳನ್ನ, ನನ್ನ ಮನೇನ, ನನ್ನ ಮನೆ ಸುತ್ತ ಇರೋ ಡೋರ್ಸ್ ಎಲ್ಲವನ್ನು ದೇವದೂತರು ಕಾವಲು ಕೊಡು, ಒಂದೊಂದನ್ನು ಯೇಸು ರಕ್ತದಲ್ಲಿ ಮುದ್ರೆ ಹಾಕು, ನನ್ನ ಕುಟುಂಬದನ್ನ, ನಮ್ಮ ಸಂಬಂಧಿಕರನ್ನ ಎಲ್ಲರನ್ನೂ ಮುದ್ರೆ ಹಾಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಎಲ್ಲವನ್ನೂ ಯೇಸು ರಕ್ತದಲ್ಲಿ ಮುದ್ರೆ ಹಾಕ್ಬಿಟ್ಟು ನಾವು ಮಲ್ಕೊಳ್ತೀವಿ. ಯಾಕಂದ್ರೆ 12 ಗಂಟೆ ರಾತ್ರಿಯಲ್ಲಿ ಕೆಲವು ದುರಾತ್ಮಗಳು ತಿರುಗ್ತಾ ಇರ್ತಾವಂತೆ, ಕೆಲವು ಸೈತಾನ್ಗಳು ಓಡಾಡ್ತಾ ಇರತ್ತಂತೆ. ಯಾವ ಮನೆ ಯೇಸು ರಕ್ತದಲ್ಲಿ ಮುದ್ರೆ ಹಾಕಿರಲ್ಲ, ಯಾವ ಮನೆ ಯೇಸುವಿನಲ್ಲಿ ಬೇಲಿ ಇರಲ್ಲ, ಆ ಮನೆಯೊಳಗಡೆ ಅವ್ನು ಬಂದು ಪ್ರವೇಶ ಮಾಡ್ತಾನಂತೆ ಆ ರಾತ್ರಿ ವೇಳೆಯಲ್ಲಿ. ಈ ರೀತಿಯಾಗಿ ಅದು ಯಾವ ಮನೆ ಯೇಸು ರಕ್ತದಲ್ಲಿ ಮುದ್ರೆ ಹಾಕಿರುತ್ತೋ ಆ ಮನೆ ಸೈತಾನು ಮುಟ್ಟೋಕ್ಕಾಗೋದಿಲ್ಲ ಅಂತ, ಆ ವ್ಯಕ್ತಿನ ಮುಟ್ಟೋದಕ್ಕಾಗೋದಿಲ್ಲ ಅಂತೆ. ಅದಕ್ಕೆ ಪ್ರತಿದಿನ ಒಂದು ಸರಿ ಯೇಸು ರಕ್ತದಲ್ಲಿ ಮುದ್ರೆ ಹಾಕಿದ್ರೆ ಸಾಕು ಅಲ್ಲ. ನಮ್ಮ ದೇಹಕ್ಕೆ ಆಹಾರ ಬೇಕಂದ್ರೆ, ನಮ್ಮ ದೇಹ ಆರೋಗ್ಯವಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಂದ್ರೆ ದಿನಕ್ಕೆ 3 ಸರಿ ಊಟ ಮಾಡ್ತೀವಿ. ಊಟ ಮಾಡೋದಲ್ಲದೆ ಕಾಫಿ, ಸ್ನ್ಯಾಕ್ಸ್ ಏನೆಲ್ಲ ತಗೊಳ್ತೀರಿ, ಡ್ರೈ ಫ್ರೂಟ್ಸ್ ಅಂತೆ, ಏನೆಲ್ಲ ಹೆಲ್ದಿ ಆಗಿರ್ಬೇಕಂತೇಳಿ ಇಷ್ಟೆಲ್ಲ ನಾವು ತೆಗೆದುಕೊಳ್ಳುವಾಗ ನಮ್ಮ ಆತ್ಮಿಕ ಜೀವಿತ ಕೂಡ ಗ್ರೋ ಆಗ್ಬೇಕಂದ್ರೆ ನಾವು ಯಾವಾಗಲೂ ಪ್ರಾರ್ಥನೆ ಒಂದು ದಿನ ಕೊಟ್ರೆ ಸಾಕು. ಸಿಂಹದ ಪಾದದಲ್ಲಿ ಯಾರನ್ನ ನುಗ್ಲಿ ಅಂತೆಲ್ಲ ಹುಡುಕ್ತಾ ತಿರುಗ್ತಾ ಇರ್ತಾನೆ. ಈ ರೀತಿ ಇರೋ ಸಮಯದಲ್ಲಿ ಅವತ್ತು ನೈಟ್ ಅನ್ಯ ಭಾಷೆನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ದೇವರ ಅಪ್ಪನ ಅನೇಕ ಕಾರ್ಯಗಳನ್ನು ಪ್ರಕಟಿಸಿದ್ರು, ಅನೇಕ ವಿಷಯಗಳನ್ನ ತಿಳಿಸಿದ್ರು. ಇಲ್ಲಿ ಬರುವಂಥ ಜನರಿಗೆ, ಇಲ್ಲಿ ಬರುವಂಥ ಕುಟುಂಬಕ್ಕೆ, ಇಲ್ಲಿ ಸೇವೆಯಲ್ಲಿ ಪಾಲುಗರಾಗಿರೋ ಪ್ರತಿಯೊಬ್ಬರ ಜೀವಿತದಲ್ಲಿ ತಡೆಯಾಗಿರುವಂಥ ಕೆಲವು ಶಕ್ತಿಗಳು, ಕೆಲವು ಸರ್ಪಶಕ್ತಿಗಳು, ಕೆಲವು ಅಂಧಕಾರ ಬಲಗಳು, ಕೆಲವು ಮಾಟಮಂತ್ರ ಶಕ್ತಿಗಳು ಎಲ್ಲ ಪರಿಶುದ್ಧಾತ್ಮನ ಬೆಂಕಿಯಿಂದ ಒಂದು ರೀತಿ ಸುಟ್ಟು ನಾಶ ಆಗೋ ರೀತಿಯಲ್ಲಿ ದೇವರಾತ್ಮ ನನಗೆ ದರ್ಶನದಲ್ಲಿ ತೋರಿಸಿದ್ರು. ಆದರೆ ದೇವರು ಕಾರ್ಯ ಮಾಡಿದ್ದಾರೆ. ಆದರೆ ದೇವರು ಕಾರ್ಯ ಮಾಡಿದ ತಕ್ಷಣ ಅದ್ಭುತ ನಾವು ಕಾಣ್ಬೇಕಂತ ಎಕ್ಸ್ಪೆಕ್ಟೇಷನ್ ಅಲ್ಲ. ಆತನ ಸಮಯಕ್ಕೆ ಏನೇನು ಮಾಡ್ಬೇಕು ಅದನ್ನ ಮಾಡ್ತಾನೆ. ಕೆಲವನ್ನ ದೇವ್ರು ನಮಗೆ ಕಲಿಸ್ತಾರೆ. ಅದಕ್ಕೆ ಈ ರೀತಿ ಇವತ್ತೊಂದು ವ್ಯತ್ಯಾಸವಾದ ರೀತಿಯಲ್ಲಿ ನಡಿಬೇಕಾಗಿತ್ತು. ಕನಸಿನಲ್ಲಿ, ದರ್ಶನಗಳಲ್ಲಿ ಅನೇಕ ಜನ ಬಂದಿದ್ದಾರೆ, ಬಿಡುಗಡೆಗಳು ನಡೀತಾ ಇದೆ, ಅದ್ಭುತ ಈ ರೀತಿಯಾಗಿ ದೇವ್ರು ನನಗೆ ತೋರಿಸ್ತಾ ಇದ್ರು. ಎಲ್ಲ ಒಂದು ದಿನ ಅವಕಾಶ ಕೊಟ್ಟ ಸಾಕು ಅವನ ಕಾರ್ಯ. ಇಲ್ಲ ವಾಕ್ಯ ಹೇಳ್ಬೇಕಂತ ದೇವ್ರು ನಮ್ಮನ್ನ ನೇಮಿಸಿದ್ರೆ ವಾಕ್ಯ ನಾವು ಹೇಳಲೇಬೇಕು. ಒಂದು ಸೇವಕರ ಮೂಲಕ ನಮ್ಮನ್ನು ಎಚ್ಚರಿಸ್ತಾರೆ. ಇಲ್ಲ ನೀನು ಪವಿತ್ರಾತ್ಮದಲ್ಲೇ ತುಂಬಿಕೊಂಡು ಬಂದು ಪ್ರತಿ ಸಾರಿ ನಮ್ಮನ್ನ ತಿದ್ದವ್ರು ಇರಬೇಕು, ನಮ್ಮನ್ನ ಸರಿಪಡಿಸೋರು ಇರಬೇಕು, ನಮ್ಮನ್ನ ನೀನು ಮಾಡ್ತಾರ ತಪ್ಪು ಅಂತ ಹೇಳೋರಿದ್ರೆ ಮಾತ್ರನೇ ನಾವು ಕಲಿಯೋಕ್ಕಾಗೋದು. ನನಗೆಲ್ಲ ಗೊತ್ತು, ಐ ಆಮ್ ಸಮ್ಮಡಿ ಅಂತಂದ್ರೆ ನಾವೇನು ಕಲ್ತಿಲ್ಲ ಅಂತ ಅರ್ಥ. ನಾವೇನು ಕಲ್ತಿಲ್ಲ, ಇನ್ನೂ ಏನು ಕಲ್ತಿಲ್ಲ, ಸುಮ್ಮನೆ ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ, ಅರ್ಧ ಬರ್ದಾರ ಕೊಡ ತುಳ್ಕೋತಂತೆ. ಆ ರೀತಿ ನಾವು ಆಗಬಾರ್ದು. ನಾವು ಯಾವಾಗಲೂ ತುಂಬಿ ಕೊಡವಾಗಿರ್ಬೇಕು. ಆಗಿರುವಾಗ ಯಾರಾದ್ರೂ ಹೇಳ್ದಾಗ ಅಯ್ಯೋ ಅವ್ರು ಹೇಳ್ಬಿಟ್ರು, ನಾನು ವಾಕ್ಯ ತಗೊಳ್ಳಲ್ಲ, ನಾನು ಆರಾಧನೆ ಮಾಡಲ್ಲ, ನಾನು ಕೀಬೋರ್ಡ್ ಪ್ಲೇ ಮಾಡಲ್ಲ, ನಾನು ಸೇವೆ ಮಾಡಲ್ಲ ಅಂತೇಳಿ ನಾವು ಹೇಳ್ಬಾರ್ದು. ಯಾರು ಏನೇ ಹೇಳಿದ್ರು ಕೂಡ ನಾವೇನು ಮಾಡಬೇಕು? ಪ್ರಾರ್ಥನೆ ಯಾವಾಗೂ ಕೂಡ ದೇವರು ಹೇಳಿ ನಾನು ಮಾಡ್ತಾ ಇರೋ ದೇವ್ರಿಗೋಸ್ಕರ, ದೇವರ ಚಿತ್ತ ನಾನು ನೆರವೇರಿಸ್ತಾ ಇದ್ದೆ, ನಾನು ಮಾಡೋ ದೇವ್ರಿಗೆ ಇಷ್ಟ ಆದರೆ ಸಾಕು. ಈ ಲೋಕದಲ್ಲಿ ಯಾರು ನನ್ನ ಮೆಚ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಆ ಒಂದು ಗುರಿಯಲ್ಲಿ, ಆ ಒಂದು ಉದ್ದೇಶದಲ್ಲಿ ನಾವೇನು ಮಾಡಬೇಕು? ಯಾವಾಗಲೂ ಸಿದ್ಧವಾಗಿರ್ಬೇಕು, ಯಾವಾಗಲೂ ರೆಡಿ ಆಗಿರ್ಬೇಕು. ಈ ರೀತಿ ಆದಮೇಲೆ ಗುರುವಾರ ಸಂಜೆ ಪ್ರಾರ್ಥನೆ ಆದಮೇಲೆ ದೇವ್ರು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡಿದ್ರು. ನಿಜವಾಗ್ಲೂ ಒಂದು ಹೇಳಕ್ಕಾಗದ ರೀತಿಯಲ್ಲಿ ಒಂದು ದೊಡ್ಡ ಕಾರ್ಯ ನಮ್ಮ ಸಂಬಂಧಿಕರ ಮೂಲಕ, ಕುಟುಂಬದವರ ಮೂಲಕ, ಅವ್ರ ತಂಗಿ ಮೂಲಕ, ಫೈನಾನ್ಷಿಯಲಿ ಕೂಡ ದೇವ್ರು ನಮ್ಗೆ ಅದ್ಭುತ ಮಾಡಿದ್ರು. ನೋಡಿ,
ನೋಡಿ, ದೇವ್ರು ನಮ್ಮನ್ನ ಕೈ ಬಿಟ್ಟಿಲ್ಲ. ನಾವು ಅನ್ಕೊಳ್ತೀರಿ ಒಂದೇ ದಿನದಲ್ಲಿ ಎಲ್ಲ ನಡಿಬೇಕಂತ. ದೇವ್ರಿಗೆ ಗೊತ್ತು ಯಾವ ಟೈಮಲ್ಲಿ ಯಾವ ಸಮಯಕ್ಕೆ ಏನೇನು ಮಾಡ್ಬೇಕಂತ. ಸರಿ, ನಾನು ಅದೆಲ್ಲ ಅಧಿಕವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಸಮಯ ಇನ್ನೂ ಹೆಚ್ಚು ಹೇಳಿದ್ರೆ ಇನ್ನೂ ಹೋಗ್ತಾನೆ ಇರುತ್ತೆ ಸಮಯ. ದೇವರು ಮಾಡುವ ಕಾರ್ಯಗಳು ಎಷ್ಟು ಹೇಳಿದ್ರೆ ಸಾಕಾಗಲ್ಲ, ಎಷ್ಟು ಮಾತಾಡಿದ್ರೆ ಸಾಕಾಗಲ್ಲ, ಅಷ್ಟು ಉತ್ತಮವಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅದೆಲ್ಲ ಕ್ರಿಸ್ಮಸ್ ದಿನ ನಾನು ಟೆಸ್ಟಿಮನಿಯಾಗಿ ಹೇಳ್ತೀನಿ. ಅನೇಕ ಕಾರ್ಯ ಗುರುವಾರ ಪ್ರಾರ್ಥನೆ ಮಾಡಿ ಶುಕ್ರವಾರನೇ ನಮ್ಮ ಜೀವಿತದಲ್ಲಿ ಎಲ್ಲ ಥರ ಡೋರ್ ಓಪನ್ ಮಾಡಿಬಿಟ್ರು ದೇವರು. ಅಲ್ಲಿ ಮಾಡಿರೋ ದೇವರು ಇದನ್ನು ಮಾಡಲ್ವಾ? ಖಂಡಿತ ಆತನ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನನಗೆ ಬೇಸರ ಆಯಿತು ಒಂದು ವಿಷಯದಲ್ಲಿ. ಆದರೂ ಕೂಡ ದೇವರ ಬಳಿಲ ಹತ್ತು ನಾನು ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ, ಎಷ್ಟು ದಿನಪ್ಪ ಈ ಪ್ರಸವ ವೇದನೆಯಲ್ಲಿ ನಾವು ಹೋಗಬೇಕು? ಎಷ್ಟು ದಿನ ಇದೇ ಪ್ರಸವ ವೇದನೆ ಆರಂಭ ಮಾಡಿ ವರ್ಷಗಳಾಯಿತು, ಇಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದರೆ ಹೇಗಪ್ಪ ಅನ್ನುವಾಗ ದೇವರು ಅದು ಹೇಳಿದ್ದು, ಕೊಡಲ್ಪಟ್ಟಿರುವಂಥ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ. ಅದನ್ನು ಕರೆಕ್ಟಾಗಿ ನಿಮ್ಮ ಮನಸ್ಸಿನಲ್ಲಿ ಅದನ್ನು ತೆಗೆದುಕೊಂಡು ಅದರಲ್ಲಿ ದೇವ್ರಿಗೋಸ್ಕರ ನಾವು ಮಾಡುವಾಗ ಏನಾಗಿರಬೇಕು? ಒಳ್ಳೆ ಫಲಭರಿತವಾದ ರೀತಿಯಲ್ಲಿ ನಾವು ಮಾಡುವವರಾಗಿರ್ಬೇಕು. ಅದನ್ನು ದೇವರು ಹೇಳಿದ್ರು. ನನಗೆ ಇನ್ನೂ ಸರಿಯಾದ ರೀತಿಯಲ್ಲಿ ಯಾರು ನನಗೆ ಸರಿಯಾದ ರೀತಿಯಲ್ಲಿ ಅವರು ಸಮರ್ಪಣೆ ಅವರಲ್ಲಿ ಬಂದಿಲ್ಲ ಅಂತ ದೇವರ ಆತ್ಮ ಹೇಳಿದ್ರು. ಸರಿಯಾದ ರೀತಿಯಲ್ಲಿ ಸಮರ್ಪಣೆ ನಮ್ಮಲ್ಲಿ ಬರಬೇಕು. ಬಂದ್ರೇನೆ ದೇವ್ರ ಕಾರ್ಯ ಇಲ್ಲಿ ಆಗೋದಿಲ್ಲ, ಅಂದ್ರೆ ದೇವ್ರ ಕಾರ್ಯ ಆಗೋದಿಲ್ಲ. ದೇವ್ರ ಮಕ್ಕಳೇ, ಅದು ನನಗೂ ವಹಿಸಿಕೊಂಡು ನಾನು ಹೇಳ್ತಾ ಇದ್ದೀನಿ. ನಿಮಗೆ ಮಾತ್ರ ನಾನು ಕರೆಕ್ಟ್, ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಸಮರ್ಪಣೆ ನಾವು ಸರಿಯಾದ ರೀತಿಯಲ್ಲಿ ದೇವರಿಗೆ ಹಸ್ತದಲ್ಲಿ ನಾವು ಸಮರ್ಪಿಸೋಣ. ದೇವರ ಚಿತ್ತ ಏನಿದೆ ಅದು ನಡೆಯಲಿ, ದೇವರ ಉದ್ದೇಶ ಏನಿದೆ ಅದು ನಡೆಯಲಿ. ದೇವ್ರು ನನಗೆ ಏನು ಹೇಳಿದ್ರ ಅದು ಪ್ರಾರ್ಥನೆ ಮಾಡೋದನ್ನ ನಾವು ಪ್ರಾರ್ಥನೆ ಮಾಡಬೇಕು. ವಾಕ್ಯ ಹೇಳ್ಬೇಡ ಅಂದ್ರೆ ವಾಕ್ಯ ಹೇಳೋದು ಬೇಡ. ದೇವರ ಆತ್ಮ ಏನು ಹೇಳು ಅಂದ್ರೆ ನಾವು ಹೇಳೋದಕ್ಕೆ ರೆಡಿ ಆಗಿರ್ಬೇಕು. ಆ ಟೈಮಲ್ಲಿ ನಾವು ಯಾವತ್ತೂ ಅದಕ್ಕೆ ನಾವು ಹಿಂದೆ ಉಳಿಬಾರ್ದು ದೇವರ ಮಕ್ಕಳೇ. ಅದ್ರಲ್ಲಿ ಇವತ್ತು ಒಂದು ವ್ಯಕ್ತಿ, ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ವಿಷಯದಲ್ಲಿ ನನಗೆ ದೇವರ ಆತ್ಮ ಹೇಳ್ತಾ ಇದ್ರು, ನೋಡಿ ಯಾರು ಕರೆಕ್ಟ್ ಅಲ್ಲ, ಯಾರು ಪರ್ಫೆಕ್ಟ್ ಅಲ್ಲ, ಅವ್ರು ಬೇಡ, ಇವ್ರು ಬೇಡ, ಇವ್ರು ನಿಂತ್ಕೊಳ್ಳೋದು ಬೇಡ, ಅವ್ರು ಸೇವೆ ಮಾಡೋದು ಬೇಡ ಅನ್ನೋದಕ್ಕೆ ಹೇಳೋದಕ್ಕೆ ನಮಗೆ ಯಾರಿಗೂ ರೈಟ್ಸ್ ಇಲ್ಲ. ಆ ಮಕ್ಕಳು ಬರೋದು ಬೇಡ. ಯಾವ ಮಕ್ಕಳನ್ನು ಪರಿಪಕ್ವತೆ, ಯಾವ ಮಕ್ಕಳಿಗೂ ಯಾರೂ ಸರಿಯಾಗಿ ಬಂದಿಲ್ಲ. ಎಲ್ಲರಲ್ಲೂ ಏನೋ ಒಂದು ಕೊರತೆ ಇದೆ. ಪೇತ್ರನ ದೇವರು ಆರಿಸ್ಕೊಳ್ಳುವಾಗ ಅವನಲ್ಲಿ ಎಷ್ಟು ಕೊರತೆ ಇತ್ತು, ಅವನಲ್ಲಿ ಏನೆಲ್ಲ ತಪ್ಪಿತ್ತು. ಅವನು ದೇವ್ರ ಬಳಿಯಲ್ಲೇ ಇರ್ತಿದ್ದ, ದೇವ್ರ ಜೊತೆನಲ್ಲೇ ಇದ್ರು ಕೂಡ ದೇವ್ರನ್ನ ಟೆಸ್ಟ್ ಮಾಡ್ತಿದ್ದವನು ಅವಾಗ. ತೋಮನು ಯೇಸು ಸ್ವಾಮಿ ಜೊತೆಲೇ ನಡೆದು ಯೇಸು ಸ್ವಾಮಿ ಜೊತೆಲೇ ಅದ್ಭುತಗಳು ನೋಡಿ, ಬಿಡುಗಡೆಗಳು ನೋಡಿ ಅವನೇನ್ ಮಾಡ್ದ? ಯೇಸು ಸ್ವಾಮಿ ಸತ್ತು ಪುನರುತ್ಥಾನವಾಗಿದ್ರೆ ಕೂಡ, ಸ್ವಾಮಿ ನೀನೇನಾ ಬಂದಿರೋದು, ನೀನ್ ಕೈ ತೋರಿಸಿದ್ರೆ ನಂಬ್ತೀನಿ ಅಂತ ಹೇಳ್ತಾನ ಅವನ ಕೈ ನೋಡಿ ನಂಬ್ತಾನೆ. ಯೇಸು ಸ್ವಾಮಿ ಕೈ ಗಾಯ ಆಗಿರೋದನ್ನ ನೋಡಿ ತೋಮನ್ ನಂಬ್ತಾನೆ, ಇದು ಯೇಸು ನಿಜವಾಗ್ಲೂ ಎದ್ದು ಬಂದಿದ್ದಾನೆ ಅಂತೇಳಿ. ಅದೇ ತರ ದೇವರ ಮಕ್ಕಳೇ, ಅಷ್ಟು ಜೊತೆಲೇ ನಡೆದಂತ ಯೇಸು ಸ್ವಾಮಿ ಜೊತೆಲಿ ನಡೆದಂತ ಶಿಷ್ಯರೇ ಏನಾಗಿದ್ರು? ಯಾರು ಪರಿಪಕ್ವತೆ ಇರ್ಲಿಲ್ಲ ಅವರಲ್ಲಿ. ಇವತ್ತು ಆ ಮಕ್ಕಳು ಸರಿ ಇಲ್ಲ, ಆ ಮಕ್ಕಳು ಬರೋದು ಬೇಡ, ಇವ್ರು ಸರಿ ಇವ್ರು ಇರ್ಲಿ ಅನ್ನೋದು ನಾವು ಹೇಳೋದು ಬೇಡ. ಆ ಮಕ್ಕಳು ಸರಿಯಾಗ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಯಾಕೆ ದೇವ್ರು ನಮ್ಮ ಬಳಿಯಲ್ಲಿ ಯಾರನ್ನ ಕರ್ಕೊಂಡು ಬರೋದು? ಮನ ಮುರಿದವ್ರನ್ನ, ಕುಗ್ಗಿ ಹೋಗಿರೋರ್ನ, ಡಿಸಿಪ್ಲಿನ್ ಇಲ್ದಿರೋರ್ನ, ಪಾಪದಲ್ಲಿ ಇರೋರ್ನ, ದರಕ ಅನೇಕ ಒಂದು ರೀತಿ ಯಾವುದೇ ರೀತಿ ಅವರಿಗೆ ಒಂದು ಏನೋ ಒಂದು ಗೊತ್ತಿಲ್ಲದ ರೀತಿಯಲ್ಲಿ ಇರೋನೇ ದೇವ್ರು ನಮಗೆ ಇಲ್ಲಿ ಕರ್ಕೊಂಡು ಬರೋದು. ನಮ್ಮ ಕೆಲಸ ವಾಕ್ಯದಲ್ಲಿ ಅವ್ರನ್ನ ತಿದ್ದಿ ಸರಿಯಾದ ಮಾರ್ಗದ ನಡೆಸೋದು ನಮ್ಮ ಕೆಲಸ. ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ದೇವ್ರ ಕೆಲಸ. ಅದು ದೇವ್ರ ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡೋದು ಬೇಡ. ದೇವ್ರು ತೀರ್ಮಾನ ಮಾಡಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ದೇವ್ರ ಕಾರ್ಯ ಮಾಡ್ತಾರೆ. ಅದಕ್ಕೆ ನಾವು ಯಾವತ್ತೂ ನಮ್ಮ ಬಾಯಿಯಲ್ಲೇ ಜೀವ ಮರಣ ಇದೆ. ನಾವೇನು ಹೇಳ್ತೀರ ಅದು ನಮ್ಮ ಜೀವಿತದಲ್ಲಿ ಅದು ಅನುಭವ, ನಾವು ಅದನ್ನು ಕಾಣ್ತೀರಿ. ನಿನ್ನ ಬಾಯಲ್ಲಿ ನೀನು ಜೀವಕರವಾಗಿರೋದು ಮಾತಾಡ್ತಾ ಇದ್ರೆ, ಜೀವಕರವಾಗಿರೋದು ನಿನ್ನ ಜೀವಿತದಲ್ಲಿ ಸಂಭವಿಸ್ತಾ ಇರುತ್ತೆ. ನೀನು ಶಾಪಕರವಾಗಿರೋದು ನೀನು ಮಾತಾಡ್ತಾ ಇದ್ರೆ, ಶಾಪಕರನೇ ನಮ್ಮ ಜೀವಿತದಲ್ಲಿ ನಡೀತಾ ಇರುತ್ತೆ. ಎಚ್ಚರವಾಗಿರಬೇಕು. ನಮ್ಮ ಬಾಯಿಂದ ಬರೋ ಒಂದೊಂದು ಮಾತು ಕೂಡ ದೇವರು ನಮ್ಮ ಹಸ್ಬೆಂಡ್ ಸೇವಕರಿಗೆ ಹೇಳಿದ್ದಾರೆ. ನಾನು ಅವ್ರಿಗೆ ಅವಾಗ ಹೇಳ್ತೀನಿ, ನಿಮ್ಮ ಬಾಯಲ್ಲಿ ಒಂದು ಸೇವಕರು ಹೇಳಿದ್ರು, ಯಾರನ್ನ ಆಗಲಿ ನೀನು ದೂಷಿಸ್ಬೇಡ ಅಂತ ಹೇಳಿದ್ರು. ನೀನೇನು ಹೇಳ್ತೀಯ ಹಂಗೆ ಆಗುತ್ತಂದ್ರು. ಅವ್ರು ಹೇಳಿದ ಕೆಲವು ಟೈಮ್ ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಡ್ಲ, ಫಾರ್ ಎಕ್ಸಾಂಪಲ್ ವಿನೀತ್ ಬ್ರದರ್ ಅನ್ಕೋ, ಯಾರಾದ್ರೂ ಅನ್ಕೋ, ಅವ್ರು ಏನಾದ್ರು ಹೇಳ್ಬಿಟ್ರೆ ನಾನು ಭಾಳ ಅದು ನಾನು ಹೇಳ್ತೀನಿ, ಬೇಡ ತಪ್ಪು ಅದು ಹೇಳ್ಬೇಡಿ. ಅವ್ನು ಸರಿ ಮಾಡ್ಕೊಳ್ತಾನೆ, ತಿದ್ಕೊಳ್ತಾನೆ, ಇವತ್ತಿಲ್ಲ ನಾಳೆ ಸರಿ ಹೋಗ್ತಾನೆ. ದೇವರನ್ನ ಸರಿ ಮಾಡ್ತಾರೆ. ಸರಿ ಹೋಗಿಲ್ಲ, ದೇವರನ್ನ ಕಂಟ್ರೋಲ್ ತಗೊಳ್ತಾರೆ ಅಂತ ಹೇಳಿ ನಾವಿಬ್ಬರ ಆ ಥರ ಸರಿ ಹೋಗ್ತೀರಿ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಆ ಶಾಪ ಅನ್ನೋದು, ಆಶೀರ್ವಾದ ಅನ್ನೋದು ಕೆಲವು ದೇವ್ರು ಇಟ್ಟಿರ್ತಾರಂತೆ. ಅದನ್ನು ನಾವು ಮಾತಾಡಿ ನಾವು ಮತ್ತೊಬ್ಬರಿಗೆ ನಷ್ಟ ಉಂಟು ಮಾಡದಂತೆ ದೇವರವ್ರನ್ನ ಆಶೀರ್ವಾದ ಮಾಡಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ತಿದ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಯಾವುದೇ ಕಾರಣಕ್ಕೂ ಎಚ್ಚರವಾಗಿದ್ದು ನಾವು ಮಾತಾಡದಂತೆ ನಾವು ಹುಷಾರಾಗಿ ನಾವು ಅದನ್ನು ವಾಕ್ಯದ ಮೂಲಕ ನಾವು ಹೋಗೋಣ. ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ನಮ್ಮ ಬಾಯಲ್ಲಿ ವಾಕ್ಯಗಳನ್ನು ಇಟ್ಟಿರುವಾಗ, ಪ್ರವಚನ ಮಾತುಗಳು ಇಟ್ಟಿರುವಾಗ ಯಾರನ್ನು ಕೂಡ ದೂಷಿಸದಂತೆ, ಶಪಿಸದಂತೆ ಎಲ್ಲರನ್ನ ಆಶೀರ್ವಾದ ಮಾಡೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಕೆಲವು ಟೈಮು ನಮ್ಮ ಪ್ಲಾನ್ ಪ್ರಕಾರ ಹೋಗುವಾಗ ದೇವ್ರು ಏನು ಮಾಡ್ತಾರೆ? ದೇವ್ರ ಪ್ಲಾನ್, ನನ್ನ ಪ್ಲಾನ್ ನೀನು ಬರ್ತಾ ಇಲ್ವಾ,
ಹೋಗು ನಿನ್ನ ಪ್ಲಾನ್ ಪ್ರಕಾರ ಹೋಗು ಅಂತಾರೆ. ಅವಾಗ ದೇವ್ರ ಕಾರ್ಯ ನಡೆಯಲ್ಲ. ದೇವ್ರ ಕಾರ್ಯ ನಡೆದೇ ಇರುವಾಗ ಎಲ್ಲವೂ ಏನಾಗಿರುತ್ತೆ, ಡ್ರೈನೆಸ್ ಆಗಿರುತ್ತೆ, ಎಲ್ಲ ಸೋಲು, ಎಲ್ಲ ಏನೋ ಒಂದು ರೀತಿ ಇರುತ್ತೆ. ಅದಕ್ಕಾಗಿ ನಾವು ಅವಕಾಶ ಕೊಡದೆ ನಾವು ಎಚ್ಚರವಾಗಿರೋಣ. ನನಗೆ ಪರಿಶುದ್ಧಾತ್ಮ ಇದೆಲ್ಲ ಹೇಳ್ಬೇಕು ಅಂತ ಹೇಳಿ ನನ್ನ ಹತ್ರ ಮಾತಾಡೋದಕ್ಕೆ ನಾನು ಹೇಳಿದ್ದು ಈ ರೀತಿಯಾಗಿ. ಓಕೆ, ಅದೆಲ್ಲ ದೇವರ ಹಸ್ತದಲ್ಲಿ ಸಮರ್ಪಿಸಿ ನಮ್ಮನ್ನು ನಾವು ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಡೋಣ ದೇವರ ಮಕ್ಕಳೇ. ಅದೇ ರೀತಿಯಾಗಿ ಯೆಹೋವ ನಿಸ್ಸಿಯನ ಕುರಿತು ನಾನು ತೆಗೆದುಕೊಳ್ಳೋದಕ್ಕಾಗಿ ಬರ್ತೀನಿ. ಹೆಚ್ಚಿಗೆ ನಾನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಷ್ಟು ದೇವರ ಆತ್ಮ ನನಗೆ ಅವಕಾಶ ಕೊಡು ಅಷ್ಟು ನಾನು ಹೇಳೋದಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. ಯೆಹೋವ ನಿಸ್ಸಿ ಅಂದರೆ ದ ಲಾರ್ಡ್ ಈಸ್ ಮೈ ರೆಫ್ಯೂಜ್. ಆತನು ನಮಗೆ ಎಲ್ಲ ವಿಷಯಗಳಲ್ಲಿ ಜಯ ಕೊಡೋದಕ್ಕೆ, ಯೆಹೋವ ಜಯಶಾಲಿಗಳು ಅನ್ನೋದಕ್ಕೆ, ಜಯ ಸಿಗೋದಕ್ಕೆ ಯೆಹೋವ ನಿಸ್ಸಿ ಅಂತ ಹೇಳ್ತಾರೆ. ಇವಾಗ ನಮಗೆ ಸೋಲು ಕಾಣ್ತಾರ ಸಮಯದಲ್ಲಿ ಯೆಹೋವ ನಿಸ್ಸಿಯಾಗಿ ನಮಗೆ ಎಲ್ಲ ವಿಷಯದಲ್ಲಿ ಜಯ ಕೊಡು ಅಂತ ಹೇಳೋದಕ್ಕೆ ಇವತ್ತು ಅದಕ್ಕೆ ಯೆಹೋವ ನಿಸ್ಸಿ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಸೋಲುಗಳು ನೋಡ್ತಾ ಇದ್ದೀರಾ, ಸೋಲುಗಳು ಕಾಣ್ತಾ ಇದ್ದೀರಾ, ಯಾವ ಕೆಲಸ ಹಾಕಿದ್ರೆ ಸಕ್ಸಸ್ ಕಾಣ್ತಾ ಇಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಯೆಹೋವ ನಿಸ್ಸಿಯಾಗಿ ಎಲ್ಲ ವಿಷಯದಲ್ಲಿ ಜಯಶಾಲಿಗಳಾಗತಕ್ಕಂತೆ ದೇವರು ನಿಮಗೆ ಜಯದ ಕಡೆ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ 17ನೇ ವಿಮೋಚನೆ ಕಾಂಡ ಬರೆದ ಪತ್ರಿಕೆ 17ನೇ ಅಧ್ಯಾಯ 15ನೇ ವಾಕ್ಯ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ರು. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇಲ್ಲಿ ಮೋಶೆ ಬಂದ್ಬಿಟ್ಟು ಒಂದು ಯಜ್ಞವೇದಿನ ದೇವರಿಗೆ ಕಟ್ತಾ ಇದ್ದಾನೆ. ಏನು ಅಲ್ಲಿ ಏನಕ್ಕೆ ಆತನು ಮೋಶೆ ಯಜ್ಞವೇದಿ ಕಟ್ತಾ ಇದ್ದಾನೆ ಅಂದ್ರೆ, ಆತನು ಮಾಡಿಕೊಂಡು ಬಂದಿರೋ ಎಲ್ಲಾ ಯುದ್ಧದಲ್ಲಿ ಅವನು ಜಯಶಾಲಿ ಆಗ್ತಾನೆ. ಯೌಷನು ಯುದ್ಧಕ್ಕೆ ಹೋಗ್ತಾನೆ. ಮೋಶೆ ಅದ್ರ ಕೆಳಗಡೆ ವಾಕ್ಯ ನಾನು ಅದ್ರ ಕೆಳಗಡೆ ಆಮೇಲೆ ಹೇಳ್ತೀನಿ. ಮೋಶೆ ಏನ್ ಮಾಡ್ತಾನೆ, ಯುದ್ಧಕ್ಕೆ ಹೋಗುವಾಗ ಮೋಶೆ ಯುದ್ಧಕ್ಕೆ ಮೋಶೆ ಅಲ್ಲ, ಯೌಷ ಯುದ್ಧಕ್ಕೆ ಹೊರಡುವಾಗ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅದ್ರ ವಾಕ್ಯನ ನಾನು ಓದಿಕೊಳ್ಳೋಣ. 17-18 ವಾಕ್ಯವನ್ನು ಓದಿಕೊಳ್ಳೋಣ. ಅದೇ 17-8ನೇ ವಾಕ್ಯದಲ್ಲಿ, ಆಗ ಅಮಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡೋದಕ್ಕೆ ಬರಲು ಮೋಶೆ ಯೌಷನಿಗೆ, ನೀನು ಭಟ್ಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಇಟ್ಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆ ಅಪ್ಪಣೆ ಮೇರೆಗೆ ಯೌಷನು ಅಮಲೇಕ್ಯರ ಸಂಗಡ ಯುದ್ಧ ಮಾಡೋದಕ್ಕೆ ಹೊರಟನು. ಮೋಶೆಯು ಆರೋನನು ಹೂರನು ಆ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆ ಕೈಗಳು ಭಾರವಾದುದರಿಂದ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಾಗಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶನು ಅಮಲೇಕ್ಯರನ್ನು ಅವರ ಭಟ್ಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು. ಹಲ್ಲೆಲೂಯಾ. ನೋಡಿ, ಈ ವಾಕ್ಯದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಅಮಲೇಕ್ಯ ರೆಫೀದ್ಯ ಎಂಬ ಇಸ್ರಾಯೇಲರ ಮೇಲೆ ಯುದ್ಧ ಮಾಡೋದಕ್ಕೆ ಬರಲು ಮೋಶೆ ಯೌಷನಿಗೆ ನಿನ್ನ ಭಟ್ಟರನ್ನು ಅಂದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಲೇಕ್ಯರೊಡನೆ ಯುದ್ಧ ಮಾಡೋದಕ್ಕೆ ಹೋಗು ಅಂತೇಳಿ ಮೋಶೆ ಏನ್ ಮಾಡ್ತಾ ಇದ್ದಾನೆ, ಯೌಷನ ಕಲಿಸ್ತಾ ಇದ್ದಾನೆ. ಎಲ್ಲಿ ಅಮಲೇಕ್ಯರ ರೆಫೀದ್ಯ ಎಂಬ ಇಸ್ರಾಯೇಲ್ ದೇಶಕ್ಕೆ ಯುದ್ಧ ಮಾಡೋದಕ್ಕೆ ಹೋಗುವಂತ ದೇವರು ಯೌಷನನ್ನ ಕಲಿಸ್ತಾ ಇದ್ದಾನೆ. ಯೌಷನನ್ನ ಕಲಿಸ್ತಾ ಇದ್ದಾನೆ. ಆದ್ರೆ ಮೋಶೆ ಯೌಷನ ಯುದ್ಧಕ್ಕೆ ಹೊರಟಾಗ ಅಲ್ಲಿ ಅಮಲೇಕ್ಯರ ಮೇಲೆ ಯುದ್ಧ ಮಾಡಬೇಕಾದ್ರೆ, ಯುದ್ಧದಲ್ಲಿ ಅವನು ಗೆಲ್ಬೇಕಾದ್ರೆ ಅವನಿಗೆ ಸಪೋರ್ಟ್ ಆಗಿ ನಿಲ್ಲೋದಕ್ಕೆ ಯಾರು ಬೇಕಾಗಿತ್ತು? ಮೋಶೆ ಬೇಕಾಗಿತ್ತು. ಮೋಶೆ ಯಾವಾಗೆಲ್ಲ ಕೈ ಎತ್ತಿ ಮೇಲೆ ಕೈ ಎತ್ತಿ ನಿಂತ್ಕೊಳ್ತಾನೋ ಅವಾಗವರೆಗೂ ಅವನಿಗೇನು ಜಯ. ಹಲ್ಲೆಲೂಯಾ. ಯಾವಾಗೆಲ್ಲ ಅವನ ಕೈ ಮೇಲೆ ಎತ್ತಿ ಇಟ್ಕೊಂಡಿರ್ತಾನೋ ಅವಳು ಏನಾಗಿರುತ್ತೆ, ಇಸ್ರಾಯೇಲ್ ಜನರಿಗೆ ಜಯ ಉಂಟಾಗುತ್ತೆ. ಅವನು ಕೈ ಎತ್ತಕ್ಕಾಗದೆ ಎಷ್ಟೊತ್ತಂತ ಕೈ ಎತ್ತಿಟ್ಕೊಳ್ತಾನೆ ಹೇಳಿ. ಅವನು ಕೈ ಎತ್ತಿ ಸಾಕಾಗಿ ಕೈ ನೋವು ಬಂದಾಗ ಕೆಳಗಿಳಿಸ್ಬೇಕಾಗುತ್ತೆ. ಆ ಒಂದು ಅವನು ಕೆಳಗೆ ಮೋಶೆ ಯಾವಾಗ ಕೈನ ಕೆಳಗೆ ಇಳಿಸ್ತಾನೋ ಅಲ್ಲಿ ಏನಾಗುತ್ತೆ, ಅಲ್ಲಿ ಸೋಲು ಉಂಟಾಗುತ್ತೆ. ಇಲ್ಲಿ ಅವ್ರು ತೀರ್ಮಾನ ಮಾಡಿದ್ರು, ಮೋಶೆ ಮತ್ತೆ ಆರೋನನ್ನು ಏನ್ ತೀರ್ಮಾನ ಮಾಡಿದ್ರು, ಯೌಷನನ್ನ ಅಮಲೇಕ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ನಾನು ಕಳಿಸ್ತಾ ಇದ್ದೀನಿ, ಅಲ್ಲಿ ಅವನು ಜಯಶಾಲಿಯಾಗಿ ಬರಬೇಕಾದ್ರೆ ನಾನೇನ್ ಮಾಡ್ಬೇಕು, ದೇವರು ಹೇಳಿದ ರೀತಿಯಲ್ಲಿ ಕೈಯನ್ನು ನಾನು ಮೇಲೆ ಎತ್ತಿಕೊಂಡು ಜಯವನ್ನು ಕಾಣಬೇಕು. ಆದ್ರೆ ಮೋಶೆ ಒಬ್ಬನೇ ಕೈಯನ್ನು ಎತ್ತಿ ಹಿಡ್ಕೊಳಕ್ ಆಗಲ್ಲ ಅಂತೇಳಿ ತನ್ನ ಜೊತೆಲಿದ್ದಂತ ತನ್ನ ಸಹೋದರನಾದ ಅಣ್ಣನನ್ನು ತನ್ನ ಭಟ್ಟನ ಅಲ್ಲಿ ಜೊತೆನಲ್ಲಿ ಕಳಿಸಿ ಅವನಿಗೆ ಸಪೋರ್ಟ್ ಆಗಿ ನಿಲ್ಲೋದಕ್ಕೆ ಕೆಲವು ಟೈಮ್ ಮೋಶೆಗೆ ಕೈ ನೋವು ಬಂದಾಗ ಅವನೇನ್ ಮಾಡ್ತಾ ಇದ್ದ, ಆರೋನನ್ನು ಅವನಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ತಾ ಇದ್ದ.
ಆದ್ರೆ ಏನ್ ಮಾಡ್ದ, ಎಷ್ಟೊತ್ತರೆಗೂ ಆರೋನ ಸಪೋರ್ಟ್ ಆಗಿ ನಿಂತ್ಕೊಳ್ತಾನೆ? ಆಗೋದಿಲ್ಲ. ಅದಕ್ಕೆ ಮೋಶೆಗೆ ಒಂದು ಕಲ್ಲನ್ನು ಅಲ್ಲಿ ಇರಿಸಿ ಆಗ ಬಲಗಡೆ ಎಡಗಡೆ ಅವನಿಗೆ ಸಪೋರ್ಟ್ ಆಗಿ ನಿಲ್ಲೋದಕ್ಕೆ ಕೆಲವು ಸ್ತಂಭಗಳನ್ನ ಅವನಲ್ಲಿ ನಿಲ್ಲಿಸಿದ. ದೇವರ ಮಕ್ಕಳೇ, ಈ ರೀತಿಯಾಗಿ ಅವನು ಕೈ ಎತ್ತಿ ಹಿಡಿದುಕೊಂಡಿರೋವರೆಗೂ ಏನಾಯ್ತು, ಈ ಯೌಷನ ಯುದ್ಧಕ್ಕೆ ಹೊರಟಾಗ ಅಲ್ಲಿ ಏನಾಯ್ತು, ಈ ರೀತಿಯಾಗಿ ಅವನ ಕೈಗಳು ಒತ್ತು ಮುಳುಗುವ ತನಕ ಇಳಿಯದೆ ನಿಂತಿದವು. ಅಲ್ಲಲ್ಲಿಯ ನೋಡಿ ದೇವರ ಮಕ್ಕಳು, ಅಮಲೇಕ್ಯರು ಬಲವಾಗುವರು. ನೋಡಿ, ಯಾವಾಗ ಮೋಶೆ ಕೈ ಇಳಿಸ್ತಾನೋ ಅಲ್ಲಿ ಏನಾಗುತ್ತೆ, ಅಮಲೇಕ್ಯರಿಗೆ ಬಲವಾಗುತ್ತೆ. ಅದೇ ರೀತಿ ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನೆ ಜೀವಿತ ಯಾವಾಗ ಕಡಿಮೆ ಆಗುತ್ತೆ, ನಾವು ದೇವರಿಗೆ ಸಮರ್ಪಣೆ ನಮ್ಮ ಜೀವಿತದಲ್ಲಿ ಕರೆಕ್ಟ್ ಆಗಿ ನಾವು ಮಾಡೋದಿಲ್ಲ, ಉಪವಾಸ ಸರಿಯಾಗಿ ನಾವು ಮಾಡೋದಿಲ್ಲ, ಅಲ್ಲಿ ಏನಾಗೋದು, ನನ್ನದು ನನ್ನ ಹಸ್ಬೆಂಡ್ ಅಲ್ಲ, ಇದು ದೇವರದು. ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರದು ಇಲ್ಲಿ ಸಭೆ ಸೇವೆ ಎಲ್ಲರೂ ಕೈ ಜೋಡಿಸಿದ್ರೆ ಸೇವೆ ಮಾಡೋದಕ್ಕಾಗೋದು, ಇಲ್ಲಾಂದ್ರೆ ಸೇವೆ ಮಾಡೋದಕ್ಕಾಗೋದಿಲ್ಲ. ದೇವರ ಮಕ್ಕಳೇ ನೋಡಿ, ಯಾವಾಗ ಒಬ್ರು ಇಲ್ಲಿ ಮೋಶೆ ಸೋತು, ಇವತ್ತು ಮೋಶೆ ಎಂಬ ಆತನ ಒಬ್ಬ ಮೋಶೆ ಎಂಬ ಅಷ್ಟು ಜನ ಇಸ್ರಾಯೇಲ್ ಜನ ನಡ್ಸ್ಕೊಂಡು ಬಂದಿರೋಂಥ ಮೋಶೆ ಏನಾದ್ರು ಅವನ ಕೈ ಆಗಲ್ಲ ಅಂತೇಳಿ ಕೈ ಇಳಿಸಿದ್ರೆ ಅಲ್ಲಿ ಏನಾಗ್ತಿತ್ತು, ಅವ್ರ ಜೀವಿತದಲ್ಲಿ ಸೋಲು ಉಂಟಾಗ್ತಾ ಇತ್ತು. ಎಷ್ಟೇ ಭಾರವಾಗಿದ್ರು, ಎಷ್ಟೇ ನೋವಾಗಿದ್ರು, ಈ ಎತ್ತಿ ಹಿಡಿಯಕ್ಕೆ ಆಗದೇ ಇದ್ರು ಕೂಡ ಸೋಲು ಕಾಣಬಾರ್ದು, ಇಸ್ರಾಯೇಲ್ ದೇಶದಲ್ಲಿ ಸೋಲು ಬರಬಾರ್ದು ಅಂತೇಳಿ ಅವನೇನ್ ಮಾಡ್ದ, ಕೈಯನ್ನು ಎತ್ತಿಕೊಂಡು ಇಟ್ಕೊಂಡಿದ್ದ. ಹಲ್ಲೆಲೂಯ. ಅದೇ ರೀತಿ ಅವನಿಗೆ ಸಪೋರ್ಟ್ ಆಗಿ ಅವನೇನ್ ಮಾಡ್ದ, ದೇವರ ಮಕ್ಕಳೇ, ಆರೋನನ್ನು ತನ್ನ ಏನ್ ಮಾಡ್ತಾ ಇದ್ದಾನಲ್ಲಿ, ಹೋಯ್ತು ಒಂದು ನಿಮಿಷ, ಅಲ್ಲಿ ನೋಡುವಾಗ ನೋಡಿ, ಎತ್ತಿ ಇಸ್ರಾಯೇಲ್ ಇಳಿಸುವಾಗ ಅಮಲೇಕ್ಯರು ಬಲವಾಗಿ ಹೀಗಿರಲು ಮೋಶೆ ಕೈಗಳು ಭಾರವಾದುದರಿಂದ ಆರೋನ ಊರರು ಒಂದು ಕಲ್ಲನ್ನು ತಂದಿಟ್ರು, ಅದ್ರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನನ್ನು ಎಡಗಡೆ ಒಬ್ಬನ ಅವನ ಕೈಗಳನ್ನು ಆಧಾರ ಕೊಟ್ಟರು. ಅಲ್ಲಲ್ಲಿಯ ನೋಡಿ ದೇವರ ಮಕ್ಕಳೇ, ಮೋಶೆನ ಏನ್ ಮಾಡಿದ್ರು, ಅವನು ಕೈ ಎತ್ತಿಡ್ಕೊಂಡು ಅವನ ಕೈ ನೋವು ಬರ್ತಾ ಇದೆ ಅಂತೇಳಿ, ಭಾರ ಆಗ್ತಾ ಇದೆ ಅಂತೇಳಿ ಕಲ್ಲಿನ ಮೇಲೆ ಮೋಶನ ಕುಂಡ್ರಿಸಿ ಒಬ್ಬನು ಬಲಗಡೆ ಇನ್ನೊಬ್ಬನು ಎಡಗಡೆ ನಿಂತ್ಕೊಂಡು ಅವನ ಕೈಗೆ ಏನ್ ಮಾಡಿದ್ರು, ಅವನ ಕೈಗೆ ಸಪೋರ್ಟ್ ಆಗಿ ನಿಂತಿದ್ರು. ಅದೇ ರೀತಿ ದೇವರ ಮಕ್ಕಳೇ, ಈ ಸಭೆ ಸ್ಥಿರಸ್ತಂಭವಾಗಿ ನಿಲ್ಬೇಕಾದ್ರೆ ದೇವರು ನೇಮಿಸಲ್ಪಟ್ಟವರು ಸಪೋರ್ಟ್ ಆಗಿ ನಿಲ್ಬೇಕು. ಸಪೋರ್ಟ್ ಆಗಿ ನಿಂತಾಗ ಅಲ್ಲಿ ಏನಾಗುತ್ತೆ, ನಾವು ಸೋಲ್ ಕಾಣೋದಿಲ್ಲ. ಈ ರೀತಿಯಾಗಿ ದೇವರ ಮಕ್ಕಳೇ, ದೇವರು ನೇಮಿಸಿರೋನ್ನ ನಾವು ಈ ರೀತಿಯಾಗಿ ದೇವ್ರು ಏನ್ ಮಾಡಿದ್ರು, ಅಲ್ಲಿ ಅವನಿಗೆ ಮೋಶೆ ಕೈ ಎತ್ತಿ ನಿಂತಿರೋ ಕಾರಣ ಅವನ ಬಲಗಡೆ ಎಡಗಡೆ ಇಬ್ಬರು ಅವನಿಗೆ ಕೈ ಭಾರವಾಗ್ಬಾ, ಅವನ ಕೈ ಇಳಿಸಬಾರ್ದೆ ಅಂತೇಳಿ ಮತ್ತೊಬ್ಬನ ಕೈ ಅವನಿಗೆ ಸಪೋರ್ಟ್ ಆಗಿ ದೇವ್ರು ಕೊಟ್ಟರು. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ದೇವರು ಅನೇಕರಿಗೆ ಯಾವ ರೀತಿ ಮೋಶೆಗೆ ಆರೋನನ್ನು ತನ್ನ ಭಟ್ಟರನ್ನ ದೇವರು ಕೊಟ್ಟರು, ಅದೇ ರೀತಿ ತನ್ನ ಜನರಿಗೆ, ತನ್ನ ಸಭೆಗೆ ಬೇಕಾದ ವ್ಯಕ್ತಿಗಳನ್ನ ದೇವರು ಮುಂದಿನ ದಿವಸಗಳಲ್ಲಿ ಕೊಡೋದಕ್ಕಾಗಿ ಹೋಗ್ತಾರೆ. ಇವತ್ತು ನಾವು ಎದ್ದು ನಿಂತಿದ್ದೀವಾ, ಇವತ್ತು ನಮ್ಮ ಜೀವಿತದಲ್ಲಿ ಸೋಲು ಕಾಣದಂತೆ ಜಯ ಕಾಣೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ನಾವು ಎಚ್ಚರವಾಗಿರ್ಬೇಕು. ಈ ರೀತಿಯಾಗಿ ಮೋಶೆ ಅವತ್ತೆಲ್ಲ ಅವನು ರಾತ್ರಿ ಎಲ್ಲ ಕೈ ಹಿಡಿದು ಅವನು ಕೈಯನ್ನ ಮೇಲೆ ಹಿಡ್ಕೊಂಡೇ ಇದ್ದಂತೆ, ಕೈ ಇಳಿಸ್ಲಿಲ್ಲಂತೆ. ನೋಡಿ, ವಾಕ್ಯದಲ್ಲಿ ಹೇಳ್ತದೆ, ಒತ್ತು ಮುಳುಗುವ ತನಕ ಇಳಿಸದೆ ನಿಂತಿದ್ದವು. ಹೀಗಿರುವುದರಿಂದ ಯೌಷನು ಅಮಲೇಕ್ಯರು ಅವರ ಭಟ್ಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು. ಹಲ್ಲೆಲೂಯಾ. ಯಾವಾಗ ಇವನು ಮೋಶೆ ಇಲ್ಲಿ ಕೈ ಎತ್ತಿ ನಿಂತ್ಕೊಂಡಿದ್ನೋ ಆ ಒಂದು ಸಮಯದಲ್ಲಿ ಯೌಷನ ಯುದ್ಧ ಮಾಡೋದಕ್ಕೆ ಅಲ್ಲಿ ಏನಾಯ್ತು, ಈಸಿ ಆಯ್ತು. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ನಾವು ಕೊಡಲ್ಪಟ್ಟಿರುವಂತಹ ಜವಾಬ್ದಾರಿಗಳನ್ನ ವಹಿಸಿಕೊಂಡು ನಾವೇನ್ ಮಾಡ್ಬೇಕು, ಒಬ್ಬರಿಗೊಬ್ರು ಸಪೋರ್ಟ್ ಆಗಿ ಒಬ್ಬರಿಗೊಬ್ರು ಕೈ ಜೋಡಿಸಿ ಮತ್ತೊಬ್ಬರು ನಾವು ಕೈಯನ್ನಿಟ್ಟು ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಯಾವಾಗ ನಾವು ಸಪೋರ್ಟ್ ಆಗಿ ಒಬ್ಬರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀರೋ ಅಲ್ಲಿ ಏನಾಗುತ್ತೆ, ಶತ್ರುವಿನ ಪಾಳ್ಯಕ್ಕೆ ಸೋಲು ಉಂಟಾಗುತ್ತೆ. ಇಲ್ಲಾಂದ್ರೆ ದೇವರ ಮಕ್ಕಳು, ಇಲ್ಲಾಂದ್ರೆ ಶತ್ರು ಗೆಲ್ತಾನೆ. ಇದೇ ನಮ್ಮ ಜೀವಿತದಲ್ಲಿ ಇವತ್ತು ನಡೆದಿದ್ದು. ಯೆಹೋವ ನಿಸ್ಸಿ ಅಂದ್ರೆ ಇವತ್ತು ಜಯ ಕಾಣ್ಬೇಕಾದ ನಮ್ಮ ಜೀವಿತದಲ್ಲಿ ಶತ್ರು ನಾವು ಯಾವಾಗ ಬಿಟ್ಕೊಡ್ತಿರೋ ಅವನು ಯಾವಾಗ ಶತ್ರು ಏನಾಗ್ತಾನೆ, ಬಲವಾಗ್ತಾನೆ. ಹಲ್ಲೆಲೂಯಾ. ನಾವು ಬಿಟ್ಕೊಡದೆ ನಾವು ದೇವರಲ್ಲಿ ಯಾವಾಗಲೂ ಪ್ರತಿ ನಿಮಿಷ ನಾವು ಎಚ್ಚರವಾಗಿರ್ತಿರೋ ಅಲ್ಲಿ ನಮ್ಗೆ ಏನಾಗುತ್ತೆ, ಜಯ ಉಂಟಾಗುತ್ತೆ. ಅದಕ್ಕೆ ಮೋಶೆ ಏನ್ ಮಾಡ್ದ, ಆ ಸ್ಥಳದಲ್ಲಿ ಮೋಶೆ ಯಜ್ಞ ವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಅಂತೇಳಿ ಹೆಸರಿಟ್ಟ. ಯಾವ ಕಲ್ಲಿನ ಮೇಲೆ ಕುತ್ಕೊಂಡು ಅವನು ಕೈಯನ್ನು ಇಟ್ಕೊಂಡು ರಾತ್ರಿ ಎಲ್ಲ ಬೆಳಗ್ಗೆವರೆಗೂ ಅವನು ಯುದ್ಧ ನಡೆಯೋವರೆಗೂ, ಯುದ್ಧದಲ್ಲಿ ಗೆಲ್ಲೋವರೆಗೂ ಮೋಶೆ ಕೈ ಎತ್ತಿಟ್ಕೊಂಡು ನಿಂತಿದ್ನೋ ಆ ಕಲ್ಲಿಗೆ ಏನಂತ ಹೆಸರಿಟ್ಟ ಅವನು, ಅಲ್ಲಿ ಜಯ ಕಂಡ್ರು, ಅವರು ಅಲ್ಲಿ ಅದ್ಭುತ ಕಂಡ್ರು. ಯೆಹೋವ ನಿಸ್ಸಿ ಅಂತೇಳಿ ಅವನು ಹೆಸರಿಟ್ಟ. ಅದೇ ರೀತಿ ದೇವರ ಮಕ್ಕಳೇ, ಇವತ್ತು ಶತ್ರು ಏನೆಲ್ಲ ಇವತ್ತು ಪ್ಲಾನ್ ಮಾಡ್ಬೋದು, ಶತ್ರು ಏನೆಲ್ಲ ವಿರೋಧವಾಗಿ ಕಾರ್ಯ ಮಾಡ್ಬೋದು, ಆದ್ರೂ ಕೂಡ ನಾವು ದೃಢವಾಗಿ ಇವತ್ತು ಆರಾಧನೆ ಪ್ರಾರ್ಥನೆ ಬಿಡದೆ ನಾವು ಮಾಡ್ತಾ ಇರುವಾಗ ಅಲ್ಲಿ ಏನು ಉಂಟಾಗುತ್ತೆ, ಅಮಲೇಕ್ಯರು ಸೋಲ್ತಾರೆ. ಹಲ್ಲೆಲೂಯಾ. ನಮಗೆ ವಿರುದ್ಧವಾಗಿ ಎದ್ದು ಬರುವ
ಶತ್ರು ಸೋಲ್ತಾನೆ. ನಮಗೆ ವಿರುದ್ಧವಾಗಿ ಬರುವ ಸೈತಾನು ಸೋತು ನಾವು ಜಯಶಾಲಿಗಳಾಗಿ ಆ ಸ್ಥಳಕ್ಕೆ ನಾವು ಏನಂತ ಹೆಸರಿಡ್ತೀವಿ? ಯೆಹೋವ ನಿಸಿ. ಈ ತಿಂಗಳು ನಿಮ್ಮ ಜೀವಿತದಲ್ಲಿ ಯೆಹೋವ ನಿಸಿಯಾಗಿ ನೀವು ಕೈ ಹಾಕುವಂತ ಎಲ್ಲ ಕೆಲಸದಲ್ಲಿ, ನೀವು ಹೋಗುವಂತ ಸೇವೆಯಲ್ಲಿ, ನೀವು ಮಾಡುವಂತ ಪ್ರತಿಯೊಂದು ದೇವರು ಕೊಡಲ್ಪಟ್ಟಿರಂತ ನೇಮಿಸಲ್ಪಟ್ಟಿರೋ ಜವಾಬ್ದಾರಿಗಳಲ್ಲಿ ಯಾವಾಗ ನೀವು ದೇವರಿಗೋಸ್ಕರ ದೃಢವಾಗಿ ಒಬ್ಬರು ಸೇರಿ ಒಬ್ಬರು ಬಲ ಹೊಂದಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀರೋ ಅಲ್ಲಿ ಅಮಲೇಕ್ಯರು ಸೋಲ್ತಾರೆ. ಹಲ್ಲೆಲೂಯಾ. ನಮಗೆ ವಿರುದ್ಧವಾಗಿ ಎದ್ದು ಬರುವ ಶತ್ರು ಸೋಲ್ತಾನೆ. ಒಬ್ಬ ಯೌಷನನ ದೇವರು ಯುದ್ಧಕ್ಕಾಗಿ ಇಲ್ಲಿಂದ ಕಳಿಸುವಾಗ ಆ ಯುದ್ಧದಲ್ಲಿ ಜಯಶಾಲಿಯಾಗಿ ಬರತಕ್ಕಂತೆ ನಮಗೋಸ್ಕರ ಕೆಲವು ಮೋಶ ರೀತಿಯಲ್ಲಿ, ಆರೋನ ರೀತಿಯಲ್ಲಿ ದೇವರು ನಮಗೆ ಕೆಲವು ಹೆಲ್ಪರ್ ಆಗಿ ನಮಗೋಸ್ಕರ ಪ್ರಾರ್ಥನೆ ಮಾಡತಕ್ಕಂತ ಕೆಲವು ವ್ಯಕ್ತಿಗಳನ್ನು ದೇವರು ಎಬ್ಬಿಸೋದಕ್ಕಾಗಿ ಹೋಗ್ತಾರೆ ದೇವರ ಮಕ್ಕಳೇ. ಅವಾಗ ಅದೇ ರೀತಿ ದೇವರ ಮಕ್ಕಳೇ ಈ ರೀತಿಯಾಗಿ ಅದಕ್ಕೆ ಏನಂತ ಹೆಸರಿಟ್ಟು ಆ ಬಂಡೆ ಕಲ್ಲು ಮೇಲೆ ಕೂತಿದಂತ ಆ ಯಜ್ಞವೇದಿಗೆ ಅಲ್ಲಿ ಅವರು ಸುಮ್ಮನೆ ಅಲ್ಲ, ಇಡೀ ರಾತ್ರಿ ಎಲ್ಲ ಅವರು ದೇವರ ಕೈಯನ್ನೆತ್ತಿ ಇಟ್ಟುಕೊಂಡಿದ್ದು ಸುಮ್ಮನೆ ಅಲ್ಲ, ಅವರು ಪ್ರಾರ್ಥನೆಯೊಟ್ಟಿಗೆ, ದೇವರ ಪ್ರಸನ್ನತೆಯೊಟ್ಟಿಗೆ, ದೇವರ ಶಬ್ದದೊಟ್ಟಿಗೆ ಆತನ ಕೈಯನ್ನು ಎತ್ತಿಟ್ಕೊಂಡಿದ್ದ ದೇವರ ಮಕ್ಕಳೇ. ಯಾವಾಗ ಮೋಶೆ ಕೈಯೆಲ್ಲ ಎತ್ತಿಟ್ಕೊಂಡಿದ್ದನೋ ಅಲ್ಲಿ ಅಮಲೇಕ್ಯರು ಸೋತು ಯೌಷನ ಯುದ್ಧದಲ್ಲಿ ಜಯಶಾಲಿಯಾಗಿ ಬಂದನು. ನೋಡಿ, ಎಲ್ಲ ಅವನ ಕತ್ತಿಯಿಂದ ಎಲ್ಲವನ್ನು ಕೆಡವಿ ಹಾಕದ. ಇವತ್ತು ನಮ್ಮ ಸಭೆಗೆ ವಿರುದ್ಧವಾಗಿ, ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮ್ಮ ಸೇವೆಗೆ ವಿರುದ್ಧವಾಗಿ, ನಿಮ್ಮ ಫೈನಾನ್ಸ್ಗೆ ವಿರುದ್ಧವಾಗಿ ಎಲ್ಲ ಶತ್ರು ಇವತ್ತು ಏನಾಗ್ತಾ ಇದ್ದಾನೆ? ಕೆಡವಿ ನಾಶವಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಅದಕ್ಕೆ ಆಧಾರವಾಗಿ ಮತ್ತೊಂದು ವಾಕ್ಯ ನಾವು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15:57 ವಾಕ್ಯ. ಜೀಸಸ್ ವಿಲ್ ಗಿವ್ ವಿಕ್ಟ್ರಿ. ನಮ್ಮ ಯೇಸು ಯಾವ ರೀತಿ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಯಾವ ರೀತಿ ಜಯವನ್ನು ಕೊಡ್ತಾರೆ, ಯೇಸು ಯಾವ ರೀತಿ ಜಯಶಾಲಿಗಳಾಗಿ ಬಂದ್ರಂತ 2ನೇ ಪಾಯಿಂಟ್ ಅನ್ನು ಹೇಳ್ಕೊಳ್ಳೋಣ. ಜೀಸಸ್ ವಿಲ್ ಗಿವ್ ಯು ವಿಕ್ಟ್ರಿ. ಯೇಸು ಯಾವ ರೀತಿ ನಮ್ಮ ಜೀವಿತದಲ್ಲಿ ಜಯ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ರೀತಿ ನಾವು ಯೇಸು ಯಾವ ರೀತಿ ಜಯಶಾಲಿಗಳಾದ್ರು ನಾವು ಹೇಗೆ ಜಯಶಾಲಿಗಳಾಗಬೇಕನ್ನೋದು ನಾವೆಲ್ಲರೂ ಅತ್ತಾಯ್ತಾ ಡಿಸ್ಟ್ರಾಕ್ಷನ್ ಆಗದಂತೆ ವಾಕ್ಯವನ್ನು ಗಮನ ಇಟ್ಟು ಕೇಳಿಸ್ಕೊಳ್ರಿ. ಯಾವಾಗ ವಾಕ್ಯ ಕೇಳ್ತಾ ಇರ್ತೀರೋ ಅಲ್ಲಿ ಏನಾಗುತ್ತೆ? ದೇವರ ಕಾರ್ಯ ಅಲ್ಲಿ ಫಲಿಸ್ತಾ ಇರುತ್ತೆ. 1 ಕೊರಿಂಥದವರಿಗೆ ಕನ್ನಡದಲ್ಲಿದ್ರೆ ಆದ್ರೆ ಸಾಧ್ಯವಾದರೆ ಓದ್ಬೋದು. ಶಿಲ್ಪ 1 ಕೊರಿಂಥದವರಿಗೆ 15:57, ಮೈಕ್ಸ್ ಚಾಪ್ಟರ್ 15 ವರ್ಸ್ 57. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಾಕ್ಯ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇಲ್ಲಿ ಏನೋ ನಾವು ಓದ್ಕೊಳ್ತಾ ಇದೀವಿ. ಮತ್ತೊಂದ್ಸರಿ ಓದಿ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಆಮೇನ್. ಹಲ್ಲೆಲೂಯಾ. ಅಂದ್ರೆ ನೋಡಿ ದೇವರ ಮಕ್ಕಳೇ, ಇಲ್ಲಿ ಮೋಶೆ ಯೌಷನ ಯುದ್ಧ ಕೊರಡುವಾಗ ಮೋಶೆ ಏನ್ ಮಾಡ್ದ? ಇಲ್ಲಿ ಏನು ಅವನು ಕೈಯನ್ನು ಇಟ್ಕೊಂಡಿದ್ದ. ಅಲ್ಲಿ ಮೋಶೆಗೆ ಯೌಷನ ಗೆದ್ದು ಅಲ್ಲಿ ಜಯಶಾಲಿಗಳಾದ್ರು. ಅದಕ್ಕೆ ಯೆಹೋವ ನಿಸಿ ಅಂತ ಅಲ್ಲಿ ಹೆಸರಿಟ್ರು. ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಯಾವ ರೀತಿ ಅಂದ್ರೆ ಯೇಸು ಸ್ವಾಮಿ ನಮಗೆ ವಿರುದ್ಧವಾಗಿ ಬರುವಂತ ಕೆಲವು ನಾವು ಸೋತು ಹೋಗೋ ಸಮಯದಲ್ಲಿ, ಕೆಲವು ಬಲಹೀನವಾಗೋ ಸಮಯದಲ್ಲಿ, ಕೆಲವು ಇಕ್ಕಟ್ಟು ಬರೋ ಸಮಯದಲ್ಲಿ ನಮ್ಮ ಕೈಲಿ ಆಗಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಆಗ್ತಾ ಇಲ್ಲ ದೇವರೇ, ಎಷ್ಟು ಉಪವಾಸ ಮಾಡಿದ್ರು ಆಗ್ತಾ ಇಲ್ಲ, ಯಾವಾಗ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತಂತ ಯೋಚನೆ ಮಾಡುವ ಸಮಯದಲ್ಲಿ ಯೇಸು ಕ್ರಿಸ್ತನ ನಮಗೋಸ್ಕರ ಯುದ್ಧ ಮಾಡಿ ಆತ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಆದಾಮ ಅವಳ ಕಾಲದಲ್ಲಿ ಸೈತಾನ್ ಏನ್ ಮಾಡ್ದ? ಎಲ್ಲವನ್ನು ಅವರು ಮಾಡಿದ ಒಂದೇ ಒಂದು ಪಾಪದಿಂದ ಸೈತಾನ ವಂಚನೆಗೆ ಅವಳು ಒಳಗಾದ ಕಾರಣ ಸೈತಾನ್ ಏನ್ ಮಾಡ್ದ? ಕೊಡಲ್ಪಟ್ಟಿರೋ ಎಲ್ಲ ಆಶೀರ್ವಾದನ ಕಿತ್ಕೊಂಡ. ಆದ್ರೆ ಯೇಸು ಸ್ವಾಮಿ ಸೈತಾನ ಕೈಯಲ್ಲಿ ಇದ್ದಂತ ಎಲ್ಲ ಆಶೀರ್ವಾದಗಳನ್ನ ಈ ಲೋಕಕ್ಕೆ ಯೇಸು ಸ್ವಾಮಿ ಆತನು ಈ ಲೋಕಕ್ಕೆ ರಕ್ಷಕನಾಗಿ ಬಂದು ತನ್ನ ಸ್ತ್ರೀಯ ಸಂತಾನದಲ್ಲಿ ಕಳೆದ ವಾರ ನಿನ್ನೆ ನನ್ನ ಹಸ್ಬೆಂಡ್ ನಾನು ಕೂಡ ಇದನ್ನೇ ಮಾತಾಡ್ಕೊಳ್ತಾ ಇದ್ರಿ. ಈ ರೀತಿಯಾಗಿ ಅಬ್ರಾಹ್ಮನ ಬಂದು ಒಂದು ವಿಗ್ರಹನ ಕೆತ್ತುವಂತ ಒಬ್ಬ ವ್ಯಕ್ತಿ. ಆತನ ಯಾಕೆ ದೇವರು ಆರಿಸ್ಕೊಳ್ಬೇಕಾಗಿತ್ತು? ಆತನ ಯಾಕೆ ದೇವರು ಕರೆದು ನಕ್ಷತ್ರ ಎಣಿಸಕ್ಕಾಗದ ರೀತಿಯಲ್ಲಿ ನಿನ್ನ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು ಅಂತೇಳಿ ಈ ರೀತಿ ನಾವು ವಾಕ್ಯದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರಿ. ಅವ್ರು ಹೇಳಿದ್ರು ಒಂದು ಮಾತು, ದೇವರು ಹೇಳಿದ್ರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿ, ಆಮೇಲೆ ನಿನ್ನ ವಂಶದಿಂದನೇ ಒಂದು ಸ್ತ್ರೀಯ ಸಂತತಿಯಿಂದ ನಿನ್ನ ತಲೆಯನ್ನು ಸೈತಾನ ತಲೆಯನ್ನು ಜಜ್ಜೋದಕ್ಕೆ ಸ್ತ್ರೀ ಸಂತತಿಯಿಂದ ಹುಟ್ಟುವಂತ ಮಗನೇ ನಿನ್ನ ತಲೆಯನ್ನು ಜಜ್ಜೋದಂತೇಳಿ ವಾಗ್ದಾನ ಇದೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ನಾವು ಕಾಲಿಡ್ತಾ ಇರೋದ್ರಿಂದ
ನಜರೇತಿನಾದ ಯೇಸು ಕ್ರಿಸ್ತನು ಒಂದು ಸ್ತ್ರೀಯ ಗರ್ಭದಿಂದ ಆತನು ಹುಟ್ಟಿ ಬಂದು ಸ್ತ್ರೀಯ ಸಂತತಿಯಿಂದ ಬಂದ ತಲೆಯನ್ನು ಯೇಸು ಕ್ರಿಸ್ತನೇ ಜಜ್ಜಿದ್ದು. ಹಲ್ಲೆಲೂಯ. 2000 ವರ್ಷಗಳ ಹಿಂದನೆ ಸೈತಾನ ತಲೆಯನ್ನು ಜಜ್ಜಿ ಆತ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಇವತ್ತು ಯೇಸು ಕ್ರಿಸ್ತನ ಮೂಲಕ ನಮಗೆಲ್ಲವನ್ನು ಜಯ ಇದೆ. ಇವತ್ತು ದೇವರ ಮಕ್ಕಳ ದೇವರು ನಮಗೋಸ್ಕರ ಆತನ ಮಧ್ಯಸ್ಥಿಕೆ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಆರಾಧನೆ ಮಾಡ್ತಾ ಇರೋ ಸಮಯದಲ್ಲಿ, ಪ್ರಾರ್ಥನೆ ಮಾಡ್ತಾ ಇರೋ ಸಮಯದಲ್ಲಿ, ಅನೇಕ ಉಪವಾಸ ಮಾಡಿ ಅನೇಕ ಟೈಮಲ್ಲಿ ನಮಗೆ ಕಾಣದೇ ಇರೋ ಮಂಡಲದಲ್ಲಿ ದೇವರ ಮಧ್ಯಾಕಾಶದಲ್ಲಿ ನಮಗೋಸ್ಕರ ನಿಮಗೋಸ್ಕರ ಆತನು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಆತನು ಯುದ್ಧ ಮಾಡುವನಾಗಿದ್ದಾನೆ. ದೇವರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ನಮ್ಮ ಶಾಪಗಳನ್ನು ಒತ್ತುಕೊಂಡು ನಮಗೋಸ್ಕರ ರಕ್ತ ಸುರಿಸಿ ನಮಗೋಸ್ಕರ ಪ್ರಾಣ ಕೊಟ್ಟು ಆತನ ಶಿಲುಬೆಯಲ್ಲಿ ಜಯವನ್ನು ಹೊಂದಿದನು. ಹಲ್ಲೆಲೂಯಾ. ಆತ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನ ಮಕ್ಕಳಾಗಿರೋ ನಾವು ಕ್ರಿಸ್ತನಿಗೋಸ್ಕರ ಇವತ್ತು ಹಿಂಸೆ, ಕಷ್ಟ, ಹೋರಾಟದಲ್ಲಿ, ಪ್ರತಿಕೂಲದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ ದೇವರ ಮಕ್ಕಳೇ. ಕ್ರಿಸ್ತನಿಗೋಸ್ಕರ ಏನೋ ಮಾಡ್ಬೇಕಂತೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಾಗ ಕುಟುಂಬದವರು ನಿಮ್ಮನ್ನು ಅವಮಾನ ಪಡಿಸ್ತಾ ಇರ್ಬೋದು, ಅನೇಕ ಸಂಬಂಧಿಕರು ನಿಮ್ಮನ್ನು ಹೀಯಾಳಿಸ್ತಾ ಇರ್ಬೋದು, ನಿನ್ ಕೈಲಿ ಏನೂ ಇಲ್ಲ ಅಂತೇಳಿ ಅನೇಕರು ಮಾತಾಡ್ತಾ ಇರ್ಬೋದು. ಆದರೆ ದೇವರು ನಮಗೋಸ್ಕರ ಯೇಸು ಕ್ರಿಸ್ತನು ಆಲ್ರೆಡಿ ಆತ ನಮಗೋಸ್ಕರ ಆತನ ಜಯವನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತ ನಮಗೋಸ್ಕರ ಈ ಲೋಕಕ್ಕೆ ಬಂದು ಆತನ ಜಯಶಾಲಿಗಳಾಗಿರೋದಕ್ಕೆ ನಮ್ಮನ್ನು ಜಯದ ಕಡೆ ಆತ ನಡೆಸುವನಾಗಿದ್ದಾನೆ. ಅದಕ್ಕೆ ಆಧಾರವಾಗಿ ಮತ್ತೊಂದು ವಾಕ್ಯ ಓದಿಕೊಳ್ಳೋಣ. ವಿಮೋಚನೆ ಕಂಡ ಬರೆದ ಪತ್ರಿಕೆ 33:14 ಓದಿಕೊಳ್ಳೋಣ ದೇವರ ಮಕ್ಕಳೇ. ಪರಮಗೀತೆ 2:4, ಸಾಂಗ್ಸ್ ಆಫ್ ಸಾಂಗ್ಸ್ 2:4. ಅವನು ನನ್ನನ್ನು ಜ್ಞಾಪಕ ಔತಣ ಶಾಲೆಗೆ ಬರಮಾಡಿಕೊಂಡನು. ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಅದೇನಾ? 2:4. 2:4. ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು. ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಆಮೆನ್. ಹಲ್ಲೆಲೂಯಾ. ಅಂದ್ರೆ ಮೊದಲನೇದು ಏನ್ ಹೇಳ್ತಾ ಇದ್ದಲ್ಲಿ, ಅವನು ನನ್ನ ಮೇಲೆ ಔತಣ ಶಾಲೆಗೆ ಬರಮಾಡಿಕೊಂಡನು. ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಆಮೆನ್. ಹಲ್ಲೆಲೂಯಾ. ಅಂದ್ರೆ ದೇವರ ಮಕ್ಕಳೇ, ಇಲ್ಲಿ ಆ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರು ಔತಣವನ್ನು ಸಿದ್ಧ ಮಾಡಿ ಆತನು ಎಲ್ಲ ಪ್ರಿಪರೇಷನ್ ಮಾಡಿ ಆತನು ನಮಗೋಸ್ಕರ ಜಯ ಧ್ವಜವನ್ನು ಎತ್ತಿದ್ದಾನಂತೇಳಿ ನಾವು ವಾಕ್ಯದಲ್ಲಿ ಓದಿಕೊಳ್ತೇವೆ. ಹಲ್ಲೆಲೂಯಾ. ಅಂದ್ರೆ ಇವತ್ತು ದೇವರು ಆಲ್ರೆಡಿ ಈ ಅಂದ್ರೆ ಜಯದ ಕಡೆ ದೇವರು ನಮ್ಮನ್ನ ನಡೆಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಜಯ ನಾವು ಕಾಣ್ಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕು? ಜಯ ಇದ್ರೆ ಮಾತ್ರ ತಾನೇ ನಾವು ಸಂತೋಷವಾಗಿರಕ್ಕಾಗತ್ತೆ, ಸಮಾಧಾನವಾಗಿರಕ್ಕಾಗತ್ತೆ. ಸೋಲು ಕಂಡಾಗ ಏನಾಗುತ್ತೆ ನಮ್ಮ ಜೀವಿತದಲ್ಲಿ? ಅಯ್ಯೋ, ಪ್ರತಿ ಸಾರಿ ಯಾವಾಗ ನೋಡಿದ್ರು ಸೋಲು. ನಮ್ಮ ಜೀವಿತದಲ್ಲಿ ಕಷ್ಟ, ದುಃಖ, ವೇದನೆ ಇರುವಾಗ ಏನ ಅನ್ಸುತ್ತೆ? ನಮಗೆ ಸೋಲುಗಳು ಕಾಣ್ತಾ ಇದೀವಿ ನಾವು ಅಂತ ಅನ್ಕೊಳ್ತೀವಿ. ಒಬ್ಬ ಯುದ್ಧ ವೀರನು ಯುದ್ಧಕ್ಕೆ ಹೊರಡುವಾಗ ಅವನು ಏನ್ ಮಾಡ್ತಾನೆ? ಅವನು ಯುದ್ಧದಲ್ಲಿ ಗೆದ್ದಾಗ ಅವನಿಗೇನಾಗುತ್ತೆ? ಸಂತೋಷ ಆಗುತ್ತೆ. ಅದೇ ಯುದ್ಧಕ್ಕೆ ಹೊರಟಿರುವಂತ ಯುದ್ಧ ವೀರನು ಅವನು ಸೋತಾಗ ಏನಾಗುತ್ತೆ? ಅವನಿಗೆ ದುಃಖ ಆಗುತ್ತೆ. ಅದಕ್ಕೆ ದೇವರ ವಾಕ್ಯದ ಹೇಳ್ತದೆ, ದೇವರು ನನ್ನ ಮೇಲೆ ಔತಣವನ್ನು ಸಿದ್ಧ ಮಾಡಿ ಅಲ್ಲಿ ಜಯಘೋಷ ಆತನು ದೇವರ ಪ್ರೀತಿಯ ಧ್ವಜವನ್ನು ದೇವರ ಮೇಲೆ ಎತ್ತಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂದ್ರೆ ನೋಡಿ ದೇವರ ಮಕ್ಕಳೇ, ಆತನ ಔತಣವನ್ನು ಸಿದ್ಧ ಮಾಡೋದು ಮಾತ್ರ ಅಲ್ಲ, ಆತನ ಪ್ರೀತಿಯ ಧ್ವಜ ನಮ್ಮ ಮೇಲೆ ಆತನ ಎತ್ತೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಸೌಂಡ್ಸ್ ಆಫ್ ವಿಕ್ಟರಿ, ಅಂದ್ರೆ ದೇವರ ಶಬ್ದದಿಂದ ನಮ್ಮನ್ನ ಜಯದ ಕಡೆ ಆತನು ನಡೆಸಿಕೊಂಡು ಹೋಗುವನಾಗಿದ್ದಾನೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಯೂನಿಟಿ ಅಂಡ್ ಕಮ್ಯುನಿಟಿ ಆಫ್ ಗಾಡ್ಸ್ ಪೀಪಲ್, ಎಲ್ಲಿ ನಮ್ಮಲ್ಲಿ ಯೂನಿಟಿಯಿಂದ ನಾವು ಒಂದು ಐಕ್ಯತೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀರೋ, ಐಕ್ಯತೆಯಿಂದ ನಾವು ಕೂಡಿಕೊಂಡು ನಾವು ಆರಾಧನೆ ಮಾಡ್ತಾ ಇರ್ತೀರೋ, ಸಭೆಗಳಲ್ಲಿ ಕೂಡಿ ಬರೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ, ಆರಾಧನೆ ಮಾಡೋದಾಗ್ಲಿ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಐಕ್ಯತೆಯಿಂದ ಯಾವಾಗ ಯೂನಿಟಿ ಅಂಡ್ ಕಮ್ಯುನಿಟಿ ಆಫ್ ಗಾಡ್ಸ್ ಪೀಪಲ್, ಅಂದ್ರೆ ದೇವರ ಮಕ್ಕಳಲ್ಲಿ ಯೂನಿಟಿ ಕಮ್ಯುನಿಟಿ ಇರಬೇಕು. ಯೂನಿಟಿ ಕಮ್ಯುನಿಟಿ ಇಲ್ಲದೆ ನಾವು ಅಲ್ಲಿ ಕೂಡಿ ಬಂದು ಏನೇ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಅಪೊಸ್ತಲರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ವಾಕ್ಯ ನಾವು ಓದಿಕೊಳ್ತೀವಿ. ಪೌಲ ಸೀಲರು ಏಕ ಮನಸ್ಸಿಂದ ಒಂದೇ ಸ್ಥಳದಲ್ಲಿ ಕೂಡಿ ಬಂದು ಅವರು ಪ್ರಾರ್ಥನೆ ಆರಾಧನೆ ಮಾಡುವಾಗ ಏನಾಯ್ತಲ್ಲಿ? ದೇವರ ಮಹಿಮೆ ಅಲ್ಲಿ ಶಕ್ತವಾದ ರೀತಿಯಲ್ಲಿ ಇಳಿದು ಬಂತು. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳ ವಾಕ್ಯದಲ್ಲಿ ನಾವು ಓದುತ್ತೇವೆ, ಯೂನಿಟಿ ಅಂಡ್ ಕಮ್ಯುನಿಟಿ ಆಫ್ ಗಾಡ್ಸ್ ಪೀಪಲ್, ದೇವ ಜನರ ಮಕ್ಕಳ ಮಧ್ಯದಲ್ಲಿ ಯಾವಾಗ್ಲೂ ಯೂನಿಟಿ ಕಮ್ಯುನಿಟಿ ಇರಬೇಕು. ಯೂನಿಟಿ ಕಮ್ಯುನಿಟಿ ಇಲ್ಲದೆ ನಾವೇನು ಮಾಡಿದ್ರು ಕೂಡ ಅಲ್ಲಿ ದೇವರ ಕಾರ್ಯಕ್ಕಾಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಜೆಕರಿಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಹೇಳುತ್ತದೆ, ಸಹೋದರ ಐ ಥಿಂಕ್ ಕೀರ್ತನೆಗಳಲ್ಲಿ ಅನ್ಸುತ್ತೆ, ಸಹೋದರ ಸಹೋದರಿಗಳು ಒಂದಾಗಿರೋದು ಎಷ್ಟೋ ಒಳ್ಳೇದಂತೆ. ಆದ್ರೆ ಶತ್ರು ಏನ್ ಮಾಡ್ತಾನೆ? ಸಹೋದರ ಸಹೋದರಿಗಳನ್ನ ಒಂದಾಗಿರೋದಕ್ಕೆ ಬಿಡೋದಿಲ್ಲ. ಸೈತಾನ್ ಅವ್ರನ್ನ ಹೊಡೆಯೋದಕ್ಕೆ ನೋಡ್ತಾ
ಮಾಡ್ತಾನೆ, ಅವರು ಒಂದಾಗಿ ಕೂಡಿ ಪ್ರಾರ್ಥನೆ ಮಾಡೋದಕ್ಕೆ ಬಿಡೋದಿಲ್ಲ, ಒಂದೇ ಸ್ಥಳದಲ್ಲಿ ಅವನು ದೇವರನ್ನ ಆರಾಧನೆ ಮಾಡೋದಕ್ಕೆ ಬಿಡೋದಿಲ್ಲ. ಒಂದು ಸ್ಥಳದಲ್ಲಿ ಯಾವಾಗ ನಾವು ಒಂದು ಸ್ಥಳದಲ್ಲಿ ಯೂನಿಟಿಯಿಂದ ನಾವು ಐಕ್ಯತೆಯಿಂದ ಬಂದು ಕುತ್ಕೊಂಡು ನಾವು ಅಲ್ಲಿ ಕಾರ್ಯ ಮಾಡ್ತೀರೋ ಅಲ್ಲಿ ಏನಾಗುತ್ತೆ, ಅಲ್ಲಿ ದೊಡ್ಡ ಜಯ ಉಂಟಾಗುತ್ತೆ. ಹಲ್ಲೆಲೂಯ. ನೋಡಿ, ಸೈತಾನ ರಾಜ್ಯದಲ್ಲಿ ಎಂತ ಒಂದು ಯೂನಿಟಿ ಗೊತ್ತಾ? ಅಲ್ಲಿ ಯೂನಿಟಿ, ಎಷ್ಟು ಯೂನಿಟಿ ಇದೆ ಅಂದ್ರೆ ಅಷ್ಟು ಯೂನಿಟಿ ಇದೆ ಸೈತಾನ ರಾಜ್ಯದಲ್ಲಿ. ನೋಡಿ, ಅವ್ರನ್ನ ಅವನ ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ತಾನೆ ಅಂದ್ರೆ, ಮೇನ್ ಲೂಸಿಫರ್ ಏನ್ ಹೇಳ್ತಾನೆ ಅದನ್ನೆಲ್ಲ ಚಿಕ್ಕ ಚಿಕ್ಕ ಏಜೆಂಟ್ಗಳಿಗೆ ಕೇಳ್ಕೊಂಡು ಬಂದು ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಅವ್ನು ಹೇಳ್ದಂಗೆ ಅಲ್ಲಿ ಒಂದು ಯೂನಿಟಿ ಇದೆ. ಅಲ್ಲಿ ಆ ರೀತಿಯಾದ ಯೂನಿಟಿ ಕದಲಿಸ್ಬೇಕಂದ್ರೆ, ಸೈತಾನ ರಾಜ್ಯದಲ್ಲಿರುವಂತ ಐಕ್ಯತೆನ ನಾವು ಕದಲಿಸ್ಬೇಕಾದ್ರೆ, ಅದನ್ನು ಮುರಿಬೇಕಾದ್ರೆ ನಾವೇನ್ ಮಾಡಬೇಕು? ನಾವು ಒಂದೇ ಮನಸ್ಸಿನಿಂದ ಸಹೋದರ ಸಹೋದರಿಗಳು ಒಟ್ಟಾಗಿ ಸೇರಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ದೇವರ ಮಕ್ಕಳೇ, ನೋಡಿ, ಅನೇಕ ಬೈಬಲ್ ವಾಕ್ಯದಲ್ಲಿ ನೋಡೋ ಪ್ರಕಾರ, ಸತ್ಯವೇದ ವಾಕ್ಯದಲ್ಲಿ ನೋಡೋ ಪ್ರಕಾರ, ಲೋಕ ರೀತಿಯಲ್ಲಿ ನೋಡಬೇಕಾದ್ರೂ ಕೂಡ ಒಂದು ಇಬ್ಬರ ಸಹೋದರಿ ಒಂದು ಸ್ಥಳದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ದೊಡ್ಡ ಕಾರ್ಯ ನಡೆಯುತ್ತಂತೆ. ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಸ್ತ್ರೀ ಸಮೂಹವು ದೊಡ್ಡ ಸಮೂಹವಾಗಿದೆ. ಹಲ್ಲೆಲೂಯ. ನೋಡಿ, ಸಹೋದರ ಮಧ್ಯದಲ್ಲಿ ಜಗಳ ಬರಲ್ಲ, ಅವರಲ್ಲಿ ಯಾವ ಪ್ರಾಬ್ಲಮ್ಸ್ ಇರಲ್ಲ, ಸಹೋದರಿಗಳ ಮಧ್ಯದಲ್ಲೇ ಪ್ರಾಬ್ಲಮ್ಸ್ ಇರೋದು. ಸೈತಾನ ಏನ್ ಮಾಡ್ತಾನೆ, ಸಹೋದರಿ ಮಧ್ಯದಲ್ಲೇ ಯೂನಿಟಿ ಇಲ್ದಂಗೆ ಮಾಡ್ತಾನೆ. ಇವಾಗ ನೋಡಿ, ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ರೀತಿ ಅಂದ್ರೆ ಅತ್ತೆಗೆ ಸೊಸೆಗಾಗಲ್ಲ, ಅವರನ್ನ ಅದೇನ್ ಮಾಡ್ತಾನೆ ಸೈತಾನ್ ಗೊತ್ತು, ಅವರಿಬ್ರು ಸೇರಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಒಂದು ದೊಡ್ಡ ಕಾರ್ಯ ಆ ಪಟ್ಟಣದಲ್ಲೇ. ರೂತ್ ನವಮಿ ನೋಡಿ, ಅವರಿಬ್ಬರು ಯಾವ ರೀತಿ ಅವರು ಒಂದೇ ಮನಸ್ಸಿನಿಂದ ನಿನ್ನ ದೇವರೇ ನನ್ನ ದೇವರು, ನೀನು ಹೋಗುವ ಪಟ್ಟಣವೇ ನಾನು ಹೋಗುವ ಪಟ್ಟಣ ಅಂತ ಹೇಳ್ಕೊಂಡು ಬಂದ ಆಕೆ ಮೂಲಕ ಅಲ್ಲಿ ಏನಾಯ್ತು, ದೇವರ ಆಶೀರ್ವಾದ ಅವಳು ಕಂಡ್ಲು. ದೇವರ ಮಕ್ಕಳೇ, ಅದಕ್ಕೆ ದೇವರ ಸೈತಾನ ಏನ್ ಮಾಡ್ತಾನೆ, ಯೂನಿಟಿ ಆಗಿರೋದಕ್ಕೆ ಬಿಡೋದಿಲ್ಲ ಅಲ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಯಾವಾಗಲೂ ಏನಾಗಿರ್ಬೇಕು, ಐಕ್ಯತೆ ಉಳ್ಳವರಾಗಿರ್ಬೇಕು, ಒಂದೇ ಮನೋಭಾವ ಉಳ್ಳವರಾಗಿರ್ಬೇಕು. ಒಂದು ಸ್ಥಳದಲ್ಲಿ ಕೂಡಿ ಬಂದಾಗ ನಾವು ಒಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ಇವತ್ತು ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ನೋಡಿದ್ದೀನಿ ಝೂಮ್ ಮೀಟಿಂಗ್ಗಳಲ್ಲಿ ನಮಗೆ ಗೊತ್ತಿರೋಂಥ ನಮ್ಮ ಜೊತೆಲಿದ್ದಂಥ ಸಹೋದರಿಗಳು, ನಾವಿಲ್ಲಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡಂತೇಳಿ ಪ್ರೇಯರ್ ರಿಕ್ವೆಸ್ಟ್ ಮತ್ತಿಸ್ಗೆ ಪ್ರೇಯರ್ ಮಾಡ್ಬಿಟ್ಟು ಮತ್ತೊಬ್ಬರಿಗಾಗಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಕೊಟ್ರೆ, ಆ ಸಹೋದರಿ ಏನ್ ಮಾಡ್ತಾರೆ, ಮನೆಯಲ್ಲಿ ಕುತ್ಕೊಂಡು ಆ ಸಮಯದಲ್ಲಿ ಅವರಿಗೆ ಸಪ್ರೇಟ್ ಆಗಿ ಸಮಯವನ್ನು ಕೊಡದೆ, ಸಪ್ರೇಟ್ ಆಗಿ ಪ್ರಾರ್ಥನೆ ಮಾಡದೆ, ಆ ಸಮಯದಲ್ಲಿ ಇರೋಬರ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾರಂತೆ. ಅಲ್ಲಿ ಎಲ್ಲಿದೆ ಯೂನಿಟಿ? ಇಲ್ಲ. ಇಲ್ಲಿ ನಾನು ದೇಶಕ್ಕಾಗಿ ನಾನು ಪ್ರಾರ್ಥನೆ ಮಾಡುವಾಗ 4 ಜನ ಒಂದು ಸ್ಥಳದಲ್ಲಿದ್ದಾರೆ ಅಂದ್ರೆ 4 ಜನನ ಅಭಿಷೇಕಾಗಿ ಪ್ರಾರ್ಥನೆ ಮಾಡುವಾಗ ದೇಶದಲ್ಲಿ ಎದ್ದೇಳುವ ಎಲ್ಲ ಸೈತಾನನ್ನ ಕದಲಿಸಕ್ಕಾಗುತ್ತೆ. ಇಲ್ಲಾಂದ್ರೆ ನಾವು ಕದಲಿಸಕ್ಕಾಗೋದಿಲ್ಲ. ನಾನೊಂದು ಮನಸ್ಸಿಂದ ನೀನೊಂದು ಮನಸ್ಸಿಂದ ಕುಳಿತು ಪ್ರಾರ್ಥನೆ ಮಾಡಿದ್ರೆ ಸೈತಾನ ಜಯ ಕಾಣ್ತಾನೆ. ಒಂದೇ ಮನಸ್ಸಿಂದ ಯಾವಾಗ ನಾವು ಕೂಡಿ ಬರ್ತಿರೋ ಅಲ್ಲಿ ದೇವರ ಕಾರ್ಯದಲ್ಲಿ ನಾವು ಜಯವನ್ನು ಕಾಣ್ತೀವಿ. ಅದಕ್ಕೆ ಪೌಲಸೀಲರು ಒಂದೇ ಮನಸ್ಸಿಂದ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಅವರು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಭಯಂಕರವಾದ ರೀತಿಯಲ್ಲಿ ದೇವ ಪ್ರಸನ್ನತೆ ಎಳೆದು ಬಂತು, ದೇವರ ಸಾನ್ನಿಧ್ಯ ಎಳೆದು ಬಂತು. ಅನೇಕ ಪ್ರವಾದನೆಗಳು, ದೇವರ ಮಹಿಮೆಯಾದ ಮೇಘ ಆ ಸ್ಥಳದಲ್ಲಿ ಆವರಿಸಿಕೊಳ್ತು. ದೇವರ ಮಕ್ಕಳೇ, ಆ ರೀತಿಯಾಗಿ ದೇವರು ಕಾರ್ಯ ಮಾಡಿದ್ರು. ಅದಕ್ಕೆ ಯೆಹೋವ ನಿಸಿ ಅಂದ್ರೆ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರ ಪ್ರತಿಯೊಂದು ಕೂಡ ಆತನ ಯೆಹೋವ ನಿಸಿ ಅಂದ್ರೆ ಏನು, ಆತ ನಮಗೆ ಜಯವನ್ನು ಕೊಡ್ತಾನೆ. ಆತನ ಜಯವನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿ ನಾವು ಪ್ರತಿಯೊಂದು 4ನೇ ಪಾಯಿಂಟ್ ಅಲ್ಲಿ ನಾವು ಆಕ್ಷನ್ ಮಾಡಬೇಕು. ಯೆಹೋವ ನಿಸಿ ಇಸ್ ಎ ಕಾಲ್ ಟು ಆಕ್ಷನ್ ಅಂದ್ರೆ ಆತನು ನಮಗೆ ಜಯಶಾಲಿಯಾಗಿದ್ದಾನೆ, ಕ್ರಿಯಾರೂಪದಲ್ಲಿ ಜಯಶಾಲಿಯಾಗಿದ್ದಾನೆ, ಆತ ನಮಗೆ ಜಯವನ್ನು ಕೊಡ್ತಾನಂತೇಳಿ ನಾವೇನ್ ಮಾಡಬೇಕು, ಕ್ರಿಯಾರೂಪದಲ್ಲಿ ಅದನ್ನ ತೋರಿಸ್ಬೇಕು, ಆಕ್ಷನ್ ಮಾಡಬೇಕು. ಅಂದ್ರೆ ನಾನು ಹೋಗುವಂಥ ಪ್ರತಿಯೊಂದರಲ್ಲಿ ನಾನು ಜಯ ಕಾಣ್ತೀನಿ, ನಾನು ಹೋಗೋ ಬಿಸ್ನೆಸ್ ಅಲ್ಲಿ ನಾನು ಜಯ ಕಾಣ್ತೀನಿ, ನನ್ನ ದೇವರು ಸಪ್ರೇಟಾಗಿ ಕರೆದಿದ್ರೆ ಆ ವಿಷಯದಲ್ಲಿ ನಾನು ಜಯ ಕಾಣ್ತೀನಿ. ನಂಬಿಕೆ ಇಲ್ಲದೆ ಎಷ್ಟು ಗಂಟೆ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ನಾವು ನಂಬಬೇಕು, ದೇವರು ಕಾರ್ಯ ಮಾಡ್ತಾರೆ, ದೇವರು ವಾಗ್ದಾನ ಮಾಡಿದ್ದಾರೆ ಅಂದ್ರೆ ಅದ್ಭುತ ಮಾಡ್ತಾರೆ, ಬಿಡುಗಡೆ ಆಗುತ್ತೆ, ನಾನು ಶಕ್ತವಾದ ರೀತಿಯಲ್ಲಿ ದೇವ್ರಿಗೋಸ್ಕರ ಪ್ರಯೋಜನ ಪಡ್ತೀನಿ, ನನ್ನ ಹೀಗೆ ಇರೋದಿಲ್ಲ, ನಾನು ಉನ್ನತ ಸ್ಥಾನದಲ್ಲಿ ದೇವರು ನನ್ನ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಪ್ರತಿಯೊಂದು ಜಯದ ಕಡೆ ನಾನು ಹೋಗ್ತೀನಿ, ಜಯ ನಾನು ಕಾಣ್ತೀನಿ, ಜಯದ ಕಡೆ ನಾನು ಹೆಚ್ಚೆ ಇರ್ತೀನಿ ಅಂತೇಳಿ ನಾವು ಕ್ರಿಯಾರೂಪದಲ್ಲಿ ಅದನ್ನ ತೋರಿಸ್ಬೇಕು. ಕ್ರಿಯಾರೂಪದಲ್ಲಿ ನಾವು ಆಕ್ಷನ್ ಮಾಡಬೇಕು. ಒಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡ್ರಾಮಾ ಮಾಡುವಂತ ನಾವೊಂದು ಸ್ಕಿಟ್ ಮಾಡು ಅಂತ ಹೇಳ್ತೀವಿ, ಡ್ರಾಮಾ ಮಾಡು ಅಂತ ಹೇಳ್ತೀವಿ. ಡ್ರಾಮಾ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಆ ಡ್ರಾಮಾದ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಅವರು ಆಕ್ಷನ್ ಮಾಡ್ಬೇಕಲ್ಲಿ. ಇದು ಮೇರಿ, ಇದು ಜೋಸೆಫು, ಇದು ಅಂತೇಳಿ ನಾವು ಯಾವಾಗ ಆಕ್ಷನ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ ಅಲ್ಲಿ ನಮಗೆ ಏನಾಗುತ್ತೆ, ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಆ ನಾಟಕದ ಕುರಿತು ಏನಾಗುತ್ತೆ, ನಮಗೆ ತಿಳುವಳಿಕೆ ಉಂಟಾಗುತ್ತೆ. ಅದಕ್ಕೆ ದೇವರ ಮಕ್ಕಳೇ, ಪ್ರತಿಯೊಂದು ನಮ್ಮ ಜೀವಿತದಲ್ಲಿ ಏನು ದೇವರು ವಾಗ್ದಾನ ಮಾಡಿದ್ದಾರೆ, ದೇವರು ಏನು ಹೇಳ್ತಾ ಇದ್ದಾರೆ, ಯಾರೆಲ್ಲ ಏನೆಲ್ಲ ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಇವತ್ತು ನಿಂದಿಸ್ತಾ ಇದ್ದಾರೆ, ಅವಮಾನ ಪಡಿಸ್ತಾ ಇದ್ದಾರೆ, ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರು ನೋಡಿ ಆಶ್ಚರ್ಯ ಪಡೋ ರೀತಿಯಲ್ಲಿ ನಮ್ಮ ಆಕ್ಷನ್ ಅಲ್ಲಿ, ನಂಬಿಕೆಯಲ್ಲಿ, ಜಯದಲ್ಲಿ ನಾವು ಮುಂದೆ ಹೋಗಿ ಮಾಡಿ ತೋರಿಸೋರಾಗಿರ್ಬೇಕು. ದೇವರ ಮಕ್ಕಳೇ, ದೇವರ ಅದ್ಭುತ ಮಾಡೋದಕ್ಕೆ ಶಕ್ತನು. ಒಬ್ಬ ರೋಗಿಯನ್ನು ವಾಸಿ ಮಾಡಬೇಕಾದ್ರೆ ದಾವಿದ ಕುಮಾರನು ಬಂದ, ದಾವಿದ ಕುರುಡನು ಬಂದ, ಹುಟ್ಟು ಕುರುಡನು, ದಾವಿದ ಕುಮಾರನ ನನ್ನನ್ನು ಕರುಣಿಸು ಅಂತ ಹೇಳಿದ್ರು. ದೇವರು ಹೇಳಿದ್ರು, ನಿನಗೇನು ಬೇಕು ಅಂತೇಳಿ, ನಂಬಿಕೆ ಇದೆ, ನಿನಗೆ ಸ್ವಸ್ಥತೆ ಉಂಟು ಅಂತೇಳಿ. ಅವನೇನು ಮಾಡ್ದ, ನಂಗೆ ನಂಬಿಕೆ ಇದೆ,
ಇದೆ ಯೇಸು ನನ್ನ ಗುಣಪಡಿಸ್ತಾರೆ, ನಾನು ಇರೋ ಜಾಗದಲ್ಲೇ ಬಂದು ಯೇಸು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ನಾನು ಇರೋ ಜಾಗದಲ್ಲಿ ಯೇಸು ನನ್ನನ್ನು ಎಬ್ಬಿಸ್ತಾರೆ ಅಂತ ಹೇಳಿದ್ರೆ ಖಂಡಿತ ಅವನ ಕಣ್ಣುಗಳು ಬರ್ತಾ ಇರಲಿಲ್ಲ, ಅವನ ಕಣ್ಣುಗಳಿಂದ ಅವನು ಸೌಖ್ಯ ಹೊಂದುತ್ತಾ ಇರಲಿಲ್ಲ. ಅವನೇನ್ ಮಾಡ್ದ? ಕ್ರಿಯೆ ರೂಪದಲ್ಲಿ ಕೂಗೋದಕ್ಕೆ ಪ್ರಾರಂಭ ಮಾಡ್ದ, ಕರೆಯೋದಕ್ಕೆ ಪ್ರಾರಂಭ ಮಾಡ್ದ. ಅವನು ಜಯ ಕಾಣ್ತೀನಿ ಅಂತೇಳಿ ನಂಬಿಕೆ ಇಟ್ಟು ಅವನು ಅಲ್ಲಿ ಕರೆಯೋದಕ್ಕೆ ಪ್ರಾರಂಭ ಮಾಡ್ದ. ಅವನು ಯಾವಾಗ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ದೇವರು ಅವನನ್ನು ನಿಂತ್ಕೊಂಡು ಅವನ ಜೀವಿತದಲ್ಲಿ ಅದ್ಭುತ ಮಾಡಿ ಅವನ ಕುರುಡನಾಗಿದ್ದ ಅವನಿಗೆ ಕಣ್ಣುಗಳು ಬಂದು ಜಿಗಿದು ಅವನು ದೇವರನ್ನ ಆರಾಧನೆ ಮಾಡಿ ಹೋದ ಅಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಅವನೆಲ್ಲಿ ಜಿಗಿದ, ಎಲ್ಲಿ ಅವನಿಗೆ ಕಣ್ಣು ಬಂತು, ಅದ್ಭುತ ನೋಡ್ದ, ಅಲ್ಲಿ ಅವನು ಜಯವನ್ನು ಕಂಡ. ಅದೇ ರೀತಿ ದೇವರ ಮಕ್ಕಳೇ, ಯೆಹೋವ ನೀಸಿಯಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ಸೋಲುಗಳು ಕಾಣ್ತಾ ಇದ್ದೀರಾ, ನಷ್ಟ ಕಾಣ್ತಾ ಇದ್ದೀರಾ, ಏನು ಮುಂದೆ ಹೋಗ್ತಾ ಇಲ್ವಾ? ಇವತ್ತು ಆತ ನಿಮಗೆ ಯೆಹೋವ ನೀಸಿಯಾಗಿ ಎಲ್ಲಾ ವಿಷಯದಲ್ಲೂ ಜಯಶಾಲಿಗಳಾಗಿ ಹೋಗತಕ್ಕಂಥ ದೇವರು ನಿಮ್ಮನ್ನು ನಡೆಸೋದಕ್ಕಾಗಿ ಹೋಗ್ತಾ ಇದ್ದಾನೆ. ಪ್ರತಿಯೊಂದು ದಿನ ಕೂಡ ದೇವರ ಮಕ್ಕಳೇ ಅದೇನಾಗುತ್ತೆ, ನಮ್ಮ ಜಯ ದಿನ 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 ಏನಾಗ್ತಾ ಇರುತ್ತೆ, ಅದು ಡಬಲ್ ಆಗ್ತಾ ಇರುತ್ತೆ. ಜಯದಿಂದ ಜಯದ ಕಡೆ ದೇವರು ಯಾವ ಕೆಲಸ ಕೈ ಹಾಕಿದ್ರು ಜಯ. ನೋಡಿ, ಯೌಷನ ಯುದ್ಧಕ್ಕೂ ಒಂದು ಸಾರಿ ಮೋಶೆ ಅವನಿಗೋಸ್ಕರ ಅಲ್ಲಿ ಪ್ರಯಾಸ ಪಟ್ಟ. ಏನು, ಅವನು ಹೋಗುವ ಯುದ್ಧದಲ್ಲಿ ಜಯಶಾಲಿ ಆಗ್ಬೇಕಂತೇಳಿ ಅವನ ಕೈಗಳನ್ನ ಎತ್ತಿಟ್ಕೊಂಡಿದ್ದ. ಅದಾದ ನಂತರ ಮೋಶೆ ಸತ್ತ ನಂತರ ಕೂಡ ಯೌಷನ ಯುದ್ಧ ಮಾಡ್ದ. ಆದ್ರೆ ಯೌಷನ ಹೋಗೋ ಎಲ್ಲಾ ಯುದ್ಧದಲ್ಲಿ ಅವನು ಜಯಶಾಲಿ ಆದ. 2-3 ಯುದ್ಧದಲ್ಲಿ ಮಾತ್ರ ಅವನು ಸೋಲ್ಕೊಂಡಿದ್ದು. ಪ್ರತಿಯೊಂದು ಯುದ್ಧದಲ್ಲಿ ಕೂಡ ಬೈಬಲ್ ಅಲ್ಲಿ ಎಲ್ಲದರಲ್ಲೂ ಬಲಶಾಲಿಯಾಗಿ ಜಯಶಾಲಿಗಳಾಗಿ ಗೆದ್ದು ಬಂದಿದ್ದು ಯೌಷನ ಮಾತ್ರ ದೇವರ ಮಕ್ಕಳೇ. ಅದೇ ರೀತಿಯಾಗಿ ಇವತ್ತು ನಿಮಗೆ ಅನೇಕ ಬಿರುಗಾಳಿಯ ರೀತಿಯಲ್ಲಿ, ಅನೇಕ ತೂಫಾನ ರೀತಿಯಲ್ಲಿ ಎದುರಾಳಿಗಳು, ಅನೇಕ ಕಷ್ಟಗಳು ನಿಮಗೆ ಎದುರಾಗಿ ಬಂದಿರಬಹುದು. ನಿನ್ನ ಜೀವಿತ ಮುಗಿತು ಅಂತೇಳಿ ಅನೇಕ ಶತ್ರು ನಿಮಗೆ ವಿರೋಧವಾಗಿ ನಿಮ್ಮನ್ನ ಪೀಡಿಸ್ತಾ ಇರ್ಬೋದು, ನಿಮ್ಮನ್ನ ಬಾಧಿಸ್ತಾ ಇರ್ಬೋದು. ಆದ್ರೆ ಇವತ್ತು ನಿಮಗೋಸ್ಕರ ಕ್ರಿಸ್ತನ ಜಯದ ಕಡೆ ನಡೆಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ನೀವು ಯೆಹೋವ ನಿಸ್ಸಿ ಅಂತ ಹೇಳತಕ್ಕಂತೆ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವವರಾಗಿದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಯೋಹನ ಬರೆದ ಸುವಾರ್ತೆ 5:4 ನೋಡಪ್ಪ, ಸಾರಿ ಅದಲ್ಲ, ಧರ್ಮೋಪದೇಶ ಕಂಡ ಬರೆದ ಪತ್ರಿಕೆ 24ನೇ ವಾಕ್ಯದಲ್ಲಿ ಆ ವಾಕ್ಯನ ನಾವು ಓದಿಕೊಳ್ಳೋಣ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು. ಹಲ್ಲೆಲೂಯಾ. ನೋಡಿ, ಮತ್ತೊಂದ್ಸರಿ ಓದಿ ಆ ವಾಕ್ಯನ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳನ್ನೊಡನೆ ನಿಮಗೋಸ್ಕರ ಯುದ್ಧವನ್ನು ಮಾಡಿ ನಿಮಗೆ ಜಯವನ್ನು ಉಂಟು ಮಾಡುವನು ಎಂದು ಹೇಳಬೇಕು. ಆಮೆನ್, ಹಲ್ಲೆಲೂಯಾ. ನೋಡಿ, ನಾವು ಯಾವಾಗ ಹೇಳ್ಬೇಕಂತೆ ಅಂದ್ರೆ ನಮ್ಮ ಜಯವನ್ನು ದಿನ 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 ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಜಯದ ಕಡೆ ದೇವರು ನಮ್ಮ ನಡೆಸ್ತಾ ಇರ್ತಾರೆ. ನಮ್ಮ ದೇವರಾದ ಯೆಹೋವನು, ನಮ್ಮ ದೇವರಾದ ಕರ್ತನು ಯೇಸು ಕ್ರಿಸ್ತನು ಜಯದ ಕಡೆ ಆತ ನಮ್ಮ ನಡೆಸ್ತಾನೆ ಅಂತೇಳಿ ನಾವು ಯಾವಾಗಲೂ ಹೇಳ್ಬೇಕಂತೆ. ಪ್ರತಿ ಸಾರಿ ನಾನು ಜಯ ಕಾಣ್ತೀನಿ, ನಾನು ಅದ್ಭುತ ನೋಡ್ತೀನಿ, ನಾನು ಬಿಡುಗಡೆ ಅನೇಕರು ಹೇಳ್ಬೋದು, ಏನಪ್ಪ ನಿನ್ನ ಜೀವಿತ ಹಿಂಗಿದೆ, ಏನಪ್ಪ ನಿನ್ನ ಭವಿಷ್ಯತ್ ಹಿಂಗಿದೆ, ಏನಮ್ಮ ನಿನ್ನ ಜೀವನ ಈ ರೀತಿ ಇದೆ, ಇಷ್ಟು ವರ್ಷ ಆದ್ರೂ ನಿನಗೆ ಮದುವೆ ಆಗಿಲ್ಲ, ಇಷ್ಟು ವರ್ಷ ಆದ್ರೂ ನಿನಗೆ ಮಕ್ಕಳಾಗಿಲ್ಲ, ನೀನು ಯಾವುದಲ್ಲೂ ಕೂಡ ಅಭಿವೃದ್ಧಿ ಕಂಡಿಲ್ಲ ಅಂತೇಳಿ ಅನೇಕರು ಹೇಳ್ಬೋದು. ಆದರೆ ನಮ್ಮ ದೇವರಾದ ಯೆಹೋವನು ಆತನ ನಮ್ಮ ಸಂಗಡ ಇದ್ದುಕೊಂಡು ನಮಗಿರುವಂಥ ಎಲ್ಲ ಸಮಸ್ಯೆಗಳಲ್ಲಿ, ನಮಗಿರುವಂಥ ಎಲ್ಲ ಸೋಲುಗಳ ದಿನಗಳಲ್ಲಿ, ನಮಗಿರುವಂಥ ಪ್ರತಿಯೊಂದು ಏನೆಲ್ಲ ಸೋಲು ನಾವು ನೋಡ್ತಾ ಇದ್ದೀರೋ, ಏನೆಲ್ಲ ನಾವು ಭಯದಲ್ಲಿ ಜೀವಿಸ್ತಾ ಇದ್ದೀರೋ, ಅಯ್ಯೋ ನಮ್ಮ ಜೀವಿತ ಏನಾಗುತ್ತಂತೇಳಿ ಅನ್ಕೊಂಡು ನಾವು ನಡೀತಾ ಇದ್ದೀರೋ, ಆತನು ನಮ್ಮ ಸಂಗಡ ಜಯದ ಕಡೆ ನಡೆಯುವುದಕ್ಕೆ, ಆ ಜಯದ ಕಡೆ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಜಯದ ಕಡೆ ನಮ್ಮ ನಡೆಸ್ತಾರೆ. ನಾನು ಜಯ ಕಾಣ್ತೀನಿ ಅಂತೇಳಿ ನಾವೇನ್ ಮಾಡ್ಬೇಕು, ಹೇಳ್ಬೇಕು ಯಾವಾಗ್ಲೂ. ನಮ್ಮ ಕರ್ತನಾದ ಯೇಸು ನಮ್ಮ ಸಂಗಡ ಇದ್ದುಕೊಂಡು, ನಾವು ಒಬ್ಬರೇ ಅಲ್ಲ. ಇವತ್ತು ನನಗೆ ಸಮಸ್ಯೆ ಬಂದಿದೆ, ಹೋರಾಟ ಬಂದಿದೆ, ಪ್ರತಿಕೂಲ ಬಂದಿದೆ, ಇಕ್ಕಟ್ಟು ಬಂದಿದೆ ಅಂತ ಹೇಳ್ಕೊಂಡು ಇವತ್ತು ಯಾವುದ್ರಲ್ಲೂ ಮುಂದೆ ಹೋಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ರೀತಿಯಾದ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಕಣ್ಣೀರಲ್ಲಿ ಹಾದು ಹೋಗ್ತಿರೋ ಸಮಯದಲ್ಲಿ, ದುಃಖದಲ್ಲಿ ಹಾದು ಹೋಗ್ತಿರೋ ಸಮಯದಲ್ಲಿ, ಅವಮಾನ ಹಾದು ಹೋಗ್ತಿರೋ ಸಮಯದಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ನನ್ನ ಮಗ ಈ ರೀತಿ ಕಷ್ಟದಲ್ಲಿ ಹಾದು ಹೋಗ್ತಾ ಇದೆ ಅಂತೇಳಿ ತಿಳ್ಕೊಂಡು ನಮ್ಮ ದೇವರು ಸುಮ್ಮನೆ ಇರೋ ದೇವರಲ್ಲ. ಹಲ್ಲೆಲೂಯಾ. ಆತನು ನಮ್ಮ ಸಂಗಡ ಇದ್ದುಕೊಂಡು ನಮಗೋಸ್ಕರ ಆತನು ಯುದ್ಧ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ಆತನು ಏನ್ ಮಾಡುವವನಾಗಿದ್ದಾನೆ? ಯುದ್ಧ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳ ವಿಮೋಚನಾ ಕಂಡ ಬರೆದ ಪತ್ರಿಕೆ 14:14 ನಾವು ನೋಡುತ್ತೇವೆ, ಕರ್ತನು ನಿಮಗಾಗಿ ಯುದ್ಧ ಮಾಡುವನು. ಹಲ್ಲೆಲೂಯಾ. ಯುದ್ಧ ನಮ್ಮದಲ್ಲ, ಯುದ್ಧ ಯೆಹೋವನದು. ಇವತ್ತು ನಮ್ಮದು ನಿಮ್ಮದಲ್ಲ ಯುದ್ಧ. ಕೆಲವು ಟೈಮ್ ಯುದ್ಧ ಮಾಡಕ್ಕಾಗ್ದಿರೋ ಸಮಯದಲ್ಲಿ, ಸೋಲುವ ಸಮಯದಲ್ಲಿ, ಪ್ರಾರ್ಥನೆ ಮಾಡಕ್ಕಾಗ್ದಿರೋ ಸಮಯದಲ್ಲಿ, ನಿರಾಶೆ ಆಗಿರೋ ಸಮಯದಲ್ಲಿ, ಇಕ್ಕಟ್ಟು ಬರೋ ಸಮಯದಲ್ಲಿ, ಅಂತ ಒಂದು ಪ್ರತಿಕೂಲಗಳ
ಹಾದು ಹೋಗ್ತಿರೋ ಸಮಯದಲ್ಲಿ ಕೂಡ ಆಗ್ತಾ ಇಲ್ಲ ದೇವರೇ ನನ್ನ ಜೀವಿತದಲ್ಲಿ, ಅಪ್ಪ ನಾನು ಸೋಲು ಕಾಣ್ತಾ ಇದ್ದೀನಿ, ಇಕ್ಕಟ್ಟೆ ಆಗ್ತಾ ಇದೆ ನನ್ನ ಜೀವಿತದಲ್ಲಿ, ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ, ನಿನ್ನ ಸಮ್ಮುಖದಲ್ಲಿ ನಂಬಿಕೆಯಲ್ಲಿ ನಾನು ಜೀವಿಸಕ್ಕಾಗ್ತಾ ಇಲ್ಲ ಅಂತೇಳಿ ಈ ರೀತಿಯಾಗಿರೋ ಸಮಯದಲ್ಲೂ ಕೂಡ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯುದ್ಧ ನಿಮ್ಮದಲ್ಲ, ಯುದ್ಧ ಯೆಹೋವನದು. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಆತನ ಯುದ್ಧ ಇವತ್ತು ನಾವು ಅನೇಕ ಸರಿ ನಾವು ಕೆಲವು ಟೈಮು ಹೌದು ಸುಮ್ಮನೆ ಇರು, ಕೆಲವು ಟೈಮ್ ನಾವು ಮೌನವಾಗಿರ್ಬೇಕು, ಕೆಲವು ಟೈಮ್ ನಾವು ಮಾತಾಡಬಾರ್ದು, ಕೆಲವು ಟೈಮ್ ನಾವು ಶಾಂತವಾಗಿ ಈ ಸಭೆ ಆರಂಭ ಮಾಡುವಾಗ ಕೆಲವು ಕುಟುಂಬದವ್ರನ್ನ, ಸಂಬಂಧಿಕರನ್ನ, ಸಭೆಯನ್ನ, ಬೋಧಕರನ್ನ ಬಿಟ್ಟು ಬರುವ ಸಮಯದಲ್ಲಿ ಅನೇಕ ಅವಮಾನಗಳು, ಅನೇಕ ನಿಂದನೆಗಳು, ಅನೇಕ ನಾನಾ ವಿಧವಾದ ರೀತಿಯಲ್ಲಿ ತುಚ್ಛೀಕರಿಸೋ ರೀತಿಯಲ್ಲಿ, ನಮ್ಮನ್ನು ಅವಮಾನ ಪಡಿಸೋ ರೀತಿಯಲ್ಲೆಲ್ಲ ನಮಗೆ ನಾನಾ ವಿಧವಾದ ರೀತಿಯಲ್ಲಿ ಮಾತಾಡಿದ್ರು. ಯಾವ ರೀತಿ ಹೃದಯನೇ ಒಡೆದು ಹೋಗೋ ರೀತಿಯಲ್ಲಿ ವೇದನೆ ಆ ರೀತಿಯಾಗಿ ನಮ್ಮನ್ನು ದುಃಖ ಪಡಿಸಿದ್ರು. ಆದರೆ ದೇವರ ಮಕ್ಕಳೇ, ಆ ಸಮಯದಲ್ಲಿ ದೇವರು ನನಗೆ ಹತ್ರ ಹೇಳಿದ ಒಂದೇ ಒಂದು ಮಾತು, ಈ ಸಮಯದಲ್ಲಿ ನೀನೇನು ಮಾತಾಡಬೇಡ, ಮೌನವಾಗಿರು. ಈ ರೀತಿಯಾಗಿ ನಾವು ಕುಟುಂಬವಾಗಿ ನಾವು ತೀರ್ಮಾನ ತೆಗೆದುಕೊಂಡು ನಾವು ಮೌನವಾಗಿರೋದಕ್ಕೆ ಪ್ರಾರಂಭ ಮಾಡಿದ್ರಿ. ಯಾವಾಗ ನಾವು ಮೌನವಾಗಿರೋದಕ್ಕೆ ಪ್ರಾರಂಭ ಮಾಡಿದ್ರಿ, ದೇವರು ನಮಗೋಸ್ಕರ ಯುದ್ಧ ಮಾಡಿ ಅನೇಕರು ಆಶ್ಚರ್ಯ ಪಡತಕ್ಕಂತೆ, ಅನೇಕರು ನೋಡಿ ಸಂತೋಷ ಪಡತಕ್ಕಂತೆ ನಮ್ಮನ್ನ ದೇವ್ರು ಏನ್ ಮಾಡಿದ್ರು, ಜಯದ ಕಡೆ ನಡೆಸಿದ್ರು. ಅನೇಕರು ಅಂದ್ಕೊಂಡ್ರು ಇದು ನಡೆಯೋದಿಲ್ಲ, ಇದು ಆಗೋದಿಲ್ಲ, ಇದು ಮುಂದೆ ಹೋಗೋದಿಲ್ಲ, ಇದು ಇಷ್ಟೇ, ಇದು ಆರಂಭದಲ್ಲಿ ಡಾಮ್ ಡೂಮ್ ಡಯಾಟುಸ ಅಂತೇಳಿ ಮಾಡಿ ಮುಗಿಸ್ಬಿಡ್ತಾರಂತೇಳಿ ಅನೇಕರು ಮಾತಾಡಿದ್ರು. ಆದ್ರೆ ದೇವರ ಮಕ್ಕಳೇ, ಅವ್ರು ಏನೆಲ್ಲ ಮಾತಾಡಿದ್ರು ಕೂಡ ಇವತ್ತು ಕೂಡ ಅನೇಕರು ಆಶ್ಚರ್ಯ ಪಡೋ ರೀತಿಯಲ್ಲಿ, ಮೂಗಿನ ಮೇಲೆ ಬೆಟ್ಟಿಟ್ಕೊಳ್ಳೋ ರೀತಿಯಲ್ಲಿ, ಏನಕ್ಕೂ ಬಾಡದೇ ಇರೋ ಪೇತ್ರನು, ಯಾರಿಗೂ ಏನೋ ಗೊತ್ತಿಲ್ಲದೆ ಇರೋ ಪೇತ್ರನು, ಒಬ್ಬ ಬೆಸ್ತನಾಗಿದ್ದ ಪೇತ್ರನು, ಮೀನು ಹಿಡಿಯುವಂತ ಒಬ್ಬ ಪೇತ್ರನ ದೇವರು ಒಂದೇ ಒಂದು ದಿನ ಪವಿತ್ರ ಆತ್ಮನ ಶಕ್ತಿ ನಾವು ಎದ್ದು ನಿಂತ್ಕೊಂಡು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದಾಗ 1000ಕ್ಕಿಂತ ಅಧಿಕ ಜನರು ಅಲ್ಲಿ ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಪೇತ್ರನು ಯಾರಾಗಿದ್ದ? ಸಾಧಾರಣವಾದ ವ್ಯಕ್ತಿ. ಆತನಿಗೆ ವಿದ್ಯಾಭ್ಯಾಸ ಇಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಮಾತಾಡೋದು ಗೊತ್ತಿಲ್ಲ, ಗಣನೆಗೆ ಬಾರದೇ ಇರೋನು ಅಂತ ಒಂದು ವ್ಯಕ್ತಿನ ದೇವರು ಏನ್ ಮಾಡಿದ್ರು, ಉಪಯೋಗಿಸಿದ್ರು. ದೇವರ ಮಕ್ಕಳೇ, ಈ ರೀತಿಯಾಗಿ ದೇವರ ಮಕ್ಕಳೇ, ಗಣನೆಗೆ ಬಾರದೇ ಇರೋನ, ಏನಕ್ಕೂ ಪ್ರಯೋಜನ ಇಲ್ಲದ ನಮ್ಮನ್ನ, ಏನು ಗೊತ್ತಿಲ್ಲದೆ ಇರೋ ನಮಗೆ, ಮ್ಯೂಸಿಕ್ ಪ್ಲೇ ಮಾಡೋದು ಗೊತ್ತಿಲ್ಲ, ಹಾಡಾಡೋದು ಗೊತ್ತಿಲ್ಲ, ವಾಕ್ಯ ಹೇಳೋದು ಗೊತ್ತಿಲ್ಲ ಅಂತೇಳಿ ಅನೇಕರು ಮಾತಾಡಿದ್ರು. ಆದ್ರೂ ಕೂಡ ದೇವರು ನಮ್ಮನ್ನು ಅಭಿಷೇಕ ಮಾಡಿ, ದೇವರು ನಮ್ಮನ್ನು ಸ್ಥಿರಪಡಿಸಿ ಸ್ಟ್ರಾಂಗ್ ಆಗಿ, ಸಭೆ ಅಂದ್ರೆ ಏನು, ಸಭೆನ ಯಾವ ರೀತಿ ನಡೆಸಬೇಕು, ಸಭೆನ ಹೆಂಗೆ ತೆಗೆದುಕೊಂಡು ಹೋಗ್ಬೇಕು, ಅನೇಕರನ್ನ ಯಾವ ರೀತಿ ಲೀಡ್ ಮಾಡಬೇಕು, ಯಾವ ರೀತಿ ಗೈಡ್ ಮಾಡಬೇಕು, ಯಾವ ರೀತಿ ಅನೇಕ ರೋಗಿಗಳನ್ನ, ಅನೇಕ ಸೈತಾನ ಬಂಧನದಿಂದ ಬಿಡಿಸ್ಬೇಕು ಅನ್ನೋದನ್ನ ದೇವರು ದಿನ ದಿನ ನಮ್ಮನ್ನು ಅಭಿಷೇಕ ಮಾಡಿ ಇಲ್ಲಿ ನಮ್ಮನ್ನು ನಡೆಸಿದ್ರು. ಜಯದ ಕಡೆ ದಿನ ದಿನ ನಮ್ಮನ್ನು ನಡೆಸಿದ್ರು. ಇವತ್ತಿನ ಸೋಲು ಕಂಡ್ರು ಮುಂಚಾನೆ ಎಂಬುದು ಜಯ, ದೊಡ್ಡ ವಿಕ್ಟ್ರಿ ಒಟ್ಟಿಗೆ ದೇವರು ನಮ್ಮನ್ನ ಜಯದ ಕಡೆ ನಡೆಸಿದ್ರು. ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಈ ನೀನಂತೂ ಸುಮ್ಮನೆ ಇರು, ನಾನು ನಿನಗೋಸ್ಕರ ಯುದ್ಧ ಮಾಡ್ತೀನಿ. ಇವತ್ತು ನೀವು ಸುಮ್ಮನೆ ಇರ್ಬೋದು, ದೇವರು ನಿಮಗಾಗಿ ಯುದ್ಧ ಮಾಡೋದಕ್ಕೆ ಸಮಯ ಬರುವಾಗ ನಿಮಗೆ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ, ನಿಮ್ಮನ್ನ ಮಾತಾಡೋದಕ್ಕೆ ದೇವರು ಬಿಡ್ತಾರೆ. ದೇವರ ಮಕ್ಕಳೇ, ಅದಕ್ಕಾಗಿ ದೇವರ ಮಕ್ಕಳೇ, ಇವತ್ತು ನೀವು ಸುಮ್ಮನೆ ಇರ್ಬೋದು, ಅನೇಕ ಅವಮಾನ ಆಗಿರ್ಬೋದು, ದುಃಖ ಆಗಿರ್ಬೋದು, ಆದರೆ ದೇವರು ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ಆತನ ಯುದ್ಧ ಮಾಡುವನಾಗಿದ್ದಾನೆ. ಯುದ್ಧ ಮಾಡುವಾಗ ನಿಮ್ಮನ್ನು ಅನೇಕರು ನೋಡಿ, ನೀವು ಹೇಳೋದು ಬೇಡ, ಅವರೇ ನೋಡಿ ಹೇಳತಕ್ಕಂತೆ ನಿಮ್ಮನ್ನು ಅನೇಕರಿಗೆ ಬಾಲ ಅಲ್ಲ ತಲೆಯಾಗಿ ದೇವರು ನಿಮ್ಮನ್ನ ಮಾನಿಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಕೆಲವು ಟೈಮು ಕಷ್ಟ ಬರುವಾಗ, ಹೋರಾಟ ಬರುವಾಗ, ಪ್ರತಿಕೂಲ ಬರುವಾಗ, ಪ್ರತಿ ಸಾರಿ ಪೌಲನ್ ಏನ್ ಹೇಳ್ತಾನೆ, ದೇವರೇ ನಾನು ಬಲಹೀನವಾಗಿದ್ದೀನಪ್ಪ, ನಾನು ಅನೇಕ ಸೇವೆಯಲ್ಲಿ ಹಾದು ಹೋಗೋ ಸಮಯದಲ್ಲಿ, ಪಟ್ಟಣಗಳಿಗೆ ಹೋಗುವಾಗ, ಅನೇಕ ಸ್ವಾರ್ಥ ಭಾರನ್ನು ಹೊತ್ತುಕೊಂಡು ನಡೆಯುವ ಸಮಯದಲ್ಲಿ, ಸೆರೆಮನೆಗಳಲ್ಲಿ ಹಾಕುವಂತ ಸಮಯ ಬರುವಾಗಲೂ ಆತನ ಏನ್ ಹೇಳ್ತಾ ಇದ್ದಾನೆ, ಪೌಲನ್ ಏನ್ ಹೇಳ್ತಾ ಇದ್ದಾನೆ, ಫಿಲಿಪ್ಪಿಯರಿಗೆ 4:13 ಹೇಳ್ತದೆ, ಬಲಪಡಿಸು ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ. ನಾನು ಬಲಹೀನತೆಯಲ್ಲಿ ಇದ್ದೀನಪ್ಪ, ನಾನು ಬಲಹೀನವಾಗಿದ್ದೀನಿ ದೇವರೇ, ಇವತ್ತು ನಾನು ರೋಗದಲ್ಲಿದ್ದೀನಿ, ನಾನು ಸಮಸ್ಯೆದಲ್ಲಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ಸೈತಾನ ಯಾವುದೋ ಒಂದು ಬಾಧೆಯ ಸಮಸ್ಯೆದಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ, ರಾತ್ರಿ ಜಾವಗಳಲ್ಲಿ ನನಗೆ ನಿದ್ರೆ ಬರ್ತಾ ಇಲ್ಲ, ಈ ರೀತಿಯಾದ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದೀನಪ್ಪ. ಇಂತಹ ಒಂದು ಬಲಹೀನತೆಯಲ್ಲಿ ಇರುವಾಗ ಪ್ರಾರ್ಥನೆ ಮಾಡೋಕ್ಕಾಗ್ದಿರೋ ಸಮಯಗಳಲ್ಲಿ, ಉಪವಾಸ ಮಾಡೋಕ್ಕಾಗ್ದಿರ, ನಾನು ಕೂಡ ನನಗೆ ತುಂಬಾ ಆಸೆ ಇದೆ, ಇಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು, ಯಾವಾಗೂ ದೇವ್ರ ಸನ್ನಿಧಾನದಲ್ಲಿ ಕುತ್ಕೊಳ್ಬೇಕು, ದೇವ್ರ ಸಮ್ಮುಖದಲ್ಲೇ ಇರಬೇಕು ಅಂತ ಬಹಳ ಸರಿ ಅಳ್ತು ನಾನು ಗೋಳಾಡಿ ಪ್ರೇಯರ್ ಮಾಡ್ತಾ ಇರ್ತೀನಿ ದೇವ್ರ ಸಮ್ಮುಖದಲ್ಲಿ. ಒಂದೊಂದ್ಸರಿ ಆಗೋದಿಲ್ಲ, ಅಂತ ಒಂದು ಬಲಹೀನವಾಗ್ತಾ ಇರುತ್ತೆ. ಮಕ್ಕಳು ನೋಡಬೇಕು, ಕೆಲಸ ನೋಡಬೇಕು, ಅದು ಇದು ಎಲ್ಲ ನೋಡುವಾಗ ಅಯ್ಯೋ ಆಗ್ತಾ ಇಲ್ಲ ದೇವ್ರ ಅನ್ನೋ ಟೈಮಲ್ಲಿ ಕೂಡ, ಬಲಹೀನವಾಗಿರೋ ಟೈಮಲ್ಲಿ ಕೂಡ, ಬಲಹೀನತೆಯಲ್ಲಿ ಕೂಡ ಆತ ನಮ್ಮನ್ನ ಬಲಪಡಿಸೋ ಆತನ ಶಕ್ತನಾಗಿದ್ದಾನೆ. ಎಷ್ಟೋ ಸರಿ ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಯಂಕಾಲ ದೇವ್ರ ಸನ್ನಿಧಾನಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಏನೋ ಒಂದು ರೀತಿ ಒಂದು ಸ್ಪಿರಿಚುವಲ್ ಒಂದು ರೀತಿ ಡ್ರೈನೆಸ್ ತರ ಕಾಣುವ ಸಮಯದಲ್ಲೂ ಕೂಡ ಒಂದು 2 ನಿಮಿಷ ದೇವರೇ ನನ್ನ ಕೈಲಿ ಆಗ್ತಾ ಇಲ್ಲ, ನಿನ್ನ ಕೃಪೆಯಪ್ಪ ನನಗೆ ಸಾಕು ಅಂತೇಳಿ ನಾನು ಒಂದು ತೊಟ್ಟು ಕಣ್ಣೀರು ಹಾಕಿದ್ರೆ ಸಾಕು,
ದೇವರ ಮಕ್ಕಳೇ, ಆ ಕ್ಷಣದಲ್ಲಿ ದೇವರು ನನ್ನನ್ನು ಬಲಪಡಿಸಿ ಆತನನ್ನು ಶಕ್ತವಾದ ರೀತಿಯಲ್ಲಿ ನನ್ನನ್ನು ಬಲಪಡಿಸಿದ್ದಾರೆ. ಅದಕ್ಕೆ ಬಲಹೀನತೆಯಲ್ಲಿ ಕೂಡ ಆತ ನಮ್ಮನ್ನು ಬಲಪಡಿಸು ಆತನಲ್ಲಿ ಇಳಿದುಕೊಂಡು ಎಲ್ಲದಕ್ಕೂ ನಾವೇನಾಗಿದ್ದೇವೆ, ಶಕ್ತರಾಗಿದ್ದೇವೆ. ಅಲ್ಲಿಯ ನಾವೊಂದು ತಿಳ್ಕೋಬೇಕು, ಬಲಹೀನರಾಗೋದಕ್ಕೆ ನಾವು ಅವಕಾಶ ಕೊಡದೆ ಬಲಹೀನತೆಯಲ್ಲಿರುವಾಗಲೂ ಕೂಡ ನನ್ನನ್ನು ನೀನು ಬಲಪಡಿಸು ದೇವರೇ, ನನ್ನನ್ನು ಬಲದಿಂದ ಕಡೆ ನಡೆಸಪ್ಪ, ನನ್ನನ್ನು ಜಯದ ಕಡೆ ನಡೆಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ ದೇವರ ಮಕ್ಕಳೇ, ಒಂದು ಮಾತು ನಾನು ಹೇಳ್ತೀನಿ, ಇವತ್ತು ದುಃಖದಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿ ಇರುವಾಗ, ಅನೇಕ ಕಷ್ಟದಲ್ಲಿರುವಾಗ, ನೀವು ಯಾರ ಹತ್ರನೇ ಹೇಳ್ಕೊಳಕ್ಕಾಗ್ದಿರೋ ಸಮಸ್ಯೆದಲ್ಲಿ ನೀವು ಹಾದು ಹೋಗ್ತಾ ಇರೋ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ದೇವರ ಸನ್ನಿಧಾನದಲ್ಲಿ ಹೋಗಿ, ನೀವು ಮನುಷ್ಯರ ಬಳಿಯಲ್ಲಿ ಹೋಗಿ ಅಳ್ಬೇಡ್ರಿ, ಮನುಷ್ಯರ ಬಳಿಯಲ್ಲಿ ಹೋಗಿ ಗೋಳಾಡ್ಬೇಡ್ರಿ. ಯಾವಾಗ ನೀನು ಕಣ್ಣೀರಿಂದ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ದೇವರ ಬಳಿಯಲ್ಲಿ ನೀನು ಕಣ್ಣೀರು ಸುರಿಸ್ತೀಯ, ನೀನು ಸುರಿಸುವಂತ ಒಂದೊಂದು ಕಣ್ಣೀರು ನೆಲದ ಮೇಲೆಲ್ಲ ಬೀಳೋದು ದೇವರ ಆತನ ಒಂದು ಬುದ್ದಲಿಯಲ್ಲಿ ಶೇಖರಿಸಿರ್ತಾರಂತೆ. ಅದು ಮಾತ್ರ ಅಲ್ಲ, ಕಣ್ಣೀರಿಂದ ಮಾಡುವ ಪ್ರಾರ್ಥನೆ ದೇವರ ಹೃದಯವನ್ನು ಕದಲಿಸುತ್ತಂತೆ, ದೇವರ ಹೃದಯವನ್ನು ಮುಟ್ಟುತ್ತಂತೆ ನಾವು ಕಣ್ಣೀರಿಂದ ಮಾಡುವ ಪ್ರಾರ್ಥನೆ. ಅದೇ ರೀತಿ ಯಾವ ರೀತಿ ನಾವು ಗೋಳಾಡಿ ಪ್ರಾರ್ಥನೆ ಮಾಡೋದಕ್ಕೆ ಸಮ್ಟೈಮ್ ನಾವು ಸ್ಪಿರಿಚುವಲ್ ವಾರ್ಫೇರ್ ಅಲ್ಲಿ ಪ್ರೇಯರ್ ಮಾಡ್ತಾ ಇರ್ತೀವಿ, ಸಮ್ಟೈಮ್ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಟೈಮ್ ಸಂತೋಷವಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇರ್ತೀವಿ, ಕೃತಜ್ಞತೆ ಹೇಳ್ತಾ ಇರ್ತೀವಿ. ಆದರೆ ಕಣ್ಣೀರಿಂದ ಬರುತ್ತೆ ನೋಡಿ ಆ ಪ್ರಾರ್ಥನೆ. ನಮಗೆ ಅನೇಕ ಸಮಸ್ಯೆ ಬರುವಾಗ, ದೇವರ ಬಳಿಯಲ್ಲಿ ಹೋಗುವಾಗ, ದೇವರ ಪಾತ್ರದಲ್ಲಿ ಹೋಗುವಾಗ ನಾವು ಆ ಕಣ್ಣೀರು ಹಾಕ್ತಾ ಇರ್ತೀರಲ್ಲ, ಆ ಕಣ್ಣೀರಿನ ಪ್ರಾರ್ಥನೆ ಬಂದ್ಬಿಟ್ಟು ನರಕನೇ ಕದಲಿಸುತ್ತಂತೆ. ಅಷ್ಟು ಬಲ ಇದೆ ಅಂತ ಕಣ್ಣೀರಿನ ಪ್ರಾರ್ಥನೆಗೆ. ಅದಕ್ಕೆ ನಾವು ಸಭೆಗಳಿಗಾಗಿ, ಆತ್ಮಗಳಿಗಾಗಿ, ವಾಗ್ದಾನಗಳಿಗಾಗಿ, ಕೆಲವು ವಿಷಯಗಳಿಗಾಗಿ ಕಣ್ಣೀರಿನ ಪ್ರಾರ್ಥನೆ ಮಾಡುವ ಆತ್ಮ ಭಾರ ಕೊಡು ದೇವರೇ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಿನ್ನಲ್ಲಿ ಕಣ್ಣೀರಿನ ಪ್ರಾರ್ಥನೆ ಇದೆಯೋ ಅಲ್ಲಿ ದೇವರ ಚಿತ್ತ ನೀನು ನೆರವೇರಿಸ್ತಾ ಇದೆಯಾ ಅಂತ ಅರ್ಥ. ಅನ್ಕೊಳ್ತೀರಿ, ಸೈತಾನ್ ಹೇಳ್ತಾನೆ, ಏನು ಯಾವಾಗ ಅಳ್ತೀಯ ದೇವರ ಸನ್ನಿಧಾನದಲ್ಲಿ ಹೋಗಿ, ಯಾವಾಗ ಗೋಳಾಡ್ತೀಯ, ನಿನ್ನ ಜೀವಿತದಲ್ಲಿ ಅದ್ಭುತ ಇಲ್ಲ ಅಂತೇಳಿ ನಮ್ಮನ್ನ ಡಿಸ್ಟ್ರಾಕ್ಷನ್ ಮಾಡಿ, ನಮ್ಮನ್ನ ಸೋಲುವಂತ ಮಾತುಗಳನ್ನು ಮಾತಾಡಿ ನಮ್ಮನ್ನ ಬಲಹೀನ ಪಡಿಸೋದಕ್ಕೆ ನೋಡ್ತಾನೆ. ಆ ಸಮಯದಲ್ಲಿ ನಾವೇನು ಮಾಡಬೇಕು, ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕು. ಕಣ್ಣೀರಿನ ಪ್ರಾರ್ಥನೆ ಇಲ್ಲ ಅಂದರೆ ನಾವು ಕೇಳಬೇಕು, ದೇವರೇ ಕಣ್ಣೀರಿನ ಪ್ರಾರ್ಥನೆ ನನ್ನನ್ನು ತುಂಬಿಸು, ಕಣ್ಣೀರಿನ ಪ್ರಾರ್ಥನೆ ನನಗೆ ಬೇಕಂತೇಳಿ. ಯಾವಾಗ ನೀನು ಕಣ್ಣೀರಿಂದ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ನರಕನ ಕದಲಿಸೋದು ಮಾತ್ರ ಅಲ್ಲ, ದೇವರ ಹೃದಯವನ್ನು ಕರಗುವ ರೀತಿಯಲ್ಲಿ ದೇವರ ಆತ್ಮನ ಕಾರ್ಯಲ್ಲಿ ಚಲಿಸುತ್ತೆ ದೇವರ ಮಕ್ಕಳೇ. ಆ ರೀತಿಯಾಗಿ ದೇವರ ಮಕ್ಕಳೇ, ಅನೇಕ ಸಾರಿ ಮಗ್ದಲಾದ ಮರಿಯಳು ಸಮಾಧಿಯ ಬಳಿಯಲ್ಲಿ ಕುಳಿತು ಆಕೆ ಕಣ್ಣೀರಿಂದ ನಾನು ನಿನ್ನ ನೋಡದೆ ನಾನು ಹೋಗೋದಿಲ್ಲ ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಮುಂಚಾನೆ, ರಾತ್ರಿಯಿಂದ ಮುಂಚಾನೆವರೆಗೂ ದೇವರನ್ನ ನೋಡೋರ್ಗಳು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿರ್ತಾಳೆ. ದೇವರ ಮಕ್ಕಳೇ, ಸತ್ತು 3 ದಿವಸ ನಂತರ ಆತನ ಪುನರುತ್ಥಾನವಾಗಿದ್ದು ಮಗ್ದಲಾದ ಮರಿಯಳ ಬಳಿಯಲ್ಲಿ ಅವಳ ಕಣ್ಣನ್ನು ದೇವರು ತೆರೆದು ಅವಳು ಅದನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಆ ರೀತಿಯಾಗಿ ದೇವರ ಮಕ್ಕಳೇ, ಅವಳ ಕಣ್ಣೀರಿನ ಪ್ರಾರ್ಥನೆ, ಅವಳು ಅಳೋದು ನೋಡ್ಬಿಟ್ಟು ಅವಳು ಈ ಸಮಾಧಿ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಯೇಸುವೇ, ನನ್ನನ್ನು ನೋಡ್ಬೇಕಪ್ಪ, ನೀನು ಸತ್ತು 3 ದಿವಸ ಆದ ನಂತರ ನೀನು ಎದ್ದು ಬರ್ತೀಯ ಅಂತ ಹೇಳಿದ. ಅನೇಕರು ಏನ್ ಮಾಡಿದ್ರು, ಶಿಷ್ಯರೆಲ್ಲ ಮರ್ತು ಹೋದ್ರು, ಶಿಲುಬೆಗೆ ಹಾಕಿದವರೆಲ್ಲ ಮರ್ತು ಹೋದ್ರು, ಅನೇಕರು ಮರ್ತು ಹೋದ್ರು. ಸತ್ತು ರೆಸರೆಕ್ಷನ್ ಆಗ್ತೀನಂತ ಹೇಳಿದ ಯೇಸು ಎದ್ದು ಬರ್ತಾನೆ ಅಂತ ಹೇಳಿದ್ರು, ಎಲ್ಲರೂ ಮರ್ತು ಹೋದ್ರು. ಆದ್ರೆ ಮಗ್ದಲಾದ ಮರಿಯಳು ಏನ್ ಮಾಡಿದ್ಲು, ಮುಂಜಾನೆ ವೇಳೆಯಲ್ಲಿ ದೇವರು ಆತನ ಎದ್ದು ಬರ್ತಾನೆ, ನಾನು ಆತನ ನೋಡ್ಬೇಕಂತ ಹೇಳಿ ಅವಳು ಆತನ ಪಾದದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಆ ಕಣ್ಣೀರನ್ನು ನೋಡಿ ಯೇಸು ತಂದೆಯಾದ ದೇವರ ಬಳಿಗೆ ಹೋಗ್ಬೇಕಾಗಿದೆ, ಯೇಸು ಪರಲೋಕಕ್ಕೆ ಹೋಗ್ಬೇಕಾದ ಯೇಸು ಅಲ್ಲಿ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ, ಮೊದಲನೇದಾಗಿ ಮಗ್ದಲಾದ ಮರಿಯಳನ್ನ ಮೀಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಸ್ತ್ರೀಯರ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ ಎಷ್ಟು ಬಲವಾಗಿರುತ್ತೆ ದೇವರ ಮಕ್ಕಳೇ. ಯೇಸು ಸ್ವಾಮಿ ಆತನ ತಂದೆ ದೇವ ಬಳಿಗೆ ಹೋಗ್ಬೇಕಾಗಿತ್ತು, ಈ ಅನೇಕ ಶಿಷ್ಯರನ್ನ ಮೀಟ್ ಮಾಡಬೇಕಾಗಿತ್ತು. ಮೊದಲನೇದಾಗಿ ಯಾರನ್ನ ಮೀಟ್ ಮಾಡಿದ್ದು, ಮಗ್ದಲಾದ ಮರಿಯಳನ್ನ ದೇವರು ಮೀಟ್ ಮಾಡಿದ್ದು. ಅದೇ ರೀತಿ ದೇವರ ಮಕ್ಕಳೇ, ಸ್ತ್ರೀಯರ ಕಣ್ಣೀರು ಬಲವಾಗಿರುತ್ತೆ. ಅದು ಸ್ತ್ರೀಯರೊಂದಿಗಿಂತ ಯಾರು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರು ಕೂಡ ಅಲ್ಲಿ ದೇವರ ಹೃದಯವನ್ನು ಕರಗಿಸುತ್ತೆ, ದೇವರ ಹೃದಯವನ್ನು ಮುಟ್ಟುತ್ತೆ ದೇವರ ಮಕ್ಕಳೇ. ಈ ರೀತಿಯಾಗಿ ದೇವರ ಮಕ್ಕಳೇ, ಈ ರೀತಿಯಾಗಿ ದೇವರ ವಾಕ್ಯ ಹೇಳುತ್ತದೆ, ಪೌಲನು ಹೇಳ್ತಾನೆ, ಬಲಹೀನತೆಯಲ್ಲಿರುವ ಸಮಯದಲ್ಲೂ ಕೂಡ ಬಲಪಡಿಸಿ ಆತನ ಕೂಡ ನಾನು ಶಕ್ತನಾಗಿದ್ದೇನೆ ಅಂತೇಳಿ. ಅದೇ ರೀತಿ ಕೀರ್ತನೆಗಳು 108:13 ನಾನು ವಾಕ್ಯವನ್ನು ಓದಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ನಾನು ಹಾಗೆ ಅದನ್ನು ಹೇಳೋದಕ್ಕಾಗಿ ಹೋಗ್ತೀನಿ ದೇವರ ಮಕ್ಕಳೇ. 108:13 ಹೇಳುತ್ತದೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಹಲ್ಲೆಲೂಯಾ. ದಾವೀದನು ಏನಂತ ಹೇಳ್ತಾ ಇದ್ದಾನೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಎಲ್ಲರಿಗೂ ನಾನು ಹೇಳುವಾಗ ವಾಕ್ಯ ಹೇಳ್ತಾ ಇರುವಾಗ ನೀವು ಅದೇ ಆಕ್ಷನ್ ಮಾಡಬೇಕು. ಇವಾಗ ದೇವರು ಸೂರ್ಯ ಕೃತ್ಯಗಳನ್ನು ಮಾಡ್ತೀನಿ ಅಂತ ಹೇಳಿದಾಗ ನೀನು ಆಕ್ಷನ್ ಮಾಡಿಲ್ಲ ಅಂದ್ರೆ ಹೆಂಗೆ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ? ಸುಮ್ಮನೆ ಮೌನವಾಗಿ ಯುದ್ಧಕ್ಕೆ ನಾನು ಹೋಗಿಲ್ಲ, ನಾನು ಯುದ್ಧಕ್ಕೆ ಕರೆದಿಲ್ಲ, ದೇವರು ನನಗೆ ಸುಮ್ಮನೆ ಕರೆದಿದ್ದಾರೆ ಅಂತ ಕೂತ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಏನಾಗಲ್ಲ, ದೇವರ ಸೂರ್ಯ ಕೃತ್ಯಗಳು ನಾವು ಕಾಣಲ್ಲ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು.
ಹಾಲೆಲೂಯ. ಯಾರಿಂದ ನಾವು ಸೂರ್ಯ ಕೃತ್ಯಗಳು ನಡೆಸ್ತೀವಿ? ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಬಿಡುಗಡೆಗಳು, ಮೈಟಿ ಮಿರಾಕಲ್, ಕ್ರಿಯೇಟಿವ್ ಮಿರಾಕಲ್ ನಮ್ಮ ದೇವರು ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಇಲ್ಲಿ ದಾವೀದನು ಏನ್ ಹೇಳ್ತಾ ಇದ್ದಾನೆ? ದೇವರಿಂದ ನಾನು ದೇವರ ಮೂಲಕ ದೇವರಿಂದ ಸೂರ್ಯ ಕೃತ್ಯಗಳನ್ನ ನಾನು ನಡೆಸ್ತೀನಿ ಅಂತ ದಾವೀದನು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಒಬ್ಬ ವ್ಯಕ್ತಿಗೆ ದೇವರು ಹೇಳ್ತಾ ಇರೋದು, ಒಬ್ಬ ಸಹೋದರಿಗೆ, ಒಬ್ಬ ಸಹೋದರನಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನಲ್ಲಿ ಇದ್ದುಕೊಂಡು ನಿನ್ನ ಮೂಲಕ ಸೂರ್ಯ ಕೃತ್ಯಗಳನ್ನ ನಾನು ನಡೆಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನನ್ನ ಮೂಲಕ ದೇವರು ಸೂರ್ಯ ಕೃತ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿರುವಾಗ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲ್ವಾ? ಖಂಡಿತ ದೇವರು ಅದ್ಭುತ ಮಾಡ್ತಾರೆ. ನೀನು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಅಲ್ಲಾಡ್ತಾ ಇರುವಾಗ, ನೀನು ಪ್ರಾರ್ಥನೆ ಮಾಡುವಾಗ ರೋಗಿಗಳು ಸೌಖ್ಯವಾಗ್ತಾ ಇರುವಾಗ, ನೀನು ಪ್ರಾರ್ಥನೆ ಮಾಡುವಾಗ ಪಟ್ಟಣನೇ ನೀನು ಕದಲಿಸ್ತಾ ಇರುವ ಸಮಯದಲ್ಲಿ ಸೂರ್ಯ ಕೃತ್ಯಗಳನ್ನು ಮಾಡ್ತಾರೆ ದೇವರು. ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲ್ವಾ? ಹೇಳಿ, ಖಂಡಿತ ಮಾಡೇ ಮಾಡ್ತಾರೆ. ನಿನ್ನ ಮೂಲಕನೇ ದೇವರು ಮೈಟಿ ಮಿರಾಕಲ್ ಮಾಡ್ತಾ ಇದ್ದಾರೆ. ನಿನ್ನ ಮೂಲಕ ನೀನು ಹೋಗಿ ಒಂದು ಸೇವಕರು ಬಂದು ಪ್ರಾರ್ಥನೆ ಮಾಡ್ಬೇಕಂತಲ್ಲ. ಒಬ್ಬ ವಿಶ್ವಾಸಿ ಯೇಸು ನಾಮದಲ್ಲಿ ಹೋಗಿ ನೀನು ಎದ್ದು ನಡೆದಾಡು ಅಂತ ಹೇಳಿದ್ರೆ ಅವನು ಎದ್ದು ನಡೆದಾಡ್ತಾನೆ. ಅಲ್ಲಿ ನಿನಗೆ ನಂಬಿಕೆ ಇರಬೇಕು. ನೀನು ಈ ಒಂದು ದೆವ್ವ ಬಾಧೆಯಿಂದ ಪೀಡಿತನಾಗಿದ್ರೆ ಅಲ್ಲಿ ಏನಿರಬೇಕು? ನೀನು ಹೇಳಿದ್ರೆ ಸಾಕು, ನಂಬಿಕೆಯಿಂದ ಹೇಳಿದ್ರೆ ಸಾಕು, ಆ ದೆವ್ವದ ಬಾಧೆಯಿಂದ ಅವನು ಬಿಡುಗಡೆ ಆಗ್ತಾನೆ. ನೋಡಿ, ಯೇಸು ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸುವೆವು. ಹಲ್ಲೆಲೂಯಾ ಅಂತ ದೇವರ ಮೂಲಕ ನಾವು ಸೂರ್ಯ ಕೃತ್ಯಗಳನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ದೇವರು ಮಾಡೋದಿಲ್ವಾ? ಖಂಡಿತ ಆತನು ಮಾಡೇ ಮಾಡ್ತಾರೆ. ಖಂಡಿತ ಆತನು ಮಾಡೋದಕ್ಕೆ ಶಕ್ತನಾಗಿದೆ ನಮ್ಮ ದೇವರು. ನಾವು ಯಾವತ್ತು ನಮ್ಮ ಸಮಸ್ಯೆಗಳನ್ನೇ, ನಮ್ಮ ಕಷ್ಟಗಳನ್ನೇ ನಾವು ಎದುರಾಗಿ ಅದನ್ನೇ ದೊಡ್ಡ ಬಂಡೆ ರೀತಿಯಲ್ಲಿ ನಾವು ಅನ್ಕೊಂಡಿರ್ತೀವಿ ದೇವರ ಮಕ್ಕಳೇ. ಆದರೆ ನಮ್ಮ ದೇವರು ಸಮಸ್ಯೆಗಳಿಗಿಂತ ನಮ್ಮ ದೇವರು ದೊಡ್ಡವನು. ಪ್ರತಿಕೂಲಗಳಿಗಿಂತ, ಈ ಲೋಕದಲ್ಲಿರುವಂಥ ಎಲ್ಲದಕ್ಕಿಂತ ಆತನ ದೊಡ್ಡವನಾಗಿದ್ದಾನೆ. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು ನಮ್ಮ ಜೀವಿತದಲ್ಲಿ ಆತನಿಗೇನು ದೊಡ್ಡದಲ್ಲ. ಕೆಲವು ಟೈಮು ಈ ಪರಿಸ್ಥಿತಿ ನಾವು ಹಾದು ಹೋಗ್ಬೇಕಂದ್ರೆ ನಾವು ಹಾದು ಹೋಗಲೇಬೇಕು. ಅದು ಹಾದು ಹೋಗುವಾಗ ದೇವರು ಕೆಲವು ಟೈಮ್ ನಮ್ಮನ್ನು ತಿದ್ದುತ್ತಾರೆ, ನಮ್ಮನ್ನು ಜಜ್ಜುತ್ತಾರೆ, ದೇವರು ನಮ್ಮನ್ನು ರೂಪಿಸ್ತಾರೆ, ಪರಿಪಕ್ವತೆಗೆ ನಮ್ಮನ್ನು ತೆಗೆದುಕೊಂಡು ಬರ್ತಾರೆ. ಅವತ್ತು ನಾವು ದೇವರ ಬಳಿ ಹತ್ರ ಆಗ್ತೀರಿ ಇನ್ನೂ ಹೆಚ್ಚಾಗಿ. ಇನ್ನು ದೇವರ ಸಂಗಡ ನಾವು ವಿಚ್ಚೋಡಾಗಿರ್ತೀವಿ, ದೇವರ ಸಂಗಡ ನಾವು ಬೆರಿತೀವಿ ದೇವರ ಮಕ್ಕಳೇ. ಈ ರೀತಿಯಾಗಿ ದೇವರ ಮಕ್ಕಳೇ, ಅದಕ್ಕೆ ಅವನು ಹೇಳ್ತಾನೆ, ದೇವರಿಂದ ಸೂರ್ಯ ಕೃತ್ಯಗಳನ್ನು ನಡೆಸೋದು ಮಾತ್ರ ಅಲ್ಲ, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಹಲ್ಲೆಲೂಯಾ. ನಮಗೆ ವಿರೋಧವಾಗಿ ಎದುರಾಗಿ ಬರುವ ವೈರಿಗಳನ್ನ ತುಳಿದು ಬಿಡೋದು ಯಾರು? ದೇವರು. ಇವತ್ತು ಅನೇಕ ಶತ್ರು ನಿಮಗೆ ವಿರೋಧವಾಗಿ ಎದ್ದು ನಿಂತಿರ್ಬೋದು, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಎದ್ದು ನಿಂತಿರ್ಬೋದು, ನಿಮ್ಮ ಸೇವೆಗೆ ವಿರೋಧವಾಗಿ ಎದ್ದು ನಿಂತಿರ್ಬೋದು. ಸೈತಾನ ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ನಾಶ ಮಾಡ್ತೀನಿ ಅಂತ ಹೇಳಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ವಿರೋಧವಾಗಿ ಬರುವ ವೈರಿಗಳನ್ನ ನಾನೇ ದೇವರು ತುಳಿತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಅನೇಕ ಶತ್ರು ಅನೇಕ ಸಾರಿ ಇವನು ಸೋತಾದ, ಇವನು ಅಷ್ಟೇ, ಇವನು ಮುಗಿದೋಯ್ತು, ಇನ್ನಿಷ್ಟೇ, ಇನ್ನು ಮುಂದಕ್ಕೆ ಬರಲ್ಲ, ಇವನು ಮೇಲಕ್ಕೆ ಬರಲ್ಲ ಅಂತೇಳಿ ನಾನಾ ವಿಧವಾದ ರೀತಿಯಲ್ಲಿ ಶತ್ರು ವಿಧಿ ಬರ್ದಿರ್ಬೋದು, ನಾನಾ ವಿಧವಾದ ರೀತಿಯಲ್ಲಿ ಶತ್ರು ಹೇಳಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ವಿರೋಧವಾಗಿ ಎದ್ದು ಬರುವ ವೈರಿಗಳನ್ನ ನಾನು ತುಳಿದು ಬಿಡ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಆತನು ನಮ್ಮನ್ನ ಕ್ರೇಕ ತೆಗೆದುಕೊಂಡಿದ್ದಾರೆ, ಬೆಲೆ ಕೊಟ್ಟು ನಮ್ಮನ್ನ ಕೊಂಡ್ಕೊಂಡಿದ್ದಾರೆ. ಯೇಸು ಸ್ವಾಮಿ ಬಲದಿಂದಲೂ ಆತನ ಪವಿತ್ರಾತ್ಮದಿಂದಲೂ ತುಂಬಿಕೊಂಡು ಅನೇಕ ಸೈತಾನ ಬಾಧೆಯಿಂದ ಬಾಧಿಸ್ತಾ ಇರೋನ ಬಿಡಿಸ್ತಾ ಇದ್ರಂತೆ. ಅವರು ರಾತ್ರಿಯೆಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತು ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಆತನು ತಂದೆಯಾದ ದೇವರ ಒಬ್ಬನೇ ಮಗನು. ಆತನ ಹೇಳಿದ್ರೆ ಸಾಕು ಅದ್ಭುತಗಳು ನಡೆಯುತ್ತೆ, ಬಿಡುಗಡೆ ನಡೆಯುತ್ತೆ. ಯಾಕಂದ್ರೆ ಆತನ ದೇವರು, ಆತನಿಂದ ಆಗದಿರೋ ಕಾರ್ಯ ಯಾವುದಿಲ್ಲ. ಆದರೆ ದೇವರು ಏನ್ ಮಾಡಿದ್ರು? ತನ್ನ ಸ್ಥಾನವನ್ನು, ತನ್ನ ಪದವಿಯನ್ನು, ತನ್ನಲ್ಲಿರುವ ಎಲ್ಲವನ್ನು ಆತನು ಪರಲೋಕದಲ್ಲಿ ಬಿಟ್ಟು ಬಂದರು. ಹಲ್ಲೆಲೂಯಾ. ನಮ್ಮಂತೆ ಮನುಷ್ಯರಾಗಿ ಆತನ ಶಿಲುಬೆಗೆ ಹೋಗುವಷ್ಟು ಅವರು ವಿಧಿಯರಾದ್ರಂತೆ. ಅಷ್ಟು ತಾಳ್ಮೆ ಅವರಲ್ಲಿತ್ತು ದೇವರ ಮಕ್ಕಳೇ. ಈ ರೀತಿಯಾಗಿರುವಾಗ ಯೇಸು ಸ್ವಾಮಿ ರಾತ್ರೆಲ್ಲ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ಅವರು ದಿನ ತಂದೆಯಾದ ದೇವರು ಅವ್ರನ್ನ ಏನ್ ಮಾಡ್ತಾ ಇದ್ರು? ಬಲದಿಂದ, ಪವಿತ್ರಾತ್ಮನ ಬಲದಿಂದ ಅವ್ರನ್ನ ತುಂಬಿಸಿ ಅವ್ರನ್ನ ಅಭಿಷೇಕ ಮಾಡ್ತಾ ಇದ್ರು. ಅವರು ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಯೇಸು ಸ್ವಾಮಿನ ಸೈತಾನು ಶೋಧಿಸಿಲ್ವಾ? ಖಂಡಿತ ಅವನು ಕೂಡ ಅವ್ರನ್ನ ಶೋಧಿಸ್ತಾ. ಅವರು 41 ದಿವಸ ಉಪವಾಸ ಮಾಡಿ ಅವರು ಬೆಟ್ಟದ ಮೇಲೆ ಹೋಗಿರುವಾಗ ಸೈತಾನ್ ಏನ್ ಮಾಡ್ದ? ಅವ್ರನ್ನ ಯೇಸು ಸ್ವಾಮಿನ ಶೋಧಿಸಿದ. ಯೇಸು ಸ್ವಾಮಿನ ಶೋಧಿಸುವಾಗ ಯೇಸು ಸ್ವಾಮಿ ಸೈತಾನಿಗೆ ಅಡಿಮೆಯಾದ್ರ? ಇಲ್ಲ, ವಾಕ್ಯದ ಮೂಲಕ ಅವನನ್ನು ಜಯಿಸಿ ಅವರು ಜಯಶಾಲಿಯಾದ್ರು. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಆ ರೀತಿಯಾದ ದೇವರ ಬಲದಲ್ಲಿ ತುಂಬಿಕೊಂಡಿದ್ದ ಯೇಸು ಆ ದಾರಿಯಲ್ಲಿ ನಡೆದುಕೊಂಡು ಹೋದ್ರೆ ಸಾಕು, ಬೆಲ್ಜಬೂಲನಾದ ಸರಪಣಿಗಳಿಂದ ಕಟ್ಟಿ ಹಾಕಿದ್ದ. ಅನೇಕ ವರ್ಷಗಳಿಂದ ಇವನು ಬಿಟ್ಟರೆ ಇವನು ಓಡೋಗ್ಬಿಡ್ತಾನೆ ಅಂತ ಹೇಳಿ ಕಟ್ಟಿ ಹಾಕಿದಂತ ಬೆಲ್ಜಬೂಲನ ಆತ್ಮನು ಏನ್ ಹೇಳ್ತಾ ಇದ್ದಾನೆ? ಯೇಸುನ ನೋಡಿದ ತಕ್ಷಣವೇ ನನ್ನ ಗೊಡವೆ ನಿನಗೆ ಯಾಕು. ಯೇಸುನ ಪ್ರತ್ಯಕ್ಷ ಅಲ್ಲಿ ಆಗಿದ ತಕ್ಷಣನೇ ದೇವ್ರು ಮಾತಾಡಿಲ್ಲ, ಯೇಸು ಅಲ್ಲಿ ಬೆಲ್ಜಬೂಲನ ಆತ್ಮನು ಮಾತಾಡ್ತಾ ಇದ್ದಾನೆ. ನನ್ನ ಗೊಡೆ ನಿನಗೆ ಯಾಕೆ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ, ನಾನು ಏನ್ ಮಾಡ್ಬೇಕಂತ ಹೇಳಿ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಅಂತ ಒಂದು ಶಕ್ತಿ ದೇವರಲ್ಲಿತ್ತು ದೇವರ ಮಕ್ಕಳೇ. ಆ ಒಂದು ಶಕ್ತಿನ ನಾವು ಹೊಂದಿಕೊಳ್ಬೇಕು. ಆ ಚಿಕ್ಕ ಯೇಸು ನಾವಾಗಿ ಆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು, ಆ ಸ್ವಭಾವವನ್ನು ತುಂಬಿಕೊಂಡು ನಾವು ದೇವರ
ದೇವ್ರಿಗೋಸ್ಕರ ಏನು ಮಾಡಬೇಕು? ಪ್ರಕಾಶವುಳ್ಳವರಾಗಿ ಎಲ್ಲಾದ್ರಲ್ಲೂ ಕೂಡ ಜಯಶಾಲಿಗಳಾಗಿ ಜಯದ ಕಡೆ ನಾವು ನಡೆಯುವವರಾಗಿರ್ಬೇಕು. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಒಂದೊಂದು ದಿನ ಕೂಡ ಅವರ ಜೀವಿತದಲ್ಲಿ ಸೋಲು ಕಂಡಿಲ್ಲ ಅಂತೆ. ಒಂದೊಂದು ದಿನ ಕೂಡ ಅವರ ಜೀವನದಲ್ಲಿ ಸೋಲು ನಡೆದಿಲ್ಲ ಅಂತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಜಯದಿಂದ ಜಯದ ಕಡೆ ಅವರು ನಡೀತಾ ಇದ್ರು. ಆತನಿಗೆ ಯೆಹೋವ ನಿಸ್ಸಿ ಅಂತ ಹೇಳೋದು. ಆ ಯೆಹೋವ ನಿಸ್ಸಿ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅಲ್ಲೆಲಿಯ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಅನೇಕ ವಾಕ್ಯಗಳು ಅನೇಕ ಇದೆ. ದೇವರ ಮಕ್ಕಳೇ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನವಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ತಾನೆ. ಇವತ್ತು ಕಷ್ಟ ಇದೆ, ಹೋರಾಟ ಇದೆ, ಪ್ರತಿಕೂಲ ಇದೆ, ದುಃಖ ಇದೆ. ಅಪ್ಪ, ನನಗೆ ಒಂದೊಂದ್ಸರಿ ಅನಿಸುತ್ತೆ, ಅಪ್ಪ ಈ ಸೇವೆನೂ ಬೇಡ, ಈ ಸಭೆನೂ ಬೇಡ, ಇದು ಬೇಡ. ಇವಾಗ ಕೂಡ ನಾನು ಜಸ್ಟ್ ಈ ವಾಕ್ಯ ಹೇಳಕ್ ಮುಂಚೆನೆ ಅನ್ಕೊಂಡೆ, ನಾನು ಬೇಡ, ಇದೆಲ್ಲ ಬಿಟ್ಬಿಡ್ತೀನಿ, ನಾನು ಯಾವುದು ಹೇಳಲ್ಲ, ವಾಕ್ಯನೇ ಹೇಳಲ್ಲ. ಆ ರೀತಿಯಾಗಿ ನಮ್ಮಲ್ಲಿ ಕೆಲವು ಟೈಮ್ ಆ ರೀತಿ ಅನಿಸುತ್ತೆ. ಆದ್ರೂ ಕೂಡ ಕಷ್ಟ ಸಹಿಸಿ ಯಾರು ಸಹಿಸ್ಕೊಳ್ತಾರೆ? ಶಿಲುಬೆ ಹೊತ್ಕೊಂಡಿದ್ದೀರಾ, ಭಾರ ಇರುತ್ತೆ, ಕಷ್ಟ ಇರುತ್ತೆ, ನೋವು ಇರುತ್ತೆ, ನಿಂದೆ ಇರುತ್ತೆ, ಅವಮಾನ ಇರುತ್ತೆ. ನಮ್ಮನ್ನು ಅನೇಕ ವಿಧವಾದ ರೀತಿಯಲ್ಲಿ ಮಾತಾಡ್ಬೋದು. ಈ ಲೋಕದಲ್ಲಿ ಯಾರು ಮಾತಾಡೋ ನಮಗೆ ರಿವಾರ್ಡ್ ಕೊಡಲ್ಲ. ಇವತ್ತು ಒಂದು ವ್ಯಕ್ತಿ ನಮ್ಮನ್ನ ಹೊಗಳ್ತಾರೆ, ಅದೇ ವ್ಯಕ್ತಿ ನಮ್ಮನ್ನ ತಗೊಳ್ತಾರೆ, ಅದೇ ವ್ಯಕ್ತಿ ನಮ್ಮನ್ನ ಬೈತಾರೆ. ನಾವು ಈ ಮನುಷ್ಯನ ನಾವು ಮೆಚ್ಚಿಸಕ್ಕಾಗಲ್ಲ. ಮೆಚ್ಚಿಸ್ಬೇಕಾಗಿರೋದು ಯಾರನ್ನ? ದೇವ್ರನ್ನ. ನಮಗ್ ಕೂಡ ಕಷ್ಟಗಳು ಬರುವಾಗ, ಹೋರಾಟ ಬರುವಾಗ, ಬೇಡಪ್ಪ ಈ ಜೀವನ, ಬೇಡಪ್ಪ ಈ ಸೇವೆ, ಬೇಡಪ್ಪ ಇದು ನಮಗೆ ಯಾರಿಗೆ ಬೇಕು ಈ ಲೈಫು, ಯಾರಿಗೆ ಬೇಕು ಈ ದಾಂಪತ್ಯ ಜೀವನ ಅನ್ನೋ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಆಲೋಚನೆ ತಂದಾಕ್ಬಿಡ್ತಾನೆ ಸೈತಾನು. ಅಲ್ಲಿ ಏನೂ ಇಲ್ಲ, ಚಿಕ್ಕದೆ, ಆದರೆ ಬ್ಯಾಟಲ್ ಮೈಂಡ್, ನಮ್ಮ ಮೈಂಡಿಗೆ ಅದಕ್ಕೆ ಅವಕಾಶ ಕೊಡಬಾರ್ದು. ತಕ್ಷಣವನ್ನ ಗದರಿಸಿ ನಾವೇನು ಮಾಡಬೇಕು? ನಾವು ಏನೇ ಬಂದರೂ ಕೂಡ ದೇವ್ರು ನನ್ನ ಸಂಗಡ ಇದ್ದಾರೆ, ದೇವ್ರು ನನ್ನ ಜೊತೆ ಇದ್ದಾರೆ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಅಂತೇಳಿ ನಾವು ಮುಂದೆ ಹೋಗಬೇಕು. ಕಷ್ಟವನ್ನು ಸಹಿಸಿಕೊಳ್ಳಲು ಧನ್ಯನು, ಪರಿಶೋಧಿತವಾದ ಮೇಲೆ, ಅವನು ಕಷ್ಟವನ್ನು ಸಹಿಸಿಕೊಂಡ ಮೇಲೆ ಅವನೇನಾಗಿರ್ತಾನೆ? ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನೆ. ಹಲ್ಲೆಲೂಯಾ. ಇವತ್ತು ಕಷ್ಟ ಇದೆ, ಹೋರಾಟ ಇದೆ, ಪ್ರತಿಕೂಲ ಇದೆ ಅಂತೇಳಿ ಅದೇ ಕಷ್ಟದಲ್ಲಿ ಇರೋದಿಲ್ಲ ನೀನು. ಪರಿಶೋಧಿತನಾದ ಮೇಲೆ ನಿನಗೆ ಜೀವ ಎಂಬ ಜಯಮಾಲೆ ಇದೆ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಅನೇಕ ಕಷ್ಟ ಬರುವಾಗ, ಹೋರಾಟ ಬರುವಾಗ, ಹಿಂಸೆ ಬರುವಾಗ, ದೇವ್ರಿಗೋಸ್ಕರ ನಾವೇನಾದ್ರೂ ಮಾಡುವಾಗ, ದೇವ್ರಿಗೋಸ್ಕರ ದೇವರ ಚಿತ್ತ ನೆರವೇರಿಸುವಾಗ, ದೇವ್ರ ವಾಗ್ದಾನ ಪ್ರಕಾರ ಆ ವಾಗ್ದಾನ ದೇಶಕ್ಕೆ ನಾವು ಕಾಲಿಡುವಾಗ ಅನೇಕ ವಿಧವಾದ ರೀತಿಯಲ್ಲಿ ಏನೆಲ್ಲ ನಮಗೆ ಬಂದರೂ ಕೂಡ, ಏನೇ ಬಂದರೂ ನಿನ್ನ ಕೃಪೆ ನಮಗೆ ಸಾಕು ಅಂತ ಹೇಳ್ಬೇಕಷ್ಟೇ ನಾವು. ದೇವರ ಮಕ್ಕಳೇ, ಟೈಮ್ ನಾವು ಅನ್ಕೊಂಡಿದ್ದು ನಡೆಯಲ್ಲ, ನಾವು ಅನ್ಕೊಂಡಿದ್ದು ಆಗಲ್ಲ. ಆ ಟೈಮಲ್ಲಿ ಕೂಡ ನಿನ್ನ ಕೃಪೆ ನನಗೆ ಸಾಕು ಅಂತ ನಾವು ಹೇಳ್ಬೇಕು. ಪೌಲನು ಹೇಳ್ತಾನೆ, ದೇವರೇ ನಿನ್ನ ಕೃಪೆ ನನಗೆ ಸಾಕು, ಬಲಹೀನತೆಯಲ್ಲಿ ಕೂಡ ನಿನ್ನ ಬಲವು ನನಗೆ ಪೂರ್ಣ ಸಾಧಕವಾಗಿದೆ. ಹಲ್ಲೆಲೂಯಾ. ಬಲಹೀನ ಇದೆ ಅಪ್ಪ, ನನ್ನಲ್ಲಿ ಬಲಹೀನತೆ ಇದೆ ದೇವರೇ, ಆದರೆ ಕೂಡ ಬಲಹೀನತೆಯಲ್ಲಿ ಕೂಡ ದೇವರೇನಾಗಿದ್ದಾರೆ? ನಮಗೆ ಪೂರ್ಣ ಸಾಧಕವಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹಲ್ಲೆಲೂಯಾ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಾಕ್ಯ ಹೇಳುತ್ತದೆ, ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಾವು ಆತನ ಪ್ರೀತಿಸ್ತಾ ಇದ್ದೀವಿ. ನಾವು ಎಲ್ಲಾ ವಿಷಯಗಳಲ್ಲಿ ನಾವೇನಾಗಿದ್ದೀವಿ? ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಹಲ್ಲೆಲೂಯಾ. ಒಂದು ಎರಡಲ್ಲ, ಒಂದು ವಿಷಯ ಎರಡು ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ಕೂಡ ದೇವವಾಕ್ಯ ಹೇಳುತ್ತದೆ, ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಅಲ್ಲೆಲ್ಲ ನಾವೇನಾಗಿದ್ದೇವೆ? ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಸೋಲಲ್ಲ, ಇವತ್ತು ಏನೆಲ್ಲ ಇವತ್ತು ನಮ್ಮ ಜೀವಿತದಲ್ಲಿ ಸೋಲು ಬಂದರೂ ಕೂಡ ಒಂದು ದಿನ ನಾವು ಪೂರ್ಣ ಜಯಶಾಲಿಗಳಾಗ್ತೇವೆ. ಪೂರ್ಣ ಜಯಶಾಲಿಗಳಾಗಿದ್ದು ಆತ ನಮ್ಮ ಸಂಗಡ ನಡೆಸೋ ದೇವರಾಗಿದ್ದಾರೆ. ದೇವರ ಮಕ್ಕಳೇ, ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ 11 ತಿಂಗಳು ದೇವರು ನಮ್ಮನ್ನು ಆಶೀರ್ವಾದ ಮಾಡಿ, ಅಂತಾನೆ 12ನೇ ತಿಂಗಳು ಡಿಸೆಂಬರ್ಗೆ ನಾವು ಕಾಲಿಡುವಾಗ 11 ತಿಂಗಳವರೆಗೂ ನಡೆದಿರುವಂಥ ಅದ್ಭುತ ಈ ಡಿಸೆಂಬರ್ ತಿಂಗಳಲ್ಲಿ ದೇವರ ಅದ್ಭುತಗಳು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಕಣ್ಮುಂದೆ ಏನು ಕಾಣ್ತಾ ಇಲ್ಲ. ಅಬ್ರಾಮನನ್ನು ಮರುಭೂಮಿಯಲ್ಲಿರುವ ಸಮಯದಲ್ಲೂ ಕೂಡ ಅವನ ಜೀವಿತದಲ್ಲಿ ಏನೂ ಇಲ್ಲ. ಆ ಮರುಭೂಮಿ ಅವಸ್ಥೆಯಲ್ಲಿ ಕೂಡ ದೇವರು ಅವನಿಗೆ ವಾಗ್ದಾನ ಮಾಡಿದ್ರು. ಅದೇ ರೀತಿ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಏನೂ ಇಲ್ಲ, ಬಿಡಿಗಾಸಿಲ್ಲ, ನಮ್ಮ ಹತ್ರ ₹1 ಇಲ್ಲ, ಕುಟುಂಬದವರಿಲ್ಲ, ಸಂಬಂಧಿಕರಿಲ್ಲ, ಏನೂ ಇಲ್ಲ. ನಮ್ಮ ಎಜುಕೇಶನ್ ಕಂಪ್ಲೀಟ್ ಆಗ್ತಾ ಇಲ್ಲ, ಯಾವುದ್ರಲ್ಲೂ ಕೂಡ ನಾವು ಮುಂದೆ ಹೋಗ್ತಾ ಇಲ್ಲ, ಸೋಲು ಸೋಲು ಸೋಲು. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ಎಲ್ಲಾ ವಿಷಯಗಳಲ್ಲಿ ಕೂಡ ಪೂರ್ಣ ಜಯಶಾಲಿಗಳಾಗ್ತಾ ಇದ್ದೀರಾ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನೀವು ಹೇಳ್ರಿ ಬಾಯಿಯಲ್ಲಿ, ದೇವರೇ ಹೌದಪ್ಪ, ಬಾಯಿಯಿಂದ ಅರಿಕೆ ಮಾಡ್ರಿ, ನಾನು ಪೂರ್ಣ ಜಯಶಾಲಿ ಆಗ್ತಾ ಇದ್ದೀನಿ. ಯೆಹೋವ ನಿಸ್ಸಿ ನನ್ನ ಸಂಗಡ ಇದ್ದಾರೆ, ಯೆಹೋವ ನಿಸ್ಸಿ ಇದ್ದು ಆತ ನನ್ನ ಜಯದ ಕಡೆ ದೇವರು ನನ್ನ ನಡೆಸ್ತಾ ಇದ್ದಾರೆ. ಜಯಶಾಲಿಗಳಾಗಿ ನನ್ನನ್ನು ಜೀವ ಎಂಬ ಜಯಮಾಲಿನ ದೇವರು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲಿನ ದೇವರು ನಮಗಾಗಿ ಕೊಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಯೆಹೋವ ನಿಸ್ಸಿ ಈ ತಿಂಗಳು ನಮಗೆ ಯೆಹೋವ ನಿಸ್ಸಿ ಆಗಿದ್ದು ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ಕೂಡ ನಮಗೆ ಜಯವನ್ನು ಆತನು ಕೊಡುವನಾಗಿದ್ದಾನೆ. ವಿಕ್ಟರಿ ಆಫ್ ಸೌಂಡ್ಸ್, ಜಯದ ಶಬ್ದದ ಕಡೆ ನಾವು ಕಾಲಿಡೋದಕ್ಕಾಗಿ ಹೋಗ್ತಾ ಇದ್ದೀವಿ, ಜಯದ ಕಡೆ ನಾವು ಕಾಲಿಡೋದಕ್ಕಾಗಿ ಹೋಗ್ತಾ ಇದ್ದೀವಿ. ಯೇಸಪ್ಪ, ಯೆಹೋವ ನಿಸ್ಸಿ ಇದುವರೆಗೂ ಮಾಡಿದ ನಮ್ಮ ಜೀವಿತದಲ್ಲಿ ಏನೆಲ್ಲ ಈ ವರ್ಷದಲ್ಲಿ ವಾಗ್ದಾನ ಮಾಡಿದ್ಯಾ, ಏನೆಲ್ಲ ನಮ್ಮ ಜೀವಿತದಲ್ಲಿ ವಾಗ್ದಾನಗಳಿದೆಯೋ ಅದೆಲ್ಲವೂ ನೆರವೇರತಕ್ಕಂತೆ, ಜಯದ ಕಡೆ ನಡೆಯತಕ್ಕಂತೆ, ಸೈತಾನ ಕಾರ್ಯಗಳನ್ನು ತುಳಿದು ಬಿಡತಕ್ಕಂತೆ
ಅಪ್ಪ ನೀ ನಮ್ಮನ್ನು ಜಯದ ಕಡೆ ನಡೆಸು, ನೀ ನಮ್ಮನ್ನು ಜಯದ ಕಡೆ ನಡೆಸ್ತಾ ಇದೆಯಪ್ಪ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಕ್ರಿಯಾರೂಪದಲ್ಲಿ ಅಪ್ಪ ಕರ್ತನೆ ಒಂದೇ ಮನಸ್ಸಿನಿಂದ ರಾಜ ನೀ ನಮ್ಮನ್ನು ಜಯದ ಕಡೆ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಯೇಸುವೇ, ಸ್ತೋತ್ರ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಕೆಂಪು ಸಮುದ್ರ ಎದುರಾದರೂ, ಫರೋಹನ ಸೈನ್ಯವು ಹಿಂದಟ್ಟಿದರು, ಯೆರಿಕೋ ಗೋಡೆಯು ಅಡ್ಡ ಬಿದ್ದರು, ನನ್ನ ಕರ್ತನ ಮುಂದೆ ಆಗುವನು. ಕೆಂಪು ಸಮುದ್ರವು ಎದುರಾದರೂ, ಫರೋಹನ ಸೈನ್ಯವು ಹಿಂದಟ್ಟಿದರು, ಯೆರಿಕೋ ಗೋಡೆಯು ಅಡ್ಡ ಬಿದ್ದರು, ನನ್ನ ಕರ್ತನ ಮುಂದೆ ಸಾಗುವನು. ತಡೆಯ ಹೊರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು, ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗೆ ವ್ಯರ್ಥವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ, ಸೈತಾನ ತಲೆಯನ್ನು ಚಜಿದಾತನು ನನ್ನೊಳಗೆ ವಾಸ ಮಾಡುವನು. ನನಗೆ ಎದುರಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸುವುದಿಲ್ಲ, ಸೈತಾನ ತಲೆಯನ್ನು ಚಜಿದಾತನು ನನ್ನೊಳಗೆ ವಾಸ ಮಾಡುವನು. ಯೇಸುವಿನ ರಕ್ತದಲ್ಲಿ, ಯೇಸುವಿನ ನಾಮದಿ ಜಯವು ಜಯ ನಮಗೆ, ಯೇಸುವಿನ ರಕ್ತದಲ್ಲಿ, ಯೇಸುವಿನ ನಾಮದಿ ಜಯವು ಜಯ ನಮಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವೂ ಇಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಹೌದು ಏಸಪ್ಪ,
ಅಪ್ಪ ಕರ್ತನೆ ಯೆಹೋವ ನಿಸ್ಸಿಯನ ವಾಕ್ಯದ ಮೂಲಕ ಕರ್ತನೆ ಇವತ್ತು ನಮ್ಮನ್ನು ಸಂತೋಷದ ರೀತಿಯಲ್ಲಿ ಎಲ್ಲ ಶತ್ರುವಿನ ಕಾರ್ಯಗಳು ನಾಶ ಮಾಡಿ ಕರ್ತನೆ ಯೆಹೋವ ನಿಸ್ಸಿಯಾಗಿ ಕರ್ತನೆ ನಮಗೆ ಜಯದ ಕಡೆ ಇವತ್ತು ಕರ್ತನೆ ಇವತ್ತಿನ ದಿನ ನೀನು ನಮ್ಮನ್ನು ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಜಯದ ಕಡೆ ನಮ್ಮನ್ನು ಮುಂದೆ ಹೋಗೋದಕ್ಕೆ ನಮಗೆ ನೀನು ಮಾರ್ಗವಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಯೇಸುವೇ ಕರ್ತನೆ ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಅಜ್ಜ. ಅಪ್ಪ ಕರ್ತನೆ ಇವತ್ತಿನ ದಿನ ಕರ್ತನೆ ಎಲ್ಲಾ ವಿಷಯಗಳಲ್ಲಿ ಜಯ ಜಯ ವಿಕ್ಟ್ರಿ ಅಪ್ಪ, ಜಯ ಕಾಣತಕ್ಕಂಥ ಜಯದ ಕಡೆ ನೀನು ನಮ್ಮನ್ನು ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ಅಪ್ಪ. ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ ಅಪ್ಪ. ಎಲ್ಲ ಸಕಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ, ಸಕಲ ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೀನಿ. ಈ ಕೂಟದಲ್ಲಿ ಪಾಲುಗಾರಾಗಿರೋ ಒಬ್ಬೊಬ್ಬರು ಒಂದೊಂದು ಕುಟುಂಬಗಳ ಜಯದ ಕಡೆ ಹೆಜ್ಜೆ ಇಡತಕ್ಕಂಥ ಜಯಶಾಲಿಗಳಾಗಿ ಮುಂದೆ ಹೋಗೋದಕ್ಕೆ ಒಂದೊಂದು ದಿನ ನಿನ್ನ ಜಯವ ಯೆಹೋವ ನಿಸ್ಸಿಯಾಗಿ ಜಯದ ಕಡೆ ನೀನು ನಡೆಸುವಂತನಾಗಿರೋ ರಾಜ ಅಪ್ಪಾಜಿ. ಇದರಲ್ಲಿ ಪಾಲುಗಾರಾಗಿರೋ ಎಲ್ಲರನ್ನು ಕರ್ತಾನೆ ಇದನ್ನು ವೀಕ್ಷಿಸುತ್ತಿರೋ ಪ್ರತಿಯೊಬ್ಬರನ್ನು ಕೂಡ ಅಪ್ಪ, ಅವರ ಕುಟುಂಬದಲ್ಲಿ, ಅವರ ಜೀವಿತದಲ್ಲಿ, ಅವರ ಸೇವೆಯಲ್ಲಿ, ಅವರ ಕೆಲಸದಲ್ಲಿ, ಅವರ ಬಿಸ್ನೆಸ್ ಅಲ್ಲಿ, ಅವರ ದಾಂಪತ್ಯ ಜೀವಿತದಲ್ಲಿ ಪ್ರತಿಯೊಂದರಲ್ಲಿ ಕೂಡ ಸೋಲಲ್ಲಪ್ಪ, ಜಯದ ಕಡೆ ಮುಂದೆ ಹೋಗೋದಕ್ಕೆ ನೀನು ಜಯದ ಕಡೆ ನಡೆಸುವಂತನಾಗಿರೋ ರಾಜ. ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನು ನಾಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕೊನೆಯ ಕಾಣಿಕೆಗಾಗಿ ಆಶೀರ್ವಾದಕ್ಕಾಗಿ ಈ ಸಭೆ ಸೇವಕರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ.